ಗುರುದೇವಾಯ ನಮಃ. ನಿಷ್ಪಕ್ಷ ಸತ್ಯಜ್ಞಾನಾಮೃತ. ವಿಷಯ: ಚೈತನ್ಯನು ಒಂದು ದೇಹದಲ್ಲಿ ಒಬ್ಬನೇ ಇದ್ದಾನೆ. ಇದರ ನಿರೂಪಣೆ: ಚೈತನ್ಯನು ವ್ಯಾಪಕವಾಗಿಯೂ ಇಲ್ಲ, ವ್ಯಾಪಕ ಸಂಬಂಧದಿಂದ ಬೇರೆಯಾಗಿದ್ದಾನೆ. ಅಖಂಡ ಅವಿನಾಶಿಯಾಗಿದ್ದಾನೆ, ಅರಿವು ಸ್ವರೂಪನಾಗಿದ್ದಾನೆ, ಸ್ವಾತಂತ್ರ್ಯನಾಗಿದ್ದಾನೆ. ದೇಹದಲ್ಲಿ ಪ್ರತ್ಯಕ್ಷವಾಗಿ ಹೃದಯದ ಸ್ಥಾನದಲ್ಲಿರುವುದನ್ನು ಶ್ರೀ ಸದ್ಗುರು ಕಬೀರ್ ಸಾಹೇಬರು ಮೂಲ ಗ್ರಂಥದಲ್ಲಿ ಹೇಳಿದ್ದಾರೆ. ಅಂದರೆ ಚೈತನ್ಯನು ತಾನು ಸ್ವಾತಂತ್ರ್ಯವಾಗಿದ್ದಾನೆ, ಆದರೆ ತನ್ನನ್ನು ತಾನು ತಿಳಿಯದೆ ಬಹುರ್ ಎಂದರೆ ಹುಚ್ಚನಾಗಿ ಸಂಶಯ, ಭ್ರಮೆ, ಆಸಕ್ತಿಗಳಲ್ಲಿ ದುಃಖ ಪಡುತ್ತಿದ್ದಾನೆ ಮತ್ತು ಪಾರಕಿ ಸಂತರ ಸಂಗ ಮಾಡಿ ಯಥಾರ್ಥವನ್ನು ತಿಳಿದು ಭ್ರಮೆ, ಸಂಶಯ, ಕಲ್ಪನೆ, ಆಸಕ್ತಿಯನ್ನು ಧ್ವಂಸ ಮಾಡಿ ತನ್ನ ಸ್ವರೂಪದಲ್ಲಿ ವೃತ್ತಿಯನ್ನು ಏಕಾಗ್ರ ಪಡೆದು ಆಪ್ಸಯನ ಅಂದರೆ ಶ್ರೇಷ್ಠ ಮುಕ್ತ ಪುರುಷನಾಗುತ್ತಾನೆ. ಆದ್ದರಿಂದ ತನ್ನನ್ನು ತಾನು ತಿಳಿಯದೆ ಭ್ರಮೆಯಲ್ಲಿ ಬಿದ್ದಿದ್ದಾನೆ. ತಾನು ಸ್ವಯಂ ಹೃದಯ ಸ್ಥಾನದಲ್ಲಿದ್ದು ಒಳಗೆ ಹೊರಗೆ ಎಲ್ಲಾ ಕಾರ್ಯ ವಿಷಯ ಪದಾರ್ಥವನ್ನು ತಿಳಿದು ಸ್ವತಂತ್ರನಾಗಿ ಸಾಕ್ಷಿಯಾಗಿದ್ದಾನೆ, ಸ್ವಯಂ ಪ್ರತ್ಯಕ್ಷನಾಗಿದ್ದಾನೆ. ಯಾರಾದರೂ ಸಂಶಯ ಮಾಡಿದರೆ ಹೃದಯ ಸ್ಥಾನದಲ್ಲಿದ್ದರೆ ಜಡರೂಪವಾಗಬೇಕು, ಅಥವಾ ಇದ್ದೇನೆಂದು ನಿಶ್ಚಯ ಮಾಡಿದರೆ ಜಡಾಧ್ಯಾಸವನ್ನು ತಿಳಿಯದೆ ಹೇಳುವರು. ಜಡಾಧ್ಯಾಸವೆಂದರೆ ಸುಖಾಸಕ್ತಿ. ಆ ಸುಖಾಸಕ್ತಿಯನ್ನು ವಿಚಾರ ಮಾಡಿಬಿಟ್ಟರೆ ಯಾವ ಬಂಧನವೂ ಇರುವುದಿಲ್ಲ. ಆದರೆ ಹೃದಯದಲ್ಲಿದ್ದೇ ಈ ಎಲ್ಲಾ ಕಾರ್ಯ ವ್ಯವಹಾರವನ್ನು ನಡೆಸಬೇಕು. ಹೃದಯ ಸ್ಥಾನವನ್ನೇ ಏಕೆ ಹೇಳಬೇಕು? ಬೇರೆ ಬೇರೆ ಸ್ಥಾನವನ್ನು ಏಕೆ ಹೇಳಬಾರದು ಎಂದರೆ ಇದಕ್ಕೆ ಕಾರಣವಿದೆ. ಏನೆಂದರೆ ದೇಹದ ಎಲ್ಲಾ ನಾಡಿಗಳಿಗೆ ಹೃದಯವೇ ಕೇಂದ್ರ ಸ್ಥಾನವಾಗಿರುವುದರಿಂದ ಹಾಗೂ ವಾಯುವಿನ ಚಲನೆ, ರಕ್ತ ಚಲನೆಗೆ ಹೃದಯವೇ ಕೇಂದ್ರವಾಗಿರುವುದರಿಂದ ಚೈತನ್ಯನು ಸೂಕ್ಷ್ಮ ದೇಹದಲ್ಲಿ ಅಂತಃಕರಣೋಪಾದಿಯಲ್ಲಿದ್ದು ಸೂಕ್ಷ್ಮ ದೇಹಕ್ಕೂ ಸ್ಥೂಲ ದೇಹಕ್ಕೂ ವಾಯು ರೂಪ ಸಂಬಂಧವಿದೆ. ಆದ್ದರಿಂದಲೇ ಎಲ್ಲವನ್ನೂ ತಿಳಿಯುತ್ತಾನೆ. ದೇಹದಲ್ಲಿ ಚೈತನ್ಯನು ಇಲ್ಲದೆ ದೇಹ ಕ್ರಿಯೆ ಮತ್ತು ತಿಳುವಳಿಕೆಯು ಸಾಧ್ಯವಿಲ್ಲ. ಆದ್ದರಿಂದ ದೇಹದಲ್ಲಿಯೇ ಚೈತನ್ಯನಿದ್ದಾನೆಂದು ಎಲ್ಲರೂ ಹೇಳುತ್ತಾರೆ. ದೇಹದಲ್ಲಿ ಚೈತನ್ಯವಿಲ್ಲದಿದ್ದರೆ ದೇಹವು ಜಡ, ಎಣ ರೂಪವಾಗುತ್ತದೆ. ಆದ್ದರಿಂದಲೇ ದೇಹದಲ್ಲಿ ಚೈತನ್ಯವಿದೆ ಎಂದು ಪ್ರತ್ಯೇಕವಾಗಿ ಕಂಡುಬರುತ್ತದೆ. ದೇಹದಲ್ಲಿದ್ದ ಕಾರಣವೇ ಹೃದಯ ಸ್ಥಾನದಲ್ಲಿರಬೇಕು. ಏಕೆಂದರೆ ಬಸ್ಸಿನಲ್ಲಿ ಚಾಲಕನು ಕೇಂದ್ರ ಸ್ಥಾನದಲ್ಲಿರುತ್ತಾನೆ. ಆದ್ದರಿಂದಲೇ ಬಸ್ಸು ಚಲನೆ ಮಾಡಲು ಸಾಧ್ಯವಾಗುತ್ತದೆ. ಬೇರೆ ಸ್ಥಾನದಲ್ಲಿದ್ದು ಚಲನೆ ಮಾಡಲು ಸಾಧ್ಯವಿಲ್ಲ. ಟೆಲಿಫೋನ್ ಆಪರೇಟರ್ ಟೆಲಿಫೋನ್ ಕೇಂದ್ರದಲ್ಲಿದ್ದೇ ಎಲ್ಲಾ ಸ್ಥಾನಗಳಿಂದ ಬರುವ ದೂರವಾಣಿಗಳಿಗೆ ಆಯಾ ವಾಣಿಗಳಿಗನುಸಾರವಾಗಿ ನಂಬರ್ಗಳನ್ನು ತಿರುಗಿಸಿ ಅದಕ್ಕೆ ಸಂಬಂಧವೇರ್ಪಡಿಸುತ್ತಾನೆ. ಇದೇ ಆಪರೇಟರ್ ಮಾಡುವ ಟೆಲಿಫೋನ್ ಮುಖ್ಯ ಸಾಧನೆ. ಹಾಗೆಯೇ ದೇಹದ ಹೃದಯ ಕೇಂದ್ರದಲ್ಲಿ ಚೈತನ್ಯವಿದ್ದು ದೇಹದ ಎಲ್ಲಾ ಅಂಗಾಂಗಗಳನ್ನು ಅರಿತು ಕ್ರಿಯೆ ಮಾಡುತ್ತಾನೆ. ಬೇರೆ ಎಲ್ಲಿದ್ದರೂ ಅರಿಯಲು ಸಾಧ್ಯವಿಲ್ಲ. ದೇಹ ಸಂಬಂಧದಲ್ಲಿ ಹೃದಯ ಸ್ಥಾನವೇ ಚೈತನ್ಯನ ನಿವಾಸ ಕೇಂದ್ರವಾಗಿದೆ. ಇದು ಪ್ರತ್ಯಕ್ಷ ಅನುಭವ ಸಿದ್ಧವಾಗಿದೆ. ಅಕಸ್ಮಾತ್ ಹೆಚ್ಚಿನ ಭಯ, ಅತಿಯಾದ ದುಃಖ ಮುಂತಾದ ಘಟನೆಗಳಲ್ಲಿ ಮೊದಲು ಹೃದಯ ಸ್ಥಾನದಲ್ಲಿಯೇ ಕಂಪಾಯಮಾನವಾಗಿ ವಿದ್ಯುತ್ ಪ್ರಸಾರವಾದಂತೆ ಭಾಸವಾಗಿ ಹಾಗೂ ಇಡೀ ದೇಹವೇ ರೋಮಾಂಚನಕಾರಿಯಾಗಿ ಕೆಲವರಿಗೆ ಹೃದಯಾಘಾತವಾಗಿ ಪ್ರಾಣವೇ ಹೋಗುತ್ತದೆ. ಹಾಗೂ ಭಯಂಕರ ಶಬ್ದವೇನಾದರೂ ಕೇಳಿದರೆ ಹೃದಯ ಸ್ಥಾನದಲ್ಲಿ ಕಂಪಾಯಮಾನವಾಗುತ್ತದೆ.
ಅಥವಾ ಹೃದಯ ಸ್ಥಾನದಲ್ಲಿ ಸುಖ ಆನಂದದ ಸಮಯದಲ್ಲಿ ಹರ್ಷದ ಪುಳಕಿತವಾಗುತ್ತದೆ. ಆದ್ದರಿಂದ ಹೃದಯ ಸ್ಥಾನದಲ್ಲಿ ಸೂಕ್ಷ್ಮ ರೂಪದಿಂದ ಚೈತನ್ಯನಿರುತ್ತಾನೆ. ಅಂದರೆ ಈ ದೇಹವು ಚೈತನ್ಯ ರೂಪದ ಮುಂದೆ ಒಂದು ಮಹಾದ್ವೀಪವೇ ಆಗಿದೆ. ಅತ್ಯಂತ ಸೂಕ್ಷ್ಮಕರದಲ್ಲಿ ಗಾಳಿ ರೂಪವಾದ ಸೂಕ್ಷ್ಮ ಶರೀರದ ಆವರಣದಲ್ಲಿ ನೆಲೆಯಾಗಿರುತ್ತಾನೆ. ಸ್ಥೂಲ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರೆ ಚೈತನ್ಯ ಸ್ವರೂಪವು ಒಂದು ಅತ್ಯಂತ ಸೂಕ್ಷ್ಮ ಪರಮಾಣುವಿನ ಮುಂದೆ, ಪರ್ವತದ ಮುಂದೆ ಸಾಸುವೆ ಕಾಲು ಇಟ್ಟರೆ ಹೇಗೆ ಹೋಲಿಕೆಯಾಗುತ್ತದೋ ಹಾಗೆಯೇ ಚೈತನ್ಯನು ಅತ್ಯಂತ ಸೂಕ್ಷ್ಮ ರೂಪವಾಗಿದ್ದಾನೆ. ಏಕೆಂದರೆ ಸಣ್ಣ ಧೂಳಿನ ಕಣದ ಹಾಗೆಯೇ ಕ್ರಿಮಿ ಕೀಟಾದಿಗಳ ದೇಹವನ್ನು ಧಾರಣೆ ಮಾಡಿದ್ದರೂ ಆ ದೇಹಗಳಲ್ಲಿಯೂ ಇಂದ್ರಿಯಗಳು, ಎಲ್ಲ ನಾಡಿಗಳು, ಶ್ವಾಸಕೋಶಗಳು ಹಾಗೂ ಅನ್ನಕೋಶವಿರುತ್ತದೆ. ಅದರ ಒಳಗೂ ಅಂತಃಕರಣೋಪಾದಿಯಲ್ಲಿ ಚೈತನ್ಯನು ಅತಿ ಸೂಕ್ಷ್ಮದಿಂದಿರುತ್ತಾನೆ. ಹೃದಯದಲ್ಲಿ ಚೈತನ್ಯವಿಲ್ಲವೆಂದರೆ ಜ್ಞಾನ ಕಾರ್ಯ ಅಂದರೆ ತಿಳುವಳಿಕೆಯಾಗಲು ಸಾಧ್ಯವಿಲ್ಲ. ಸದ್ಗುರು ದೇವಾಯ. ನಮಸ್ಕಾರ ಸರ್, ಆರಾಮಾಗಿದ್ದೀರಾ? बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಪೂಜ್ಯ ರೂಪ ತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ, ಮಾತಾಜಿಯವರ ದಿವ್ಯ ಚರಣಗಳಿಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರ ಮನೆಗೆ ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮವನ್ನು ಮಾಡೋಣ. ವಿಷಯ ಮನೋವಿಕಾರಗಳು ಎಂಬ ಅಗ್ನಿಯನ್ನು ನಂದಿಸಿ ನರಹರಿ लागी दो विकार बिन इंदन मिले ना भूजन हार बुझावन हार मई जानो तो ही से व्यापे जरत सकल संसार पानी माही अग्नि को अंकुर जरत बुझावे पानी एक ना जरे जरे नो नारी युक्ति ना काहू जानी शहर जरे पहरू सुकुल सोवई कहे कुशाल घर मेरा पुरिया जरई वस्तु निज उबरई बिकल राम रंग तेरा कुबजा पुरुष गले एक लागा पूजी ना मन की सरदा करत विचार जन्म गौ कीसे ई तन रहत असादा जानी बूझ जो कपट करतु है ते ही आस मंद ना कोई कहे कबीर ते मूड को ಬಲ ಕೌನು ವಿಧಿ ಹೋಯಿ. ಇದು ಶಬ್ದ ಪದ್ಯ. ಇದರ ಅರ್ಥ ಹೇಳ್ತಾ ಇದ್ದಾರೆ. ನಮಗೆ ಸದ್ಗುರು ಕಬೀರ್ ಸಾಹೇಬರು ಆದೇಶ ಕೊಡ್ತಾ ಇದ್ದಾರೆ, ಹೇ ಮನುಷ್ಯರೇ, ತೂ ಹರಿ ಮೇ ಲಗ್, ತೂ ಹರಿ ಮೇ ಲಗ್. ಕಂಪ್ಯೂಟರ್ಗೆ ಹೇಳ್ತೀರ ಲಾಗಿನ್ ಆಗ್ರಿ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನೀನು ಹರಿಗೆ ಲಾಗಿನ್ ಆಗೋ. ಸೇರ್ಕೊ ಲಾಗಿನ್ ಆದ್ರೆ ನಿಮ್ದು ಅಲ್ಲಿ ಕಂಪ್ಯೂಟರ್ ಓಪನ್ ಆಗೋದು. ನಿಮ್ದು ಪಾಸ್ವರ್ಡು ಅವೆಲ್ಲ ಇರ್ತವಲ್ಲ, ಅವೆಲ್ಲ ಹಾಕಿದ್ಮೇಲೆ ಅವೆಲ್ಲ ಓಪನ್ ಆಗೋದು ನಿಮ್ದು ಚಿತ್ರ ವಿಚಾರಗಳು. ಅದೇ ರೀತಿ ನೀನು ಹರಿ ಅಂದ್ರೆ ಜ್ಞಾನ. ಬೇರೆ ಹರಿನ ಕುರಿತು ಹೇಳಿಲ್ಲ, ಹೊರಗಡೆ ಹರಿನ ವಿಷ್ಣುನ ಅವ್ರ ಏನು ಕುರಿತು ಹೇಳಿಲ್ಲ. ಇಲ್ಲಿ ಜ್ಞಾನಕ್ಕೆ ಲಾಗಿನ್ ಆಗು ಅಂದ್ರೆ ಜ್ಞಾನವನ್ನ ತಿಳಿಯುವಂತವನಾಗು, ತಿಳಿಯೋದಕ್ಕೆ ಪ್ರಯತ್ನ ಪಡುವಂತನಾಗು. ಅದು ನಿನ್ನ ನಿಜ ಸ್ವರೂಪ, ಅದು ನಿನ್ನ ನಿಜ ಸ್ವರೂಪ. ಇನ್ನೆಲ್ಲ ಸ್ವರೂಪಗಳು ಸುಳ್ಳು. ಹೊರಗೆ ಏನೇನು ಕಾಣ್ತಾ ಇದೆಯೋ ಎಲ್ಲ ಸ್ವರೂಪಗಳು, ಪ್ರಪಂಚದಲ್ಲಿ ಏನೇನು ಕಾಣ್ತಾ ಇದೆಯೋ ಸ್ವರೂಪ ಎಲ್ಲವೂ ಸುಳ್ಳು. ಅದೇ ನಿಜ. ಅದು ನಮ್ಮ ಸ್ವರೂಪ, ನಮ್ಮ ಆತ್ಮ, ನಮ್ಮ ಸತ್ಯನಾಮ ಎಲ್ಲರಲ್ಲೂ ಇದೆ. ಬೇರೆ ಬೇರೆ, ನಿಮಗೆ ಬೇರೆ, ನಮಗೆ ಬೇರೆ, ಒಂದೇ ಅಲ್ಲ.
ಒಂದೇ ವ್ಯಾಪಕನೂ ಅಲ್ಲ, ವ್ಯಾಪಕನೂ ಅಲ್ಲ. ಒಂದೇ ಆತ್ಮನು ಎಲ್ಲರಲ್ಲೂ ಇರಲು ಸಾಧ್ಯವೂ ಇಲ್ಲ. ಹೇಗೆ? ಅವರವರ ಪ್ರಾರಬ್ಧ ಕರ್ಮಾನುಸಾರ ಅವರವರ ಫಲಗಳನ್ನು ಅನುಭವಿಸ್ತಾರೆ. ಹಾಗಾಗಿ ಬೇರೆ ಬೇರೆ. ನಾವಿಬ್ರು ಕನ್ನಡಕ್ಕೆ ಹಾಕಿದ್ದೀವಿ, ನೀವು ಹಾಕಿಲ್ಲ. ಅವ್ರು ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ. ನಮ್ಮ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ನಮ್ಮ ಕಣ್ಣಿಗೆ ದೋಷ ಉಂಟಾಗಿದೆ, ನಾವು ಕನ್ನಡಕ್ಕೆ ಹಾಕಿದ್ದೀವಿ. ನಿಮ್ಗೆ ಅದೇ ದೋಷ ನಿಮ್ಗೆ ಹಾಕಬೇಕು ಅನ್ನೋದೇನಿಲ್ಲ. ದೇಹದ ಪ್ರಕೃತಿಗೆ ಅನುಗುಣವಾಗಿ ಪ್ರಾರಬ್ಧ ಕರ್ಮಾನುಸಾರವಾಗಿ ಮನುಷ್ಯರಿಗೆ ಅವರದೇ ಆದಂತ ರೋಗ ರುಜಿನಗಳು ಬರ್ತವೆ. ಕೆಲವರಿಗೆ ಒಂದೇ ರೀತಿ, ನಾವು 4 ಜನ ಹಾಕಿದ್ದೀವಿ, ಅದೇ ರೀತಿಯ ಕರ್ಮಗಳನ್ನ ಮಾಡಿದ್ದರಿಂದ ನಾವು 4 ಜನರು ಹಾಕಲ್ಪಟ್ಟಿದ್ದೀವಿ ಕರ್ನಾಟಕವನ್ನ. ಒಂದು ದೋಣಿ, ಬಸ್ಸು ಮೊನ್ನೆ ಸುಟ್ಟೋಯ್ತು ಕರ್ನೂಲಲ್ಲಿ ಅಲ್ವರ? ಕರ್ನೂಲಲ್ಲಿ ಸುಟ್ಟೋಯ್ತು. ಅಲ್ಲಿರತಕ್ಕಂಥವ್ರು ಎಲ್ಲರೂ ಸಹ ಅಲ್ಲಿ ಸೇರಿದ್ರು, ಅವರವರ ಕರ್ಮಾನುಸಾರ ಅಲ್ಲಿ ಸೇರಿದ್ರು. ಅವರವರ ಕರ್ಮಗಳೇ ಅಲ್ಲೆಲ್ಲ ಸಂಯೋಗ ಆಯ್ತು. ಎಲ್ಲರೂ ಒಂದ್ ಕಡೆ ಸೇರಿದ್ರು, ಒಂದ್ ಕಡೆ ಮರಣ ಹೊಂದಿದ್ರು, ಒಂದ್ ಕಡೆ ಮರಣ ಹೊಂದಿದ್ರು. ಕೆಲವು ಸಾರಿ ನೋಡ್ಬೋದು, ಅಪಘಾತಗಳು ನಡೆದಾಗ 1, 2, 3 ಸಾಯ್ತಾರೆ. 6, 7, 8 ಜನ ಇದ್ರು, ಇನ್ನು ಉಳಿದವ್ರು ಉಳ್ಕೊಂಡ್ಬಿಡ್ತಾರೆ. ಅವರು ಪ್ರಾರಬ್ಧ ಕರ್ಮಾನುಸಾರ ಅಲ್ಲಿ ಅವರು ದೇಹ ಹೋಗ್ಬೇಕಾಗಿತ್ತು, ಹೋದ್ರು. ಇನ್ನು ಉಳಿದವರು ಸಣ್ಣ ಪುಟ್ಟ ಗಾಯಗಳಿಂದ. ಅದು ಪ್ರಾರಬ್ಧ ಕರ್ಮ ಹಿಂದಿನ ಜನ್ಮದ ಕರ್ಮದಿಂದ ತಾನೇ ಆಗೋದು. ಅವ್ರ ಹಿಂದಿನ ಜನ್ಮ ಯಾವ್ದು ಆಗಿರ್ತೀನಿ, ಇವಾಗ ನಾನು ಏನೋ ಪ್ರಾರಬ್ಧ ಏನೋ ಅನುಭವಿಸ್ತಾ ಇದ್ದೀನಿ, ಖಂಡಿತ ಅದು ನಾನು ಹಿಂದೆ ಆ ಥರ ಯಾವ ಪ್ರಾಣಿಯಲ್ಲಿದ್ದೆ, ಇಲ್ಲ ಮನುಷ್ಯನಲ್ಲಿ ಇದ್ದೇನೆ, ಇಲ್ಲ ಅದೇನೋ 84 ಜೀವರಾಶಿ ಕೋಟಿಯಲ್ಲಿ ಆ ಒಂದು ಆಧಾರದ ಮೇಲೆ ಆಗೋದ ಹೆಂಗೆ? ಈಗ ಮೊನ್ನೆ ಮಾಡಿದ್ದಕ್ಕಂಥ ಪ್ರಾರಬ್ಧ ಕರ್ಮಕ್ಕೆ ನಾನು ಆಗೋದು. ಇಲ್ಲಿ ಕರ್ಮ ಮಾಡ್ಬೇಕಾದ್ರೆ, ಕರ್ಮ ಅಂದ್ರೆ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಾದ್ರೆ ಮನುಷ್ಯ ಜನ್ಮವೇ ಆಗೋದಿಕ್ಕೆ ಸಾಧ್ಯ, ಬೇರೆ ಪ್ರಾಣಿಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳು, ನಾಯಿ ಏನ್ ಕೆಲಸ ಮಾಡ್ತಿದ್ದೆ? ನಾವೇನ ಹೇಳ್ದಂಗೆ, ನಾವೇನ ದುಡ್ದಂಗೆ ದುಡಿಯುತ್ತ ಅದು? ಇಲ್ಲ ನೀತಿ ಪಾಠ ಹೇಳುತ್ತಾ, ನೀತಿ ಪಾಠ ಕೇಳುತ್ತಾ? ನ್ಯಾಯ ಅನ್ಯಾಯಗಳನ್ನ ವಿಮರ್ಶೆ ಮಾಡೋ ಶಕ್ತಿ ಇದೆಯಾ ಅದಕ್ಕೆ? ಇಲ್ಲ. ಮನುಷ್ಯ ಜನ್ಮದಲ್ಲಿ ಯಾವಾಗೋ ಆಗಿರುತ್ತೆ, ಅದೆಲ್ಲ ಹಾಗೆ ಉಳಿದಿರುತ್ತೆ. ಆ ಕರ್ಮದ ರಾಶಿ ಸಂಚಿತ ಕರ್ಮ ಅಂತಾರೆ. ಅದನ್ನ ಈಗ ಅನುಭವಿಸ್ತಾ ಇದೀವಿ ಪ್ರಾರಬ್ಧ, ಈಗ ಅನುಭವಿಸ್ತಾ ಇದೀವಿ ಪ್ರಾರಬ್ಧ. ಇನ್ನು ಬ್ಯಾಲೆನ್ಸ್ ಇದೆ, ಎಷ್ಟು ಜನರಲ್ಲಿ ಮಾಡಿದೀವೋ ನಾವು ಆ ಲೆಕ್ಕನೇ ಇಲ್ಲ. ಅಲ್ಲ, ಪ್ರಾಣಿಗಳು ಕರ್ಮ ಅನುಭವಿಸ್ಬಿಡ್ತವೆ ಅಷ್ಟೇ ಅಷ್ಟೇ ಅಷ್ಟೇ, ಹೊಸ್ತಾ ಹೊಸ್ತಾ ಮಾಡಕ್ಕಾಗಲ್ಲ. ಅದನ್ನ ಹೇಳ್ತಾ ಇರೋದು. ಮನುಷ್ಯ ಮಾಡ್ತಾನೆ ಹೊಸ್ತಾಗಿ. ಮನುಷ್ಯ ಜನ್ಮ ಶ್ರೇಷ್ಠ. ಸ್ವಾಮಿ, ನಾನು ಹೆಂಗೆ ಅನ್ಕೊಂಡಿದ್ದೀನಿ ಅಂದ್ರೆ, ಎಸ್, ಇವಾಗ ಹುಲಿ ಏನೇನು ಇರ್ತದೆ, ಚಿರತೆ ಅಲ್ಲ, ಆ ಜಿಂಕೆ ಅದ, ಅದನ್ನ ಡೆಲಿವರ್ ಆಗ್ತಾ ಇದ್ರು, ಮಗುಗೆ ಜನ್ಮ ನೀಡ್ತಾ ಇದ್ರು ಬಿಡೋದಿಲ್ಲ ಅದು. ಅದು ಅದು ನನ್ಗೆ ಅವೆಲ್ಲ ನೋಡಿದಾಗ ನಮಗೆ ಇದೇನಪ್ಪ ಪಾಪ ಅಂತ. ಅದಕ್ಕೆ ಪಾಪ ಅಲ್ವಾ ಅದು? ಪಾಪ ಅದು ಬಿಡ್ದಂಗೆನೆ ತಿನ್ನೋದು, ಅದು ಅದ್ರ ನೇಚರ್. ಅದು ಮಾಂಸಾಹಾರ ಊಟ ಮಾಡೋದು ಅದ್ರ ನೇಚರ್, ಸ್ವಾಭಾವಿಕ. ಅದು ಕರ್ಮ ಅಲ್ವಾ ಅದಕ್ಕೆ? ಅದು ಸ್ವಾಭಾವಿಕ, ಅದು ಮಾಡೇ ಮಾಡ್ತವೆ. ಅರ್ಥ ಆಯ್ತಾ? ಅದು ತಪ್ಪಲ್ಲ. ಅದು ಇವಾಗ ನೋಡಿ, ನಾವು ನಡೀತಾ ಇರ್ತೀವಿ, ನಮ್ಮ ಕಾಲ್ ಕೆಳಗಡೆ ಎಷ್ಟೋ ಕ್ರಿಮಿಗಳು ನಾಶ ಆಗ್ತವೆ. ಅದ್ರ ಪ್ರಾರಬ್ಧ ಕರ್ಮ. ಹೌದು, ಅದ್ರ ಪ್ರಾರಬ್ಧ ಕರ್ಮ. ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ. ಮಾನವ ಜನ್ಮದಲ್ಲಿ ಅರಿತು ಕರ್ಮಗಳನ್ನ, ಕೆಲಸ ಕಾರ್ಯಗಳನ್ನ ಮಾಡುವಂತನಾಗುವಂತೇಳಿನೇ ಎಲ್ಲರೂ ಜ್ಞಾನಿಗಳು ಹೇಳೋದು. ಇದ್ರಲ್ಲಿ ಮಾತ್ರ ಅರಿಯೋದಕ್ಕೆ ಸಾಧ್ಯ. ಅವು ಧರ್ಮ, ಅವು ಹೊಟ್ಟೆಪಾಡು, ಅವೇನು ಮಾಡ್ಲಿಕ್ಕಾಗೋದಿಲ್ಲ. ಅದೇ ರೀತಿ ನಾವು ನಡೆಯುವಾಗ ಕ್ರಿಮಿಗಳು ಸಾಯ್ತವೆ ಕಾಲ್ ಕೆಳಗಡೆ ಸಿಕ್ಕಿ, ಅದು ಪ್ರಾರಬ್ಧ ಕರ್ಮ. ಅದು ಸಾಯಿಸಿದ್ರೆ ಅದಕ್ಕೆ ಕರ್ಮ ಬರೋದಿಲ್ಲ, ಏನಿಲ್ಲ. ಈಗ ನಾನು ಯಾರನ್ನಾದ್ರೂ ಬೇಕಂತಾನೆ ಕಾಲ ಮುರಿದ್ರೆ ಅದು ಬುದ್ಧಿ ಇದೆಯಲ್ಲ ಸ್ವಾಮಿ, ಹೊಡಿಬಾರ್ದು ಅಂತ.
ಯಾಕೆ ಹೊಡಿತೀರಾ? ಅದು ಅವಾಗ ನನಗೆ ಅದು ನಿಮ್ಗೆ ಸುತ್ಕೊಳ್ಳುತ್ತೆ, ಅಂತ ಸುತ್ಕೊಳ್ಳೋದು, ಅದು ಸುತ್ಕೊಳ್ಳುತ್ತೆ, ಅದು ಸುತ್ಕೊಳ್ಳಲ್ಲ. ಅದಕ್ಕೆ ಅದು ವ್ಯವಹಾರನೇ ಅದು ಅಷ್ಟೇ, ಸ್ವಾಭಾವಿಕ ನೇಚರ್. ಅದು ಬಲಿ ಕೊಟ್ಬಿಡ್ಬೇಕು. ಆ ಊಟಕ್ಕೆ ಏನ್ ಮಾಡ್ತಾವ ಅಲ್ಲ, ಪ್ರಾಣಿ ಇನ್ನೊಂದಕ್ಕೆ ಆಹಾರ ಹಾಕ್ಬಿಟ್ರೆ ಇದು ಧನ್ಯ. ಅಲ್ಲ ಸರ್, ನಮ್ದು ಪ್ರಶ್ನೆ ಏನು, ಕ್ರಿಮಿಕೀಟಗಳು ಪಶು ಪಕ್ಷಿಗಳಿಗೂ ಅದಕ್ಕೆ ಪ್ರಾರಬ್ಧ ಈಗ ಏನಿಲ್ಲ. ಇರೋದಿಲ್ಲ. ಮನುಷ್ಯ ಜನ್ಮದಲ್ಲಿ ಮಾತ್ರ. ಯಾಕೆಂದ್ರೆ ಮನುಷ್ಯ ಜನ್ಮದಲ್ಲಿ ವಿವೇಕ ಇದೆ. ವಿವೇಕ ಅಂದ್ರೆ ಒಳಿತು ಕೆಡುಕುಗಳನ್ನ ಅರಿಯುವಂತಕ್ಕಂಥ ಬುದ್ಧಿಶಕ್ತಿ ಇದೆ. ಆ ಬುದ್ಧಿಶಕ್ತಿಯಿಂದ ಅವನು ಕೆಡುಕು ಕಾರ್ಯಗಳನ್ನ ಬಿಡಬೇಕು, ಒಳಿತನ್ನ ಮಾಡಬೇಕು. ಅಲ್ಲಿಗೆ ನಾನೇನೋ ಒಂದು ಪ್ರಾರಬ್ಧ ಕರ್ಮ ಅನುಭವಿಸ್ತಾ ಇರ್ತೀನಿ. ಹೌದು, ನಾನು ಹಿಂದೆ ಅಲ್ಲಿಗೆ ಮನುಷ್ಯನಾಗೆ ಹುಟ್ಟಿರ್ತೀನಿ. ಅಲ್ಲಿಗೆ ಅದನ್ನ ಹೇಳಿದ್ದು ಇವಾಗ ಆಡ್ನಲ್ಲ, ಅದೇ ಹೇಳಿದ್ದು ಹಿಂದೆ. ಕೆಲವರು ಹೇಳಿದ ನೀನೆಲ್ಲೋ ಹಂದಿಯಲ್ಲಿ ಹುಟ್ಟಿದ್ದೆ, ಹಂದಿಯಾಗಿ ಹುಟ್ಟಿದ್ದೆ, ಎಲ್ಲ ಕತ್ತೆಯಾಗಿ ಹುಟ್ಟಿದ್ದೆ, ಅದಕ್ಕೆ ನಿಮ್ಮ ಮನೆ ಬಂದಿರ್ತೀವಿ. ಅದ್ರ ವಾಸನೆಗಳು ಹೋಗಕ್ಕೆ ನಾನು ನಾನೇನೋ ಮನೆಗೆ ದುಡಿತಾ ಇರ್ತೀನಿ. ನಾನು ಎಲ್ಲರೂ ಭಾಳ ಹಿರಿಯರು ಬುದ್ಧಿಜೀವಿಗಳು ಹೇಳೋದು, ನೀನೆಲ್ಲ ಹಿಂದಿನ ಜನ್ಮ ಕತ್ತೆಯಾಗಿ ಹುಟ್ಟಿದ್ದೆ, ಅದಕ್ಕೆ ಇವಾಗ ದುಡಿತಾ ಇದೀಯಾ ಅಂತ ಹೇಳ್ತಾ ಇದ್ದೀರ ಜನ ಹೇಳ್ತಾರೆ. ವಾಡಿಕೆ ಸ್ವಾಮಿ ಹೇಳೋದು ಅಷ್ಟೇ, ಅಷ್ಟೇ ವಾಡಿಕೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಕಟ್ಟೆ ದುಡ್ದಂಗೆ ದುಡಿತಾ ಇದೆಯಲ್ಲ ನೀನು ಅಂತಾರೆ. ಅದು ಕಟ್ಟೆಗೆ ಏನು ಗೊತ್ತಾಗಲ್ಲ. ನೀನು ಶ್ರೀಗಂಧ ಮರ ಹೊತ್ಕೊಂಡು ಹೋಗೋ ಗೊತ್ತಾಗೋದಿಲ್ಲ, ಬಟ್ಟೆಗಳ್ನ ಹಾಕೋ ಅದಕ್ಕೆ ಗೊತ್ತಾಗೋದಿಲ್ಲ. ಅದಕ್ಕೆ ಕೆಲಸ ಏನು, ಏನ್ ಹಾಕಿರಂತೋ ಅದನ್ನ ಹೊತ್ಕೊಂಡು ತಗೊಂಡೋಗೋದು ಅಷ್ಟೇ ಕೆಲಸ. ಅಂದ್ರೆ ನಾವೇ ನಮ್ಮ ಜನ ಹೇಳೋದು, ನೀನು ಎಲ್ಲ ಹೋದ್ಸತಿ ಕತ್ತೆ ಜನ್ಮ ಹುಟ್ಟಿ ಕತ್ತೆಯಾಗಿ ಇದು ಮಾಡಿದ್ದೆ, ಅದಕ್ಕೆ ಇವತ್ತು ಜನ್ಮದಲ್ಲಿ ಕತ್ತೆಯಾಗಿ ಹುಟ್ಟಿ ನೀನು ಮೊದಲು ಕತ್ತೆ ಆಗಿದ್ದೆ, ಈಗ ಕತ್ತೆಯಾಗಿ ಹುಟ್ಟಿ ನೀನು ಈ ಥರ ಕೆಲಸಗಳು ಕಾರ್ಯಗಳು ಮಾಡ್ತಾ ಇದೀಯಾ ಅಂತ ಹೇಳ್ತಾರೆ. ಅದು ಸುಳ್ಳು, ವಾಡಿಕೆ ಅಷ್ಟೇ, ಸುಮ್ಮನೆ ವಾಡಿಕೆ ಅಲ್ಲ. ಮನುಷ್ಯ ಊಟ ಅವೆಲ್ಲ ಮಾತುಗಳು, ಮನುಷ್ಯ ಊಟ ಹಾಕೊಂಡಿರೋ ಮಾತುಗಳು. ಹಾಗಾಗಿ ಅವುಗಳಿಗೇನು ಅಷ್ಟೊಂದು ಪ್ರಾಧಾನ್ಯತೆ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿಗೆ ಅದು ಸಿಂಹ, ಅದು ಹುಲಿಗೆ, ಅದು ಆಹಾರ. ಮತ್ತೆ ಇದು ಪಾಪ ಜಿಂಕೆ ಅದೆಲ್ಲ ಏನು ಪಾಪ ಆರಾಮಾಗಿ ಮಲಗಿರ್ತದೆ ಸಮಯದ, ಆರಾಮಾಗಿ ಮಗನ ನೋಡ್ಕೊಂಡು ಅದು ಬಂದು ತಿಂತಾ ಇದ್ದಲ್ಲ. ಎಷ್ಟು ನಾವು ನೋಡಿದಾಗ ಅಯ್ಯೋ ಅನ್ನಿಸ್ತೈತಲ್ವಾ? ಅಯ್ಯೋ ಅನ್ನಿಸ್ತದೆ ಮನುಷ್ಯರು, ಅದಕ್ಕೆ ಅಯ್ಯೋ ಅನ್ಸುತ್ತೆ. ಹಂಗೆ ಮೇಡಮ್, ಹಾಗೆ ನಮ್ಗೆ ಅರಿವಿದೆ, ತಿಳುವಳಿಕೆ ಇದೆ. ಒಳಿತು ಕೆಡುಕುಗಳನ್ನು ಮಾಡುವ ವಿಚಾರದಲ್ಲಿ ನಾವು ಯೋಚನೆ ಮಾಡಬೇಕು. ಅದಕ್ಕೆ ಮಾಂಸಾಹಾರ ನಿಷೇಧ ಮಾಡಿರೋದು, ಮಾಡಬೇಡಿ ನೀವು. ಅದಕ್ಕೆ ಏನು ಹೇಳ್ತಾರೆ ಹನುಮಾನ್ ಸಾಹೇಬರು, ನೀನು ಇವತ್ತೊಂದಿನ ಒಂದು ಕುರಿನ ಕಡಿದ್ರೆ ನೀನು ಮುಂದಿನ ಜನ್ಮದಲ್ಲಿ ಆ ಕುರಿ ವ್ಯಕ್ತಿಯಾಗಿ ಹುಟ್ಟಿ ಆತನು ನಿನ್ನನ್ನು ಕಡಿಯಲ್ಪಡ್ತಾನೆ. ಅಂದ್ರೆ ಮುಯಿ ಒಂದೇ ವಾತ್ನಲ್ಲಿ ಹೇಳ್ಬೇಕಂದ್ರೆ, ಮದುವೆಗಳೆಲ್ಲ ನಾವು ಪ್ರೆಸೆಂಟೇಷನ್ ಕೊಡ್ತೀವಿ, ಅವ್ರು ಕೊಟ್ಟವ್ರೆ ನಾವು ಕೊಡಬೇಕು ಅಂತ. ಹಂಗೆ ಮುಯಿ ಇದು ನಾವು ಮಾಡೋದು. ಅವನು ಮನುಷ್ಯನಾಗಿ ಹುಡ್ತಾನೆ. ನಾವು ಯಾವ ಕುರಿಯನ್ನು ಕಡಿದ್ವೋ ಅವನು ಮುಂದಿನ ಜನ್ಮಗಳಲ್ಲಿ ಮನುಷ್ಯನಾಗಿ ನಮ್ಮನ್ನ ಕಡಿಯುವಂತನಾಗ್ತಾನೆ. ಅದು ಚಕ್ರ, ಅದು ಕರ್ಮದ ಚಕ್ರ ತಿರುಗ್ತಾ ಇರುತ್ತೆ. ಅಲ್ಲಿಗೆ ಇಲ್ಲಿ ಉತ್ತರ ಅರಿವು ಅನ್ನೋದೇ ಮೇಯ್ನ್. ಹೌದು, ಅರಿವು ಅನ್ನೋದೇ ಮೇಯ್ನು. ಅದಕ್ಕೆ ನಿಮ್ಗೆ ಮಾನವ ಜನ್ಮ ಶ್ರೇಷ್ಠ. ಅದಕ್ಕೆ ಬಂದಿದೆ, ವಿಚಾರ ಮಾಡಿ ಕೆಲಸ ಕಾರ್ಯಗಳನ್ನ ಮಾಡಿ, ನೀವು ಒಳ್ಳೆಯದು ಕೆಟ್ಟದ್ದು ಏನು ಅಂತ ಇತ್ಯಾದಿಗಳನ್ನ ಮಾಡಿ ಅಂತ ಹೇಳ್ತಾರೆ. ಆಯ್ತಾ ಸ್ವಾಮಿ, ಮುಂದುವರಿಸ್ಬೋದಾ? ಆರಾಮಾಗಿ ಮುಂದುವರಿಸಿ. ಅಲ್ಲ, ಒಳ್ಳೆ ಪ್ರಶ್ನೆ ಅಲ್ಲ, ಒಳ್ಳೆ ಪ್ರಶ್ನೆ. ಸುಮ್ಮನೆ ಯಾರು ಹೇಳ್ತಾ ಇರ್ತಾರೆ ಅದು ಅದು ಅಂದ್ಬಿಟ್ಟು ಅಲ್ಲಿಗೆ ನಾವು ಹಿಂದಿನ ಜನ್ಮಕ್ಕೂ ಮಾನವನಾಗೆ ಇದ್ವಿ ಅಂತಾನೆ. ಹೌದು. ನಿನ್ನೆ ಒಂದು ಹಾಡು ವಿಚಾರ ಹೇಳಿದೆ ಅಲ್ಲಿ, ಇನ್ನಾದರೂ ಈ ಜನ್ಮಕ್ಕೆ ಬೇಸರಿಕೆ ನಿನ್ನೊಳಗೆ ತೋರದೇಕೆ. ಅದ್ರಲ್ಲಿ ಹೇಳ್ತಾರಲ್ಲ, ಮಾಡಿದ್ದನ್ನೇ ಮಾಡಿವೆ, ತಿಂದಿದ್ದೇನೆ ತಿಂದಿವೆ. ನೋಡಿ, ಮಾತಾಡಿದ್ದೆ ಏನೋ ಈಗ ಬಂದಿದೆ ಜನ್ಮ ನಿನಗೆ, ಈಗಲೂ ಬೇಸರಿಕೆ ಬರ್ತಾ ಇಲ್ವಾ ನಿನಗೆ? ಏನೇನು ಪದವಿ ಎಲ್ಲ ಅನುಭವಿಸಿದ್ಯಾ? PM ಆಗಿದ್ಯಾ, ರಾಷ್ಟ್ರಪತಿ ಆಗಿದ್ಯಾ, ಎಲ್ಲ ಒಂದು ಪದವಿಗಳನ್ನ ನೀನು ಹಿಂದಿನ ಜನ್ಮದಲ್ಲಿ ಅನುಭವಿಸಿದ್ಯಾ. ಅಂದ್ರೆ ನೀನು ಮನುಷ್ಯನಾಗಿ ಹುಟ್ಟಿದ್ಯಾ, ಮತ್ತೆ ಕರ್ಮಗಳನ್ನ ಮಾಡಿ ಮತ್ತೆ ಪ್ರಾಣಿ ಜನ್ಮಕ್ಕೆ ಹೋಗಿ ಮತ್ತೆ ಮನುಷ್ಯನಾಗಿ ಹುಟ್ಟಿದ್ಯಾ. ನೀವು ಹೇಳೋದಕ್ಕೆ ಒಂದು ಉದಾಹರಣೆ ಏನೋ, ಪ್ರಾಣಿಗಳು ಒಂದೊಂದೊಂದು ಅಂತ. ಇತ್ತೀಚಿನ ನಾವು ಚಿತ್ರಗಳನ್ನು ವಾಟ್ಸಪ್ಗಳಲ್ಲಿ ನೋಡಿದಾಗ ಅವುಗಳಿಗೂ ಕೂಡ ಕರುಣೆ ಬರ್ತಾ ಇದೆ. ಸಣ್ಣ ಮರಿಯನ್ನು ತಿನ್ನೋದಿಲ್ಲ ಅವೆಲ್ಲ. ಏನ್ ಸ್ವಾಮಿ, ತಿಂತಾ ಇಲ್ಲ, ಕರುಣೆ ಇಲ್ಲ ಅಂತಿಲ್ಲ. ಅದಕ್ಕೂ ಮನಸ್ಸಿದೆ, ಇದು ನನ್ನ ಮರಿ ಹಾಗೆ, ಇದು ಸಣ್ಣ ಮರಿ ಅಂತ ತಿಳಿದು ಅವನ ರಕ್ಷಣೆ ಮಾಡ್ತವೆ. ಒಂದು ಹುಲಿ
ಜಿಂಕೆ ಬಂದು ತಿನ್ನಲ್ಲ. ಅರ್ಥ ಆಯ್ತಾ? ರಕ್ಷಣೆ ಮಾಡ್ತಾವ, ಅದನ್ನ ಕಾಪಾಡ್ತಿತ್ತು ಅವನು. ಕಾಪಾಡುತ್ತೆ. ಅದಕ್ಕೂ ಕರುಣೆ ಇದೆ, ಮನಸ್ಸಿದೆ ಅದಕ್ಕೂ. ನನ್ನಾಗೆ ದೊಡ್ಡದಾಗಿದ್ರೆ ಅದು ಆಹಾರ ಬೇಕಾಯಿತು ತಿನ್ನೋದು. ಸಣ್ಣ ಮರಿಗಳನ್ನೇನು ತಿನ್ನಕ್ಕೆ ಹೋಗ್ತಾ ಇಲ್ಲ ಅವು, ಸಣ್ಣ ಮರಿಗಳನ್ನ ತಿನ್ನಕ್ಕೆ ಹೋಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ನೀನು ಅನುಭವಿಸದಿರೋ ವಿಷಯಗಳಿಲ್ಲ. ಎಷ್ಟೋ ವಿಷಯಗಳನ್ನ ಅನುಭವಿಸ್ಬಿಟ್ಟಿದ್ಯಾ ಹಿಂದಿನ ಜನ್ಮದಲ್ಲಿ. ಕರ್ಮಗಳು ವಿರಚಿಸದ ಕರ್ಮವಿಲ್ಲ, ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳೇ ಇಲ್ಲ. ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡಿದ್ಯಾ ಮನುಷ್ಯ ಜನ್ಮದಲ್ಲಿ. ಮತ್ತು ಎಲ್ಲಾ ಪ್ರಾಣಿ ಗರ್ಭದಲ್ಲಿ, ಪಕ್ಷಿಗಳ ಗರ್ಭದಲ್ಲಿ ಹುಟ್ಟು ಬಂದಿದೆಯಾ. ಮತ್ತು ನಿನ್ನ ಸುಡದಿರುವ ಸುಡುಗಾಡೆ ಇಲ್ಲ. ಸುಡುಗಾಡೆ ಇಲ್ಲ, ಸ್ಮಶಾನ. ಅಮೆರಿಕದಲ್ಲೂ ಸುಟ್ಟಿರ್ತೀಯ, ಗ್ರೀಸ್ನಲ್ಲೂ ಸುಟ್ಟಿರ್ತೀಯ, ರಷ್ಯಾದಲ್ಲೂ ಸುಟ್ಟಿದ್ಯಾ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸುಡುವಂಗ ಆಗ್ತೀಯ. ಸಮಯ ಹಾಗೆ ಆಗುತ್ತೆ. ಮರಣ ಖಂಡಿತ, ನಮಗೆ ಪ್ರತಿಯೊಬ್ಬರಿಗೂ ಮರಣ ಖಂಡಿತ. ಯಾರೂ ಸಹ ಶಾಶ್ವತವಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಇದ್ದಾರೆ ಅಂತ ಹೇಳಿದ್ರೆ ಅದು ಸುಳ್ಳು ಅಂತ ತಿಳ್ಕೊಳ್ಳಿ. ಗೋರಖ್ನಾಥ್ ಇದ್ದಾನೆ, 5 ಜನ ಜಿತೇಂದ್ರಿಯರು ಇದ್ದಾರೆ, ಚಿರಂಜೀವಿಗಳು ಇದ್ದಾರೆ ಅಂದ್ರೆ ಕಣ್ಣಿಗೆ ಕಾಣಿಸ್ಕೊಳ್ಬೇಕಾಗಿತ್ತು ಅವರು. ಯಾರು 5 ಜನ? ಹನುಮಂತ ಚಿರಂಜೀವಿ, ಬಲಿ ಚಿರಂಜೀವಿ, ಇನ್ನ 3-4 ಜನ ಹೇಳ್ತಾರೆ. ಅವರೆಲ್ಲ ಇದ್ರೆ ಕಣ್ಣು ಕಾಣಿಸ್ಕೊಳ್ಬೇಕಾಗಿತ್ತು. ಯಾರ ಕಣ್ಣಿಗಣ ಕಾಣಿಸ್ಕೊಳ್ತಾ ಇದ್ದಾರ? ಯಾರ ಕಣ್ಣಿಗೂ ಕಾಣಿಸ್ಕೊಳ್ತಾ ಇಲ್ಲ. ನನ್ನ ಪ್ರಶ್ನೆ, ರಾಮಕೃಷ್ಣ ಪರಮಹಂಸರಿಗೆ ಕಾಳಿ ದರ್ಶನ ಕೊಟ್ಲು ಅಂತ. ಅದಕ್ಕೆ ಜಗನ್ನಾಥ ಸಾಹೇಬ್ ಹೇಳಿದ್ರು, ಎಲ್ಲ ಮನಸ್ಸಿನ ಕಲ್ಪನೆಗಳು. ಮನಸ್ಸಿನಲ್ಲಿ ಆಕೆಯನ್ನೇ ತುಂಬಿಕೊಂಡಿರ್ತಾರೆ, ಆ ಚಿತ್ರವನ್ನ ತುಂಬಿಕೊಂಡಿರ್ತಾರೆ. ಹಾಗಾಗಿ ಸ್ವಪ್ನದಲ್ಲಿ ಅದು ನಮ್ಮ ಮುಂದೆ ಬರುತ್ತೆ, ಸ್ವಪ್ನದಲ್ಲಿ ಕಾಣಿಸಿಕೊಳ್ಳುತ್ತೆ. 3 ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಕಾಣುತ್ತೆ. ಅವ್ರಿಗೆ ನಮ್ಗೇನ್ ಗೊತ್ತಲ್ಲ, ಗೊತ್ತಾಗೈತಾ ಇಲ್ಲ ಅಂತ ಅವ್ರು ಏನ್ ಹೇಳಿದ್ರು ಹೂ ಅಂತೀವಿ ಅಷ್ಟೇ. ನಾವು ಕೆಲಸ ಮಾಡಿ ನಿಲ್ಸ್ಬಿಟ್ಟಿದೀವಿ. ಈಗ ಒಂದೊಂದು ಟೈಮ್ ಸ್ವಪ್ನ ಕೆಲಸ ಮಾಡ್ತಾ ಇದ್ದಂಗೆನೆ. ಯಾಕೆ? ನಾವು ತೊಡಗಿಸ್ಕೊಂಡಿವಿ ಅದರಲ್ಲಿ. ಎಷ್ಟು ವರ್ಷಗಳು? 35 ವರ್ಷಗಳು ಕಾಲ ನಮ್ಮ ಮನಸ್ಸನ್ನ, ನಮ್ಮ ಬುದ್ಧಿಯನ್ನ, ನಮ್ಮ ದೇಹವನ್ನ ಅದರಲ್ಲಿ ತೊಡಗಿಸಿಕೊಂಡಿದ್ದರ ಪರಿಣಾಮ ನಮ್ಗೆ ಈಗಲೂ ಸ್ವಪ್ನದಲ್ಲಿ ಬರ್ತವೆ. ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ. ಅಲ್ಲಿ ಹೇಳಿದಾರೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಹೇಳಿದಾರೆ ಇಲ್ಲಿ ಹೋಗ್ಬೇಕು. ನೋಡಿ ಸ್ವಪ್ನ. ಯಾಕೆ? ಮನಸ್ಸಿನಲ್ಲಿ ತುಂಬ್ಕೊಂಬಿಟ್ಟಿದೀವಿ, ದಿನ ಹೋಗಿಲ್ಲ. ಹಾಗಾಗಿ ಇವಾಗ ಹೊಸದ್ದೆ, ನಾನು ಹಿಂದಿನ ಜನ್ಮದಲ್ಲಿ ಎಮ್ಮೆನೋ ಹಸುನೋ ಮನುಷ್ಯನೋ ತಾಳಿದ್ಯಾ ಅಂತ ಹೇಳಿದ್ರೆ ಅದಕ್ಕೆ ಸಾಕ್ಷಿ ಅಂತ ಕೇಳಿದಾಗ ಅದು ಸಾಕ್ಷಿ ಇದೆ ಸುಮ್ಮನೆ ಎಲ್ಲ ನೋಡ್ತಾ ಇದ್ದೀವಲ್ಲ, ಸಾಕ್ಷಿ. ಸಾಕ್ಷಿ ಅಂತ ಬೇಕಂತ ಯಾರಿಗಾದ್ರೂ ಸಾಕ್ಷಿ ಅಂತ ಸಾಕ್ಷಿ. ಇವಾಗ ಯಾರೋ ನೀವು ಒಂದು ಹೇಳಿದ್ರಲ್ಲ, ಸಬ್ಕಾನ್ಶಿಯಸ್ ಅಂತ ಇರ್ತದೆ. ಅಂದ್ರೆ ಅರಿವು ಅಂತಾರೆ, ಎವ್ರಿವೇರ್ ಅಂತಾರೆ ಇಂಗ್ಲಿಷ್ನಾಗೆ. ಆ ಜ್ಞಾನದಲ್ಲಿ ನೀವು ಹೋದಾಗ ಜಗತ್ತೇ ಗೊತ್ತಾಗ್ತೈತೆ ನಿಮ್ಗೆ. ಹಿಂದಿನ ಜನ್ಮ ಗೊತ್ತಾಗ್ತೈತೆ, 100 ಜನ್ಮದಿಂದ ಗೊತ್ತಾಗ್ತೈತೆ, 1000 ಜನ್ಮದ್ದು ಗೊತ್ತಾಗ್ತೈತೆ, ಒಂದೊಂದು ಗೊತ್ತಾಗ್ತೈತೆ. ಆ ಸುಳ್ಳು ಅಂತ ಇಲ್ಲ. ಇದಾಗ ಇದಕ್ಕೆ ನಿಮ್ಗೆ ಅನುಭವ ಬೇಕು ಅಂದ್ರೆ ಈ ಸಬ್ ಕಾನ್ಶಿಯಸ್ ಅಂದ್ರೆ ಅರಿವು ಇರೋ ಜ್ಞಾನ, ಸುಪ್ತ ಮನಸ್ಸಿನ ಜ್ಞಾನ ಹೊಂದಿರೋ ವ್ಯಕ್ತಿಗಳ ಜೊತೆಗೆ ನೀವು ಪರಿಚಯ ಮಾಡಿದಾಗ ಆ ಜ್ಞಾನದಲ್ಲೇ ನಿಮ್ಗೆಲ್ಲ ಹೇಳೋದು. ತ್ರಿಕಾಲ ಜ್ಞಾನಿ, ಟೈಮ್ ಟ್ರಾವೆಲರ್ ಅಂತಾರಲ್ಲ, ಟೈಮ್ ಟ್ರಾವೆಲ್ ಅದು ನೀವು ಕಲ್ಪನೆಯಾಗೆ ಕಲ್ಪನೆ ಇಲ್ಲ. ಇದ್ರಾಗ ಅರಿವು ಒಂದು ಅರಿವು ಬರೋದು, ವಿಚಾರ ಮಾಡ್ತಾ ಗೊತ್ತಾಗುತ್ತೆ. ಅರಿವು ಅನ್ನೋದು ಅದೇ ಇದ್ರಲ್ಲೂ ಬರೋದು ಲಾಸ್ಟ್ನಲ್ಲಿ. ಅರಿವು ಅಂದ್ರೆ ಎಲ್ಲ ನೀನೇ ಆಗಿರ್ತೀಯ. ಎಲ್ಲ ನೀವೇ ಆಗಿರೋದಿಲ್ಲ. ನೀವು ಸಾಧನೆ ಮಾಡಿದಾಗ ಅದರ ಅನುಭವ ಆಗುತ್ತವೆ. ಮೇಡಮ್ನವರು ಯೋಗ ಕ್ಲಾಸು ಸಾಧನೆ ಮಾಡಿದ್ದಾರೆ, ಅವ್ರಿಗೆ ಅದರ ಅನುಭವ ಆಗುತ್ತೆ. ಅದ್ರ ವಿಚಾರಗಳನ್ನ ಹೇಳ್ತಾರೆ. ನೋಡಿ, ಈ ತರ ಮಾಡಿದ್ರೆ ನೀವು ತಪ್ಪು ಆಗ್ಬಿಡುತ್ತೆ, ಕೈ ಉಳ್ಕೊಡೋದು, ಕಾಲು ಉಳ್ಕೋದೋ ಆಗುತ್ತೆ. ಹಾಗಾಗಿ ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾರೆ ಅವರು ಮೇಡಮ್ನವ್ರು ಅಲ್ವರ. ಅದೇ ರೀತಿಯಾಗಿ ಸ್ವತಃ ನಿಮ್ಗೆ ಅರಿವು ಆಗ್ತಾ ಇರುತ್ತೆ. ಅರಿವು ಆಗ್ತಾ ಇರುತ್ತೆ, ಗೊತ್ತಾಗುತ್ತೆ. ಆ ಸಾಧನೆ ನಾವು ಮಾಡಬೇಕು, ಸಾಧನೆ ಮಾಡಬೇಕು. ಕೇವಲ ಹೇಳ್ತಾರೆ ಚರ್ಚೆಗಳಿಂದ. ಒಂದೇ ಒಂದು ಹೇಳಿ. ನಾನು ಪ್ರಶ್ನೆ ಸದಾಶಿವ ಸರ್ ಹೇಳಿ. ನಿಮ್ ತೋಟದಾಗ ಹಸುಗೆ ಕರ ಹಾಕ್ತು ಅನ್ಕೊಳ್ರಿ, ಕರ ಹೋಗಿ ಏನ್ ಮಾಡಿದ್ರು ತಕ್ಷಣ ಕೆಚ್ಚಲ್ಗೆ ಹೋಗುತ್ತೆ. ಯಾರು ಹೇಳ್ಕೊಟ್ರು? ಅದಕ್ಕೆ ಯಾರು ಹೇಳ್ಕೊಟ್ರು? ಸ್ವಾಭಾವಿಕ. ಹಾಗೆಲ್ಲ ಹೇಳಿದ ಸ್ವಾಭಾವಿಕ ಅವೆಲ್ಲ. ಅಲ್ಲ, ಅದೇ ಪುನರ್ಜನ್ಮದ ಇದು. ಅಂದ್ರೆ ವಾಸನೆ ಕಮ್ಮಿ ಪ್ರಮಾಣದಲ್ಲಿದೆ, ಇರ್ತದೆ. ಗೊತ್ತಾಯ್ತಾ? ಎಲ್ಲ ನೋಡಿರೋದು ಮಾಡಿರೋದು. ಅದಕ್ಕೆ ಯಾರು ಹೇಳ್ಕೊಳ್ಳಿಲ್ಲ, ಮತ್ತೆ ಹೆಂಗ್ ಹೋಯ್ತದು? ಒಂದೊಂದು ಹೋಗಲ್ಲ ಸರ್, ಒಂದೊಂದು ಎಲ್ಲ ಓದ್ತೈತೆ.
ಅದಕ್ಕೇನಾಯ್ತು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಹೊಟ್ಟೆ ಹಸಿ ಬರ್ತದೆ. ಬದುಕಬೇಕು ಅಂತ ತಿಂಡಿ ಬೇಕು ಅವರೇ ಕರ್ಕೊಂಡು ತಿಂಡಿ ಬಾಯ್ದು ತಿನ್ಬೇಕು ಅನಿಸ್ತಿದೆ. ಸ್ವಲ್ಪ ಹಸು ಕಡಿಮೆ ಇರೋ ನಮ್ಮಂತವ್ರು ನಿಧಾನವಾಗಿ ಹಿಂದಕ್ಕೆ ಹೋಗ್ತಾರೆ. ಅದಕ್ಕೆ ಇಲ್ಲೊಂದು ಕಡೆ ಹೇಳ್ತಾರೆ, ಪರಮಾತ್ಮ ಸಾಕ್ಷಾತ್ಕಾರವಾಗಬೇಕಾದ್ರೆ ಬೇಜಾರು ಬೀಳ್ಬೇಡಿ, ಇಲ್ಲಿ ಇರೋದನ್ನ ಹೇಳ್ತೀನಿ. ಸರಿಯಾಗಿ ಒಣ ಮಾತುಗಳ ಚರ್ಚೆಯ ಮಾರ್ಗವನ್ನ ಬಿಟ್ಟು, ಚೆನ್ನಾಗಿ ತಿಳ್ಕೊಳ್ಳಿ, ಒಣ ಮಾತುಗಳ ಚರ್ಚೆಯ ಮಾರ್ಗವನ್ನ ಬಿಟ್ಟು, ಕೈವಾರ ತಾತಯ್ಯನವರು ಹೇಳಿದ್ರು, ಸಾಧನಾ ಮಾರ್ಗವನ್ನ ಅವಲಂಬಿಸಬೇಕು. ದಯವಿಟ್ಟು ಬೇಜಾರು ಬೀಳ್ಬೇಡಿ. ಇಲ್ಲ ಸ್ವಾಮಿ, ನಮಗೆ ಸತ್ಯಾಂಶ ಬೇಕು. ನಮ್ಗೆ ತೋರಿಕೆ ಬೇಡ, ನಮ್ಗೆ ತೋರಿಕೆ ನೋಡಿ, ಬೇಡ. ಮಹಾತ್ಮರು ಬೇಡ. ಇಲ್ಲ, ಅನುಷ್ಠಾನ ಸಾಧನೆ ಅಂದ್ರೆ ಅನುಷ್ಠಾನದಲ್ಲಿ ಬಂದಾಗ ಮಹಾತ್ಮರು ಎಲ್ಲರೂ ಸಹ ಕಬೀರ್ ಸಾಹೇಬರು ಸ್ವತಃ ಅನುಭವ ಮಾಡಿ ನಮಗೆ ತಿಳಿಸಿದ್ದಾರೆ ಗ್ರಂಥಗಳ ಮೂಲಕ. ಅದರ ಅರಿವು ನಮಗಾಗಬೇಕಾದ್ರೆ ನಾವು ಅವರೇ ತಿಳಿಸಿದಂಥ ಮಾರ್ಗದಲ್ಲಿ ನಾವು ನಡಿಬೇಕು. ನಮಗೆ ಜ್ಞಾನ ಸಿದ್ಧಿ ಆಗ್ತಾ ಇಲ್ಲ, ಕಾರಣ ಅಂದರೆ ಹೊರಗಿನ ಮಾತು ಎಲ್ಲ ಇದರಿಂದನೇ ಅದೇ ಒಣ ಮಾತುಗಳು. ಮಾತ್ರದಿಂದ ಅವ್ರೇನು ಅನ್ಕೊಂತಾರೆ ಇವರು ಆ ಥರ ಒಂದು ಇವಾಗ ಅರಿವಾಯ್ತಾ? ಅವ್ರೇನೋ ಅಂತಾರೆ, ಇವರೇನೋ ಅಂತಾರೆ, ಅವೆಲ್ಲ ಬಿಟ್ಬಿಡ್ಬೇಕು. ಅಂತರಂಗದಲ್ಲಿ ನಾವು ಸಾಧನೆ ಮಾಡ್ಬೇಕು, ಚಿಂತನೆ ಮಾಡಬೇಕು, ಮನನ ಮಾಡಬೇಕು. ಆಗ ಮಾತ್ರ ನಿಮಗೆ ಅದರ ಅರಿವು, ಆಗ ಮಾತ್ರ ಅರಿವು. ಒಂದು ಉದಾಹರಣೆ ಕೊಡ್ತೀವಿ. ಒಂದು ಉದಾಹರಣೆ, ಮುಂದೆ ನಾನು ಓದ್ತಾ ಇರ್ತೀನಲ್ಲ, ಆ ಪದಗಳು ಮೊದಲೇ ನಮಗೆ ಬರ್ತಾ ಇರ್ತವೆ. ಏನು ಚಿಂತನೆ ಮಾಡ್ತಾ ಇರ್ತೀವಿ, ನಾವು ಚಿಂತನೆ ಮಾಡ್ತಾ ಇರ್ತೀವಿ. ಪುಸ್ತಕದಲ್ಲಿ ನೋಡಿದಾಗ ಆ ಪದ ಇಲ್ಲಿ ಬಂದಿದೆ, ಆ ಪದ ಬಂದಿದೆ. ಹೇಗೆ ಅಂತ ಅಂದ್ರೆ, ನಾನು ಚಿಂತನೆ ಮಾಡ್ತಾ ಇದ್ದೆ. ಅಗ್ನಿ ಬೆಂಕಿಗೆ ಬಿಸಿ ನೀರು ಹಾಕಿದ್ರೆ ಉರಿಬೇಕು ತಾನೆ? ಉರಿಯುತ್ತಾ? ಇಲ್ಲ. ಅದಕ್ಕೆ ಬೇಕಾಗಿರೋದೇನು? ಅದರಲ್ಲಿ ನೀರಿನಲ್ಲಿ ಕೋಮಲತ್ವ ಇದೆ, ತಣ್ಣನೆಯ ಅಂಶ ಇದೆ. ನೀವು ಎಂತ ಮರಳ್ತಾ ಇರೋ ನೀರನ್ನ ಬೆಂಕಿಗೆ ಹಾಕಿದ್ರು ಆರುತ್ತೆ. ಬೆಂಕಿ ಏನು ಬಿಸಿನೀರು ಹಾಕೈತೆ ಅಂತೇಳಿ ಅದೇನು ದಗ ಅಂತ ಉರಿಯಲ್ಲ. ಅದಕ್ಕೆ ಬೇಕಾಗಿರತಕ್ಕಂಥ ಇಂಧನ ಹಾಕಿ, ನೀವು ಎಣ್ಣೆ ಹಾಕಿ, ತುಪ್ಪ ಹಾಕಿ, ಪೆಟ್ರೋಲ್ ಹಾಕಿ ಉರಿಯುತ್ತೆ. ಸ್ವಲ್ಪ ಜಾಸ್ತಿ ಅರ್ಥ ಆಯ್ತಾ? ಆ ವಿಚಾರವನ್ನು ನಾನು ಚಿಂತನೆ ಮಾಡಿ ಇಲ್ಲಿ ಹೇಳಿದ್ದೆ. ಅದು ಮುಂದಿನ ದಿನಗಳಲ್ಲಿ ಓದ್ತಾ ಇದ್ದಾಗ ಬಂದ್ಬಿಡ್ತದು. ಅಲ್ಲಿಗೆ ನೀರಿನ ಅಂಶ ಬೇಕು, ಅದು ಬಿಸಿ ಆಗಲಿ. ಅಲ್ಲಲ್ಲ, ಅದಕ್ಕೆ ಬಿಡಿ, ಅದನ್ನು ಉದಾಹರಣೆ ಕೊಟ್ವಿ. ನಾವು ನಮ್ಮನ್ನಲ್ಲಿ ನಾವೇ ಚಿಂತನೆ ಮಾಡ್ತಾ ಇದ್ದೆ ಮಾತುಗಳನ್ನ, ಜ್ಞಾನದ ಮಾತುಗಳನ್ನ, ನಿಮ್ಮಲ್ಲೇ ಜ್ಞಾನ ಪ್ರಕಾಶ ಆಗುತ್ತೆ. ಓ, ಇದು ಕರೆಕ್ಟು, ಇದು ಸರಿ, ಇದು ಕರೆಕ್ಟು, ಅವಾಗ ಅರ್ಥ ಆಗುತ್ತೆ. ಅದಕ್ಕೆ ನಾವು ಸಾಧನೆ, ಅವ್ರು ಹೇಳ್ದಂಗೆ ಅನುಷ್ಠಾನಗೊಳಿಸ್ಕೊಳ್ಬೇಕು, ಚಿಂತನೆ ಮಾಡಬೇಕು. ಮೊದಲು ಹೇಳಿದ ಮಾತುಗಳಲ್ಲಿ ವಿಚಾರ ವಿಮರ್ಶೆ ನಾವೇ ಮಾಡ್ಕೊಳ್ತಾ ಇರಬೇಕು. ಏನು ಇವತ್ತು ಈ ವಿಚಾರ ಹೇಳಿದ್ರು, ಇದು ಸರಿಯೋ ತಪ್ಪ ಅಂತ ನಮ್ಮ ಮನಸ್ಸಲ್ಲೇ ನಾವು ಅವಲೋಕನ ಮಾಡ್ಕೊಂಡಾಗ ಅದು ನಮಗೆ ಉತ್ತರ ಅದೇ ಕೊಡುತ್ತೆ ಸ್ವಾಮಿ. ನೀವು 1 hour ಇದು ಮಾಡಿರ್ತಾರಲ್ಲ ಸ್ವಾಮಿ, ಪ್ರಸಂಗ ಮಾಡಿರ್ತಾರಲ್ಲ, ಪ್ರಸಂಗ ನಾನು ಅವಲೋಕನ ಮಾಡೋಕ್ಕೆ ಮೇಲಕ್ಕೆ ಹೋದಾಗ ವಾಕಿಂಗ್ ಸುಮ್ಮನೆ ಹಂಗೆ ಮನೆಯ ಮೇಲೆ ನನಗೆ 5 ನಿಮಿಷಕ್ಕೂ ಇದಾಗ್ತಾ 1 ಗಂಟೆ ಮಾಡಿರ್ತಕ್ಕಂಥದ್ದು ನಾನು 2-3 ನಿಮಿಷಕ್ಕೆ ನಾನು ಅರಿವಾಗ್ತಾ ಇಲ್ಲ. ಕಾರಣ ಇದೇನದು ಅರಿವಾಗ್ತಾ ಇಲ್ಲ ಅಂತಂದ್ರೆ ನೀವು ಚಾನ್ಸ್ ಕೊಡ್ತಾ ಇಲ್ಲ. ಮನಸ್ಸನ್ನ ಏಕಾಗ್ರತೆಗೊಳಿಸಕ್ ಆಗ್ತಾ ಇಲ್ಲ. ನಿಮ್ ಕೈನಲ್ಲಿ ಪದಗಳೇ ಬರಲ್ಲ. ಏಕಾಗ್ರತೆಗೊಳಿಸಕ್ ಆಗ್ತಾ ಇಲ್ಲ. ಜಾಸ್ತಿ ಐತೆ ನಿಮ್ಗೆ. ಪ್ರಪಂಚದ ಸಂಕೀರ್ಣ ಅಂತಾರೆ, ಕಾಂಪ್ಲೆಕ್ಸ್ ಅದು ಒತ್ತಡ, ಅಷ್ಟು ಬೇರೆ ವಿಚಾರಗಳವೆ ನಿಮ್ಗೆ. ಅದನ್ನೆಲ್ಲ ಪಕ್ಕಕ್ಕೆ ಇಡಬೇಕು. ನೀವು ಮಾಯಾ ಲೋಕದ ಮುಳುಗೋಗಿದ್ದೀರಾ. ಒಂದು 5 ನಿಮಿಷ ಪ್ರಾರಂಭ ಮಾಡಿ, 5 ನಿಮಿಷ ಎಲ್ಲವನ್ನ, ನಿಮ್ಮ ವ್ಯವಹಾರವನ್ನ ಎಲ್ಲವನ್ನ ಪಕ್ಕಕ್ಕೆ ಇಟ್ಟು ಒಂದು ಶಬ್ದವನ್ನ ತಗೊಂಡಿರ್ತಕ್ಕಂಥ ಇಲ್ಲಿ ಶಬ್ದಗಳನ್ನ ವಿಚಾರ ಮಾಡಿ, ಬಂದ್ಬಿಡುತ್ತೆ. ಬೇರೆ ಯಾವ್ಯಾವ ವಿಚಾರ ಮಾಡ್ತೀವಿ ನಾವು? ಒಳಗೆ ಹೋದ್ರು ಅದನ್ನೇ ಯೋಚನೆ ಮಾಡಿದ್ರೆ ಸಾಕು. ಕೆಲ್ಸದ್ದು ಯೋಚನೆ ಮಾಡ್ತೀರ ತಾನೇ? ಇದು ಹೇಗ್ ಮಾಡ್ಬೇಕು, ಅದು ಹಾಗೆ ಮಾಡ್ಬೇಕು. ಆಗ್ಲೇ ಏನೋ ಹೇಳ್ತಾ ಇದೆ ಆಚೆ ಕಡೆ ಅಲ್ಲದಾ? ಇನ್ನೊಂದು ದಿನ ಹೋದ್ರಾಯ್ತು, ಟೈಮ್ ಪಾಸ್ ಆಗುತ್ತೆ. ನೋಡಿ ಎಷ್ಟು ಯೋಚನೆ ಮಾಡ್ತೀರ. ಅದೇ ರೀತಿಯಾಗಿ ಜ್ಞಾನದಲ್ಲಿ ನೀವು ಯೋಚನೆ ಮಾಡಿದಾಗ ನಮಗೆ ಬೆಳಕು ಅದೇ ಕೊಡುತ್ತೆ.
ಇದು ಏನಿದ್ರು ನಾವು ಪ್ರೇರಣೆ, ಗುರು ಪ್ರೇರಣೆ ಕೊಡ್ತಾನೆ, ಸೂಚನೆ ಕೊಡ್ತಾನೆ, ಈ ರೀತಿ ಮಾಡು ಈ ರೀತಿ ಮಾಡು ಅಂತ. ಆದರೆ ಮಾಡ್ಕೊಳ್ಬೇಕಾಗಿರೋದು ನಾವು ಸ್ವತಃ. ನಾವು ಶಿಕ್ಷಕ ಗುರು ಪಾಠ ಹೇಳ್ತಾನೆ, ಅರ್ಥ ಆಗದೆ ಇದ್ದ ಪಕ್ಷದಲ್ಲಿ ಮನೆಯಲ್ಲಿ ನಾವು ಹೋಮ್ವರ್ಕ್ ಮಾಡಬೇಕು. ಸ್ವಾಮಿ ಅದೆಲ್ಲ ಸ್ವಂತ ತುಂಬಾ ಪ್ರೈವೇಟ್ ಇದು, ಇನ್ನೊಬ್ರು ಮಾಡೋದಲ್ಲ, ಇನ್ನೊಬ್ರು ಹೇಳೋದಲ್ಲ. ಅಂದ್ರೆ ಪ್ರೇರಣೆ ಕೊಡ್ತಾನೆ ಅಷ್ಟೇ. ಪ್ರೇರಣೆ ಮಾಡ್ಬೇಕು. ಇಂಥ ಪಾಠ ಹಿಂಗ್ ಹೇಳುತ್ತೆ ಅಂತ ನಿಮ್ಗೆ ಅರ್ಥ ಆಗದೆ ಇದ್ದಾಗ ನೀವು ಪುಸ್ತಕ ತೆಗೆದು ನೋಡ್ಬೇಕು, ಆಗಲೇ ಅವ್ನಿಗೆ ಅರ್ಥ ಆಗೋದು. ಕೆಲವರು ಅವರ ಬುದ್ಧಿಬಲ ಜಾಸ್ತಿ ಇರುತ್ತೆ, ಸಂಸ್ಕಾರ ಫಲಕ್ಕೆ ಅನುಗುಣವಾಗಿ ಹೇಳ್ತಾ ಇರಾಗೆ ಕ್ಯಾಚ್ ಮಾಡ್ಕೊಳ್ತಾರೆ, ಹೇಳ್ತಾ ಇರಾಗೆ ಕ್ಯಾಚ್ ಮಾಡ್ಕೊಳ್ತಾರೆ. ಮೊನ್ನೆ ಒಂದು ವಾಟ್ಸಪ್ನಲ್ಲಿ ಎಷ್ಟೊಂದು ಲೆಕ್ಕ ಹೇಳ್ತಾಳೆ ಆ ಹುಡುಗಿ, ಹಂಗೆ ಲೆಕ್ಕ 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 ಅಂತ ಲೆಕ್ಕ ಹಾಕ್ಬಿಟ್ಟು ಕೊನೆಗೆ ಮೈನಸ್ ಎಷ್ಟು ಹೊಡಿತು ಅಂದ್ರೆ 4 ಅಂತ ಹೇಳ್ತಾಳೆ. ಅವ್ರು 4 ಮೊದಲೇ ಲೆಕ್ಕ ಹಾಕಿ ಮಾಡ್ಕೊಂಡಿದ್ರು. 10 ತರ ಲೆಕ್ಕ ಹೇಳ್ತಾಳೆ ಎಮ್ಮನ್ಗೆ ಆ ಹುಡುಗಿಗೆ. ಆ ಹುಡುಗಿ ಹಂಗೆ ಮನಸ್ಸಿನಲ್ಲಿ ಟಕ 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 ಅಂತ ಮನಸ್ಸಿನಲ್ಲಿ ಲೆಕ್ಕ ಹಾಕಿ ಆನ್ಸರ್ ಎಷ್ಟು 4, ಅಲ್ಲಿ 4. ಹಂಗೆ ನಾವು ಮನಸ್ಸಿನಲ್ಲಿ ನಾವು ಲೆಕ್ಕಾಚಾರ ಹಾಕ್ಕೊಳ್ಬೇಕು, ಚಿಂತನೆ ಮಾಡಬೇಕು, ಮನನ ಮಾಡಬೇಕು. ಒಂದು 5 ನಿಮಿಷ 10 ನಿಮಿಷ ಮಾಡಿದ್ರೆ ಖಂಡಿತ ನಿಮಗೂ ಆಗುತ್ತೆ ಸ್ವಾಮಿ. ನೀವು ದೈವ ಪುರುಷರೇ, ದೈವಾಂಶ ಸಂಭೂತರೇ, ನೀವು ದೇವರೇ. ನಿಮ್ಮಲ್ಲಿರತಕ್ಕಂಥನು ಪರಮಾತ್ಮ ಸ್ವರೂಪಿ ಆತ್ಮನು. ಅದಕ್ಕೆ ಹೇಳಿದ್ದು ಫಿರೇ ಢೂಂಢುತ್ತ ರಾಮಕೋ ಮೂರ್ಖೋ ಚಾರೋ ಧಾಮ್ ಘಟ ಘಟ ಮೇ ಬೈಠಾ ರಾಮ್. ಏನು ರಾಮನನ್ನ 4 ಕಡೆ ಹುಡುಕ್ತಾ ಇದ್ದಾರೆ. ಎಲ್ಲರ ಹೃದಯದಲ್ಲಿ ರಾಮನಿದ್ದಾನೆ, ಅದೇ ಹೇಳಿದವರು. ಎಲ್ಲರ ಹೃದಯ ಘಟ ಘಟ ಮೇ, ಘಟ ಅಂದ್ರೆ ದೇಹ, ಅದೇ ಹೇಳಿದ್ರು. ಚೈತನ್ಯನೆಲ್ಲಿದ್ದಾನೆ? ಹೃದಯ ಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಇನ್ನು ಮುಂದಿನ ಸ್ಥಾನ ಇದೆ. ಫಸ್ಟ್ ಅದನ್ನ ಮುಟ್ಟೋಣ, ಅದನ್ನ ಮುಟ್ಟೋಣ. ನಮ್ಮ ಹೃದಯ ಸ್ಥಾನದಲ್ಲಿ ನಮ್ಮ ಆತ್ಮನಿದ್ದಾನೆ ಅಂತೇಳಿ ನಾವು ಚಿಂತನೆ ಮಾಡ್ತಾ ಮೆಡಿಟೇಷನ್, ಮೇಡಮ್ ಹೇಳ್ದಂಗೆ ಒಂದು 10 ನಿಮಿಷ ಮೆಡಿಟೇಷನ್. ಮೆಡಿಟೇಷನ್ ಮಾಡಿ 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 ಅಂತ ಸರಿ 2 ನಿಮಿಷ ಮಾಡ್ರಿ. ಅಲ್ಲ ಎಲ್ಲ ಪದಗಳು ಹೇಳ್ತಾರೆ, ಎಲ್ಲ ಸಭೆಯಲ್ಲೂ ಹೇಳ್ತಾರೆ. ಯಾವ ರೀತಿ ಮಾಡಬೇಕು, ಹೆಂಗಿರ್ಬೇಕು ಅನ್ನೋದನ್ನ ವಿವರಣೆಯಾಗಿ ಹೇಳೋದಿಲ್ಲ. ಏನು ವಿವರಣೆ ಏನ್ ಬೇಕಾಗಿಲ್ಲ ಸ್ವಾಮಿ, ನಿಮ್ಗೆ ಗೊತ್ತಾಗಲ್ಲ ಅದು. ಕಬೀರ್ ನೆನ್ಸ್ಕೊಂಡು ಕುತ್ಕೊಳ್ರಿ, ಹಾ, 2 ನಿಮಿಷ ನೋಡಿ. ಸಾಕು. ಸಾಕು. ಇಲ್ಲ ನಿಮ್ಮಪ್ಪ ನಿಮ್ಮಮ್ಮ ನೆನ್ಸ್ಕೊಂಡು ಕುತ್ಕೊಳ್ರಿ, ಸಾಕು. ಅದೇ ಸಾತ್ಕಾಸ್ಕಾರ. ಅವ್ರು ಹೇಳ್ತಾರೆ ಹಲವಾರು ಮಾರ್ಗಗಳಿದಾವೆ, ಕುಂಡಲಿನಿ ಶಕ್ತಿ, ಆಟೋ ಯೋಗ ಶಕ್ತಿ, ಅವೆಲ್ಲ ಏನು ಬೇಕಾಗಿಲ್ಲ ಸರ್. ದೊಡ್ಡ ಪದ ಬೇಡ, ಪದ ಹೋಗೋಣ. ಏನಿಲ್ಲ, ಗುರುಗಳನ್ನ ಅವ್ರು ಹೇಳ್ದಂಗೆ ಕಬೀರ್ ನನ್ನ ಮುಂದೆ ಇದ್ದಾರೆ ಅಂತ ತಿಳ್ಕೊಂಡು ನಮ್ಮ ಮನಸ್ಸನ್ನೆಲ್ಲ, ನಮ್ಮ ದೃಷ್ಟಿಯನ್ನೆಲ್ಲ ಅವ್ರ ಮುಂದೆ ಇಟ್ಟು ನೀವು ಕುಳಿತುಕೊಳ್ಳಿ. 2 ನಿಮಿಷ ಸಾಕು. ಅದು ಕ್ರಮೇಣ ಮನಸ್ಸು ಏಕಾಗ್ರತೆ ಬರುತ್ತೆ. ಇವರು ಹಾಕಿದ್ದಾರೆ, ಇದೇ ಪುಸ್ತಕದಲ್ಲಿ ಹಾಕಿದ್ದಾರೆ. ಏನು ನಮ್ಗೆ ಒಂದು ಏಕಾಗ್ರತೆ ಬರಬೇಕಾದ್ರೆ ನಾವು ಯಾವುದೋ ಒಂದು ಗುರುವಿನ ಚಿತ್ರವನ್ನ ನಮ್ಮ ಮುಂದೆ ಇದ್ದಾರೆ ಅಂತ ತಿಳ್ಕೊಂಡು ನಾವು ಧ್ಯಾನ ಮಾಡುವಂತರಾಗಬೇಕು. ಮೊದಲು ಹನುಮಾನ್ ಸಾಹೇಬರು ನಮ್ಗೆ ಅದೇ ಹೇಳಿದರು. ನಮ್ಮ ಗುರುಗಳು ನಿನ್ನ ಮುಂದೆ ಇದ್ದಾರೆ, ಕುಳಿತಿದ್ದಾರೆ ಅನ್ನೋ ಭಾವನೆಯಿಂದ ನಿನ್ನ ಮನಸ್ಸನ್ನ, ನಿನ್ನ ದೃಷ್ಟಿಯನ್ನ ಆ ಒಂದು ಚಿತ್ರದ ಮೇಲೆ ನೆಟ್ಟು ಧ್ಯಾನ ಮಾಡುವಂತನಾಗು. ನಾವು ದಿನ ಹೇಳೋದಿಲ್ಲ, ಅದೇ ತಾನೇ ಧ್ಯಾನ ಮೂಲಂ ಮೂರ್ತಿ ರೂಪ. ಧ್ಯಾನ ಆ ರೀತಿ ಧ್ಯಾನ ಮಾಡ್ತಾ ಇದ್ದಾಗ ನಿಮಗೂ ಸಹ ಎಲ್ಲ ವಿಚಾರಗಳು ಬರ್ತವೆ. ನೀವು ಅಂದ್ಕೊಳ್ಬಿಡಿ ನನಗೇನು ಆಗ್ತಾ ಇಲ್ಲ ಅಂತ, ಬಿಟ್ಬಿಡಿ. ಒಂದೊಂದು ಅನುಭವ ಹೇಳ್ತೀರಾ, ಸೋಮವಾರ ಕಾಯ್ತಾ ಇರ್ತೀರಾ ಅನುಭವ, ನಿಮ್ಮ ಅನುಭವ ಹಂಚ್ಕೊಳಕ್ಕೆ. ಬಿಟ್ಬಿಡಿ, ನನಗೆ ಆಗ್ತಾ ಇಲ್ಲ ಅಂತ. ಮಾಡಿ, ಪ್ರಯತ್ನ ಮಾಡಿ, ಆಗತ್ತೆ. ಪ್ರಯತ್ನ ಮಾಡಿ. ಗುರುಗಳು ಕಬೀರು ನಮ್ಮ ಮುಂದೆ ಇದ್ದಾರೆ, ಕುಳಿತಿದ್ದಾರೆ ಅನ್ಕೊಂಡು ನನ್ನ ಗುರುಗಳು ಅದೇ ಫಸ್ಟ್ ನನಗೆ ಬೋಧನೆ ಮಾಡಿದ್ರು. ಮಂತ್ರೋಪದೇಶ ಆದಮೇಲೆ ಗುರುಗಳು ನನ್ನ ಮುಂದೆ ಇದ್ದಾರೆ. ಈಗಲೂ ಸಹ ನಾವು ಅದನ್ನೇ ಮಾಡೋದು. ನಮ್ಮ ಮುಂದೆ ಇದ್ದಾರೇನೆ, ಜೀವಂತವಾಗಿ ಅವರು ಇದ್ದಾರೆ, ದೇಹ ಇಲ್ಲ. ಅವ್ರ ಆಕ್ಟಿವಿಟೀಸ್ಗಳನ್ನ ನೆನೆಸ್ಕೊಂಡು ಅವ್ರು ಜೀವಂತವಾಗಿ ನಮ್ಮ ಮುಂದೆ ಕುಳಿತಿದ್ದಾರೆ, ಮಾತನಾಡ್ತಾ ಇದ್ದಾರೆ ಅನ್ಕೊಂಡು ಅವರನ್ನ ದೃಷ್ಟಿ ಇಟ್ಟು ನೋಡ್ತಾ, ಮನಸ್ಸು ದೃಷ್ಟಿ ಎರಡನ್ನೂ ಇಟ್ಟು ನೋಡ್ತಾ ಇದ್ದಾಗ ಮೆಡಿಟೇಷನ್ ತಾನಾಗೆ ಬಂದ್ಬಿಡುತ್ತೆ. ಮನಸ್ಸು
ಸ್ಥಿತಿಗೆ ಬಂದ್ಬಿಡುತ್ತೆ. ನೀವು ಹೇಳಿದಾಗೆ ಕೇಳೋ ಸ್ಥಿತಿಗೆ ಬಂದ್ಬಿಡುತ್ತೆ. ಬೇರೆ ಬೇರೆ ಚಿಂತನೆ ಮಾಡ್ತೀವಿ ನಾವು ಅಲ್ವಲ್ಲ, ಆವಾಗ ಮನಸ್ಸು ಹೋಗಿರಲ್ವ ಅಲ್ಲಿಗೆ. ಇದನ್ನು ಹಂಗೆ ಮಾಡಬೇಕು. ಅದು ಲೌಕಿಕದಲ್ಲಿ ಭಾಳ ಸ್ವಲ್ಪ ಮುಂದೆ ಇದ್ದೀವಿ ಸರ್, ಅಲೌಕಿಕದಲ್ಲಿ ಭಾಳ ಹಿಂದೆ ಇದ್ದೀವಿ. ಅದಕ್ಕೆ ಪ್ರಶ್ನೆ ಹಾಕಿದ್ದೆ. ಎಲ್ಲ ಒಳ್ಳೇದೇ ಮಾಡಿ, ಒಳ್ಳೇದೇ ಪ್ರಶ್ನೆ ಮಾಡಬಾರ್ದು ಅಂತೇನಿಲ್ಲ. ಹಾಗಾಗಿ ಯಾವ ಥರ ತಪ್ಪಿಸ್ಕೋಬೇಕು? ಅನುಷ್ಠಾನಕ್ಕೆ ಒಳಪಡಿಸ್ಕೊಂಡ್ರೆ ಖಂಡಿತ ಸಾಧ್ಯ ಆಗುತ್ತೆ. ಖಂಡಿತ. ಕೃಷ್ಣನು ಅರ್ಜುನನು ಹೇಳ್ತಾನೆ, ಮನಸ್ಸು ನಿಲ್ಲಿಸು ನಿಲ್ಲಿಸು ಅಂತ. ಹೆಂಗ್ ನಿಲ್ಸಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅಭ್ಯಾಸ ಮಾಡೆ ಮೊದಲು ಅಂತ ಕೃಷ್ಣ. ಅಭ್ಯಾಸ ಮಾಡೋ, ಕ್ರಮೇಣ ಅದು ಬರುತ್ತೆ ನೀನು ಹೇಳ್ದಾಗ ಕೇಳುತ್ತೆ. ಅಭ್ಯಾಸ ಮಾಡಬೇಕು. ಕ್ರಿಕೆಟ್ ಒಂದೇ ದಿನ ಹೋಗಿ ನಾವು ಇಂಟರ್ನ್ಯಾಷನಲ್ ಮ್ಯಾಚ್ ಆಡೋಕ್ಕಾಗತ್ತಾ? ಆಗತ್ತಾ ಸ್ವಾಮಿ? ಇಲ್ಲ. ಸಣ್ಣದ್ರಿಂದ ಅವ್ರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಮಕ್ಕಳಿಗೆ. ಸಣ್ಣ ಹುಡುಗರಿಂದ ಎಷ್ಟು ವರ್ಷ? ಅವನು ಸುಮಾರು 10 ವರ್ಷ ಅಭ್ಯಾಸ ಮಾಡ್ತಾನೆ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ. ಹಂತ ಹಂತವಾಗಿ ಮೇಲೆ ಇರ್ತಾನೆ. ಇಂಟರ್ನ್ಯಾಷನಲ್ ಹೋದಾಗೂ ಸಹ ಅಲ್ಲೂ ಯಾಮಾರ್ತಾನೆ. ಅರ್ಥ ಆಯ್ತಾ? ಹಾಗಾಗಿ ಅಭ್ಯಾಸ ಮಾಡ್ತಾ ಮಾಡ್ತಾ ಸರೋಗುತ್ತೆ. ಅವರೇ ಮಾರ್ತಾರೆ ಯಾರು ಆಟಗಾರರು. ಆದರೆ ನೀವು ಯಾಮಾರಕ್ಕೆ ಆಗೋದಿಲ್ಲ ಮನುಷ್ಯ. ಒಂದು ಇಂಟರ್ವ್ಯೂ ಹಂಗೆ ಹೇಳಿದ್ದು, ನೀವು ಇಂಟರ್ನ್ಯಾಷನಲ್ ಲೆವೆಲ್ ಆಟಗಾರರಾಗಿದ್ದು ರಣಜಿಗೆ ಯಾಕೆ ಆಡಕ್ಕೆ ಬರ್ತೀರಾ ಅಂತ ಕೇಳಿದ್ರು. ಅದಕ್ಕೆ ಅವ್ನು ನಮ್ಮ ಪ್ರಾಕ್ಟೀಸ್ ತಪ್ಪೋದ್ರೆ ನಾನು ತಿರುಗಿ ಆಡೋಕ್ಕಾಗಲ್ಲ. ಇದು ಪ್ರಾಕ್ಟೀಸ್ ಲೆಕ್ಕಕ್ಕೆ ನಾನು ರಣಜಿಗೆ ಬರ್ತೀನಿ ಯಾವಾಗೂ ಅಂತ. ಹಾಗಾಗಿ ಅದಕ್ಕೆ ಇಲ್ಲಿ ಹೇಳ್ತಾರೆ, ನಿಮ್ಮ ನಿಜ ಸ್ವರೂಪ ಹರಿಯನ್ನ ತಿಳಿಯುವಂತರಾಗಿ ಲಾಗಿನ್ ಆಗಲಿ. ಅಂದರೆ ಅದರೊಳಗೆ ಸೇರ್ರಿ, ಅದರ ಚಿಂತನೆ ಮಾಡಿ, ಮನನ ಮಾಡಿರಿ. ಈ ಒಂದು ಪಾಯಿಂಟ್ನ ಹೇಳಿದಾಗ ಆಸ್ಟ್ರೇಲಿಯಿಂದ ಬಂದಿದ್ದ ಗೋಪಾಲಕೃಷ್ಣ ಅನ್ನೋ ಮಗ. ಇದನ್ನ ಅರ್ಧ ಗಂಟೆ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ ಒಳ್ಳೆ ಟ್ರೆಡಿಷನಲ್ ಆಗಿ ಹೇಳಿದ್ರಿ ಬಿಡಿ ರಂಗಸಮಣ ಅಂತ. ಅರ್ಧ ಗಂಟೆ 2 ಸಾಲನ್ನೇ ಅರ್ಧ ಗಂಟೆ ಉದಾಹರಣೆ ಕೊಟ್ಟು ಅಲ್ಲಾಗ ಖುಷಿ ಆಗ್ಬಿಟ್ಟ. ಯಾಕಂದರೆ ಅವ್ರ ಜ್ಞಾನ ಅವರು ತಗೊಳ್ತಾ ಇದ್ರು. ಹಾಗಾಗಿ ನಾವು ತೆಗೆದುಕೊಳ್ಬೇಕು, ವಿಚಾರ ಮಾಡಬೇಕು, ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಅದಕ್ಕೆ ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ ಅಂದರೆ ಕೇಳೋದು, ಮನನ ಅಂದರೆ ಸ್ವತಃ ಚಿಂತನೆ ಮಾಡೋದು, ನಿಧಿಧ್ಯಾಸ ಅಂದರೆ ಮನನ ಮಾಡ್ತಾ ಮಾಡ್ತಾ ಅದೇ ಅಭ್ಯಾಸದಲ್ಲಿ ತೊಡಗುತ್ತೀವಲ್ಲ, ಅದೇ ನಿಧಿಧ್ಯಾಸನ. ಅದರಿಂದ ಹೇಳ್ತಾರೆ, मनुष्य को चाहिए वह अपने आप को पहचान और यथार्थ ज्ञान प्राप्त करे. ಮನುಷ್ಯನಿಗೆ ಏನ್ ಬೇಕು? ತನ್ನನ್ನ ತಾನು, ಅಪನೆ ಆಪುಕೋ. ನೋಡಿ ಪದಗಳು, ಅಪನೆ ಆಪುಕೋ, ತನ್ನನ್ನು ತಾನು, ಮತ್ತು ಯಥಾರ್ಥ ಜ್ಞಾನ. ಯಥಾರ್ಥ ಅಂದ್ರೆ ಇರೋದು ಏನಿದೆಯೋ ಅದೇ. ಸತ್ಯ ಸತ್ಯವೇ, ಅಸತ್ಯ ಅಸತ್ಯವೇ, ಇದು ಯಥಾರ್ಥ. ಇರೋ ಹಾಗೇನೆ ತಿಳಿಯೋದು. ಈ ದೇಹ ರಂಗಸ್ವಾಮಿ ಅಂತ ಗುರುತಿಸಲ್ಪಟ್ಟಿದೆ. ರಂಗಸ್ವಾಮಿ ದೇಹನೇ ಇದು, ಬೇರೆ ದೇಹ ಸಾಧ್ಯ ಇಲ್ಲ, ಬೇರೆ ದೇಹಕ್ಕೆ ಸಾಧ್ಯ. ಹಾಗೆ ನಿಮ್ದು ಸದಾಶಿವಪ್ಪನವ್ರ ದೇಹ, ಸದಾಶಿವಪ್ಪನವರೇ ನೀವು ಅಲ್ವಾ? ಅದು ಯಥಾರ್ಥ. ಅದೇಳು ಅಪನೇ ಆಪುಕೋ, ತನ್ನನ್ನು ತಾನು ತಿಳಿಯೋ ಒಂದು ಪ್ರಯತ್ನವನ್ನು ಮಾಡಬೇಕು. ಚಾಹಿಯೇ ಮಾಡಬೇಕು, ಮನುಷ್ಯಕೋ ಚಾಹಿಯೇ ಮಾಡಬೇಕು. ಮನುಷ್ಯ सदगुरु कहते कि हे मनुष्य देख तेरे भीतर बिना ईंधन धावाग्नि लगा है. ಸದ್ಗುರು ಹೇಳ್ತಾ ಇದ್ದಾರೆ, ಇಂಧನ ಸಿಮೆಂಟ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಅವುಗಳು ಇಲ್ಲದೇನೆ ನಿನ್ನ ಒಳಗಡೆ ಬೆಂಕಿ ಉರಿತಾ ಇದೆ. ಅವುಗಳು ಇಲ್ಲದೇನೆ ಬೆಂಕಿ ಉರಿತಾ ಇದೆ. ಅದನ್ನು ದಾವಾಗ್ನಿ ಅಂತ ಹೇಳ್ತಾರೆ. ದಾವಾಗ್ನಿ. ಅಗ್ನಿಗಳಲ್ಲಿ 4 ವಿಧ: ಬಡವಾಗ್ನಿ, ಕಾಷ್ಟಾಗ್ನಿ, ಶಿಲಾಗ್ನಿ, ಜಠರಾಗ್ನಿ. ಬಡವಾಗ್ನಿ ನಾವು ನೋಡಿಲ್ಲ, ಸಮುದ್ರದಲ್ಲೇ ಉತ್ಪತ್ತಿ ಆಗುತ್ತಂತೆ. ಕಾಷ್ಟಾಗ್ನಿ ಕಾಡುಗಳಲ್ಲಿ ಕಾಡಿಗಿಚ್ಚು. ಶಿಲಾಗ್ನಿ ನೋಡಿದ್ದೀವಿ ಅಲ್ವರ. ಜಠರಾಗ್ನಿ ನಮ್ಮಲ್ಲೇ ಇದೆ, ನಮ್ಮಲ್ಲೇ ಇದೆ. ಅದರಿಂದನೇ ಜಠರಾಗ್ನಿ ಬಹಳ
ಬಿಸಿ. ಅದು ನಮ್ಗೆ ಅರಿವಾಗ್ತಾ ಇಲ್ಲ. ಆಂಡಲ್ಲಿ ಹೇಳ್ತಾರೆ, ಜಠರಾಗ್ನಿಯ ವೇಗವನ್ನು ನಾನು ತಾಳಲಾರೆನೋ, ನನಗೆ ಬಿಡುಗಡೆ ಮಾಡಿಸು. ತಾಯಿ ಗರ್ಭದಲ್ಲಿ ಅಷ್ಟು ಇರುತ್ತೆ. ಹಾಗಾಗಿ ಈ ಅಗ್ನಿ ಬಿನಾ ಇಂಧನ, ಯಾವುದೇ ಎಣ್ಣೆ ತುಪ್ಪ ಯಾವುದೂ ಇಲ್ಲದೆ ಉರಿತಾ ಇದೆಯಪ್ಪ ಮನಸ್ಸಿನಲ್ಲಿ, ನಿಮ್ಮ ಮನುಷ್ಯರ ಮನಸ್ಸಿನಲ್ಲಿ ಉರಿತಾ ಇದೆ. ಅದು ಯಾವುದು ಅಂತಂದ್ರೆ ಮನೋವಿಕಾರಗಳು. ಒಬ್ಬೊಬ್ರು ಒಂದೊಂದೇ ಅಗ್ನಿಯಿಂದ ಬಳಲ್ತಾ ಇದ್ದಾರೆ. ಒಬ್ಬನಿಗೆ ವಿರಹ ವೇದನೆ, ಅದು ವಿಘ್ನೇನೆ ಅಲ್ವಾ ಸ್ವಾಮಿ? ವಯಸ್ಕರಿಗೆ ವಿರಹ ವೇದನೆ ಲೌಕಿಕ ಅಲ್ವರ. ಇನ್ನೊಬ್ರಿಗೆ ಇನ್ನೊಂದು ವೇದನೆ. ಹೀಗಾಗಿ ಹೇಳ್ತಾರೆ ಕಾಮ, ಬಯಕೆ, ಒಬ್ಬೊಬ್ರಿಗೆ ಒಂದೊಂದು ರೀತಿ ಬಯಕೆ. ಕೆಲವರು ಕ್ರೋಧ, ಕೋಪ, ಕೆಲವರಲ್ಲಿ ಲೋಭ. ನೋಡಿ, ಅದು ಅಗ್ನಿನೇ, ಸುಡ್ತಾ ಇರ್ತಿದೆ ಒಳಗಡೆ. ಭಯ ನೋಡಿ, ಈ ಭಯ ಎಲ್ಲರಿಗೂ. ಹಾಸ್ಪಿಟ್ಲಿಗೆ ಹೋಗಿ ಬಂದ್ರೆ ಅಲ್ಲಿ ಹೋಗ್ತಾ ಇದ್ದಂಗೆ ಭಯ, ಏನ್ ಮಾಡ್ತಾರೋ ಅಂತ. ಆಸ್ಪತ್ರೆ ಪ್ರಾಣ ಭಯ ಅಂತ ಹೋಗುದು ನಾವು. ಏನ್ ಮಾಡ್ತಾರೋ, ಏನ್ ಕತೆನೋ, ದುಡ್ಡು ಎಷ್ಟು ಖರ್ಚು, ಅದು ಹೇಳ್ತಾರೆ ನೋಡಿ. ದುಡ್ಡು ಎಷ್ಟು ಅಲ್ವರ. ಭಯ, ಈರ್ಷ್ಯ, ಅಸೂಯೆನು ದೊಡ್ಡ ಬೆಂಕಿ ಸ್ವಾಮಿ. ಅಸೂಯೆ, ಈ ಅಸೂಯೆ ಯಾವ ರೀತಿ ಅಂತಂದ್ರೆ ಕಬೀರ್ ಪಂಥದಲ್ಲೇನೆ ದ್ವೇಷಗಳು ಒಳಗೊಳಗೆ ಇರ್ತವೆ. ದ್ವೇಷಗಳು ಒಳಗೊಳಗೆ ಇರ್ತವೆ. ಪ್ರೇಮಗಳು, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ. ಮೊನ್ನೆ ಒಂದು ನಡೆದಾಗ ನಮ್ಮ ಆಚಾರ್ಯರು ಅದೇ ಹಾಕ್ಬಿಟ್ರು, ಪೇಪರ್ನಲ್ಲಿ ಹಾಕ್ಬಿಟ್ರು. ಒಬ್ಬ ಸಂತನಾಗಿರ್ಬೋದು, ಒಬ್ಬ ಗುರುವಾಗಿರ್ಬೋದು, ಯಾವುದೇ ಗುರು ಸಂಪ್ರದಾಯನ ಟೀಕೆ ಮಾಡಬಾರ್ದು. ಅವರು ಕಬೀರ್ ಪರಂಪರೆಯವರೇ. ಅಸೂಯೆಯಿಂದ ಏನಾದರೂ ಟೀಕೆ ಮಾಡಿದ್ರೆ ಅವನು ಸಂತನೂ ಅಲ್ಲ, ಗುರುನೂ ಅಲ್ಲ. ಸುಮ್ಮನೆ ನೆಪ ಮಾತ್ರ ಅವನು ಹೇಳೋದು ಅಷ್ಟೇ. ವಿಚಾರ ತಿಳಿದಿದ್ದಾನೆ, ಓದಿದ್ದಾನೆ, ಹೊಡೆದಿದ್ದಾನೆ, ಹೇಳ್ತಾ ಇದ್ದಾನೆ ಅಷ್ಟೇ. ಏನಮ್ಮ ನೋಡಿ, ಅದು ಗುರುನಲ್ಲಿ ಇರಬಾರ್ದು ಅಸೂಯೆ. ಕೆಲವು ಕ್ಷೇತ್ರದಲ್ಲಿ ಅಸೂಯೆ ಎಲ್ಲ ಅಂದ್ರೆ ಮೇಲಕ್ಕೆ ಬರೋಕ್ಕಾಗಲ್ಲ. ಖಂಡಿತ ಅದು ಇದೆ, ಅದು ವ್ಯಾವಹಾರಿಕ. ಏನ್ ಇಲ್ಲಿ ಬಿಡಿ, ಅದು ನಮ್ಗೆ ಯಾಕೆ? ನಾವು ಜ್ಞಾನ ಮಾರ್ಗದಲ್ಲಿ ಗೊತ್ತಿಲ್ಲ ನಾಲ್ಕು ಏನ್ ಮಾಡ್ಬೇಕು ಅಂತ. ಅದು ಬಿಡಿ, ವ್ಯವಹಾರ ಇದ್ದೇ ಇರುತ್ತೆ. ವ್ಯವಹಾರ ಅನೇಕ ವಿಚಾರಗಳು ಇದಾವೆ ಸ್ವಾಮಿ. ಈ ಆಶ್ರಮಗಳೆಲ್ಲ ಇರ್ತವೆ ಸ್ವಾಮಿ. ಅದನ್ನೆಲ್ಲ ಮೆಟ್ಟಿ ನಿಲ್ಲಬೇಕು ನಾವು, ಸ್ವಲ್ಪ ದಿನ ಹೋದ್ರೆ ನಾನು ಮೇಡಮ್ ಜೊತೆ ಓಡಾಡ್ತಾ ಇರ್ತೀನಿ. ಆಮೇಲೆ ಕಲ್ತ ಮೇಲೆ ಮೇಡಮ್ ಕಾಲಿಗೆ ಶುರು ಮಾಡಿ. ಯಾಕೆ? ನನಗೆ ಹೆಸರು ಬೇಕಲ್ಲ. ಎಲ್ಲದರಲ್ಲೂ ಇದೆ. ಅದೇ ಮನೋವಿಕಾರಗಳು. ಇದು ಬೇಯ್ತಾ ಇರ್ತದೆ ಒಳಗಡೆ, ಬೇಯ್ತಾ ಇರುತ್ತೆ. ಇದನ್ನ ನೀವು ದೂರ ಮಾಡ್ಕೊಳ್ಳಿ. ದ್ವೇಷ ದೂರ ಮಾಡ್ಕೊಳ್ಳಿ. ಆಶಾ, ತೃಷ್ಣ, ಚಿಂತೆ ಯಾರಿಗಿಲ್ಲ ಸ್ವಾಮಿ? ಎಲ್ಲರಿಗೂ ಇದೆ ಚಿಂತೆ, ಎಲ್ಲರಿಗೂ ಇದೆ. ಶೋಕ, ದುಃಖ ಯಾರಿಗಿಲ್ಲ ಸ್ವಾಮಿ? ಎಲ್ರಿಗೂ ದುಃಖ ಇದೆ. ಮೇಲ್ನೋಟಕ್ಕೆ ನಾವೆಲ್ಲ ಈ ವಿಚಾರ ಹೇಳ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಒಳಗೊಳಗಡೆ ಏನೇನು ದುಃಖ ಇದೆ ನಮ್ಗೆ ಹೇಳ್ಕೊಳಕ್ಕಾಗತ್ತಾ? ಕಳೆದ ವಾರ ಬರಲಿಲ್ಲ ದುಃಖ, ಜ್ವರ, ದುಃಖ ಸ್ವಾಮಿ. ಹಾಗೆ ಹೇಳಲಿಕ್ಕಾಗೋದಿಲ್ಲ. ವಿಕಲತ, ಯಾತನೆ, ಇವೆಲ್ಲ ಅವಕ್ಕೆ ನಾವೇನು ಇಂಧನ ಆಗ್ತಾ ಇದೀವಿ? ಅವೆಲ್ಲ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ. ಅವುಗಳೆಲ್ಲ ಮನಸ್ಸಿನಲ್ಲಿ ತುಂಬಿಕೊಂಡಿರೋದ್ರಿಂದ ಮನಸ್ಸು ಉರಿತಾ ಇದೆ, ಬೆಂಕಿ ಉರಿದಂಗೆ. ಶಾಂತಿ ಇಲ್ಲ ಅರ್ಥ. ಮನಸ್ಸಿಗೆ ಶಾಂತಿ ಇಲ್ಲ, ಪೀಸ್ ಆಫ್ ಮೈಂಡ್ ಇಲ್ಲ. ನೋಡಿ, ಇವೆಲ್ಲ ಬೆಂಕಿ. ಆದಿ ಕಿ ಆಗ್, ಆಗಂದ್ರೆ ಬೆಂಕಿ.
ಕೆಲವ್ರಿಗೆ ಅಸೂಯೆ ಜಾಸ್ತಿ ಇರ್ತದೆ, ಹೌದು, ಕೆಲವ್ರಿಗೆ ಕಮ್ಮಿ ಇರ್ತದೆ. ಹೌದು. ಅದು ಕರ್ಮಫಲದಿಂದ ಬರ್ತಕ್ಕಂಥದ್ದು, ಅಥವಾ ಅವನು ಕಮ್ಮಿ ಮಾಡ್ಕೊಂಡಿದ್ದಕ್ಕೆ ಅವನ ಬುದ್ಧಿಮಟ್ಟ ಚೆನ್ನಾಗಾಗುತ್ತಾ, ಅವನು ಇದಾಗುತ್ತಾನೆ ಅಂತ. ಮನುಷ್ಯನಿಗೆ ತಿಳುವಳಿಕೆ ಬರ್ತಾ ಬರ್ತಾ ಬದಲಾವಣೆಗೆ ಪ್ರಯತ್ನ ಮಾಡಬೇಕು. ಇವಾಗ ಮಗುಗೆ ಅಸೂಯೆ ಇರುತ್ತಾ? ಸಣ್ಣ ಮಗುಗೆ ಇರುತ್ತಾ? ಇರಲ್ಲ. ಅದು ಬೆಳೀತಾ ಬೆಳೀತಾ ವಾತಾವರಣ ನಾವು ಮಾಡೋ ನೋಡಿ ವಾತಾವರಣ ಕಲಿಸುತ್ತೆ ಸ್ವಾಮಿ. ನಾವೇ ಹೇಳ್ಕೊಡ್ತೀವಿ ಅಲ್ಲೂರಾ? ನಾವೇ ಹೇಳ್ಕೊಡ್ತೀವಿ ಅದು ಮಾಡು ಇದು ಮಾಡು ಅಂತ. ಒಳ್ಳೇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀವಿ ನಾವು? ಒಳ್ಳೆ ಸಂಸ್ಕಾರ ಎಲ್ಲಿ ಕೊಡ್ತಾ ಇದ್ದೀವಿ? ಬುದ್ಧಿ ಇದ್ರೆ ವಿಧಿನ ಬದಲಾಯಿಸ್ಬೋದಂತೆ ಗಾದೆ. ಬುದ್ಧಿ ಇದ್ರೆ ವಿಧಿನ ಬದಲಾಯಿಸ್ಬೋದು. ಏನು ಆಗಂದ್ರೆ ಅಂದ್ರೆ ನಮ್ಮ ಹಣೆ ಬರ ಕೆಟ್ಟದಾಗಿದ್ರು ಸಹ ನಾವು ಸತ್ಸಂಗವನ್ನ ಕೇಳ್ತಾ ಕೇಳ್ತಾ ನಾವು ಬುದ್ಧಿವಂತರಾಗಬಹುದು, ದುಡಿಮೆ ಮಾಡುವಂತರಾಗಬಹುದು, ಜ್ಞಾನಿಗಳಾಗಬಹುದು. ಗಾದೆ ಮಾತು. ಬುದ್ಧಿ ಇದ್ರೆ ವಿಧಿನೇ ಬದಲಾಯಿಸಬಹುದು. ಆದರೆ ನಮ್ಮ ಬುದ್ಧಿ ನಿಶ್ಚಲವಾಗಿರ್ಬೇಕು, ಮನಸ್ಸು ಏಕಾಗ್ರತೆಯಿಂದ ಇರಬೇಕು. ಬರ್ತಾ ಇದ್ರೆ ಎಲ್ಲವೂ ಬದಲಾವಣೆ ಆಗ್ತದೆ. ಎಲ್ಲವೂ ಬದಲಾವಣೆ ಆಗ್ತದೆ. ನಾವು ಬದಲಾವಣೆ ಆಗಿದ್ವಾ? ಎಲ್ಲರೂ ಬದಲಾವಣೆ ಆಗಿದ್ದಾರೆ. ಸತ್ಸಂಗ ಕೇಳಿ 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 ಒಂದು ಸಣ್ಣ ತಪ್ಪು ಮಾಡೋಕ್ಕಿಂತ ಮುಂದೆ ನೋಡ್ತೀವಿ ನಾವು ಅಲ್ವಾ? ಮೊದಲು ಸಣ್ಣ ವಯಸ್ಸಿನಲ್ಲಿ ಅಂಗಡಿಯವನು 10 ಪೈಸೆ ಜಾಸ್ತಿ ಕೊಟ್ಟರೆ ಜೋಬ್ಗೆ ಹಾಕೊಂಡ್ಬಿಡ್ತಾ ಇದ್ವಿ ಅಲ್ಲೇನಮ್ಮ? ಈಗ ಕೇಳಿದ ಮೇಲೆ ವಾಪಸ್ ಕೊಡ್ತೀವಿ. ಸಣ್ಣ ಬದಲಾವಣೆ ಆಗಿದೆ ನಮ್ಮಲ್ಲಿ. ಅದು ಕರ್ಮಫಲ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾ ಇರಪ್ಪ ಅವನು ನಮ್ಗೆ ಯಾಕೆ ನೋಡಿ ವಾಟ್ಸಪ್ನಾಗ ಹಾಕಿದ್ರು ಬಡವಿ. ಅವಳಿಗೆ 17 ಲಕ್ಷ ಸಿಕ್ತು, ತಗೊಂಡು ಆರಾಮಾಗಿರ್ಬೋದಾಗಿತ್ತು. ಸ್ಟೇಷನ್ಗೆ ತಗೊಂಡೋಗಿ ಕೊಟ್ಲು. ಅವಳ ಕಿವಿನಲ್ಲಿ ಬಿದ್ದಿದೆ, ಪರರ ಸೊತ್ತು ನಮಗೆ ಬೇಡ, ಪರರ ಸೊತ್ತು ನಮಗೆ ಬೇಡ, ನಾವು ದುಡ್ಕೊಂಡು ತಿನ್ನೋಣ. ಒಂದು ನನ್ನ ಸಿಕ್ಕಿದ್ರೆ ಬಿಡ್ತಾ ಇದ್ನ, ನಾನು ತಗೊಂಡು ಮಡಿಕೊಂಡ್ಬಿಡ್ತಾ ಇದ್ದೀನಿ. ದುಡ್ಡಾದ್ರೆ ಮಾಡ್ಕೊಂಡ್ಬಿಡ್ತೀವಿ ಜಾಸ್ತಿ. ಭಯ ಅಭ್ಯಾಸ ಇಲ್ಲ. ದುಡ್ಡು ಎಲ್ಲರ ಹತ್ರ ಹೋಗಬಾರ್ದು. ದುಡ್ಡಿನ ಗೊತ್ತಿರೋ ದುಡ್ಡವರು ಇಟ್ಕೊಂತಾನೆ, ಗೊತ್ತಿದ್ರೆ ನಿದ್ದೆನೆ ಬರಲ್ಲ. ಕಾಕೊಂಡ್ಬಿಡ್ತೀವಿ ಅಂತ ಯಾವುದೋ ಒಂದು ಒಟ್ಟಿನಾಗೆ ಸಿಕ್ಕಾಕೊಳ್ಳೋ ಚಾನ್ಸ್ ಇರೋದಿಲ್ಲ, ಆದ್ರೂ ಕೊಡ್ತಾರೆ. ಇನ್ನೊಂದು ಘಟನೆ ನೋಡಿರ್ಬೋದು, ಕೇಳಿರ್ಬೋದು ನೀವು, ಪೇಪರ್ನಾಗೆಲ್ಲ ಬಂತು. ಯಾರೋ ಒಂದು ಸೂಟ್ ಕೇಸ್ ಬಿಟ್ಬಿಟ್ಟು ಹೋಗಿದ್ರು ಬಸ್ ಸ್ಟ್ಯಾಂಡ್ನಾಗೆ. ಆ ಹೆಂಗಸಿ ಎತ್ಕೊಂಡು ಹೋಗ್ಬಿಟ್ಲು. ಆಗ ನೋಡಿದ್ರೆ ತಲೆ ಇತ್ತು, ಮನುಷ್ಯನ ತಲೆ. ಏನ್ ಮಾಡೋದು ಆಮೇಲೆ? ಅವಳೇನು ಆಸೆ ಪಟ್ಟಿದ್ದು ಏನೋ ಐತೆ ಇದರಲ್ಲಿ ಅಂತ. ಆಮೇಲೆ ಸ್ಟೇಷನ್ಗೆ ಹೋಗಿ ಕೊಟ್ರು, ಬೈದ್ರು, ನಿನಗೇನು ಬುದ್ಧಿ ಐತಾ ನಿನ್ಗೆ? ನಾವು ಬಂದಿರೋ ನಾವು ನೋಡ್ತಾ ಇದ್ವಿ, ಏನೋ ತಪ್ಪಾಯ್ತು ಅಂದ್ರು ಅಷ್ಟೇ. ತಪ್ಪಾಯ್ತು ಅಂದ್ರು ಬಿಟ್ಬಿಡ್ತಾರ ಹಂಗೆ ಸುಮ್ಮನೆ? ಎಳೆ ಎಳೆಯಾಗಿ ಕೇಳ್ತಾರೆ, ಎಲ್ಲಿಂದ ಬಂತು, ಹೇಗ್ ಬಂತು, ಎಷ್ಟೊತ್ತಿಗೆ ಬಂದೆ, ಎಲ್ಲ ವಿಚಾರ ಕೇಳ್ತಾರೆ ಅಲ್ಲದ? 108 ಕೇಳ್ತಾರೆ. ಅವಾಗ ಏನಾಗುತ್ತೆ, ಯಾಕಾದ್ರೂ ಮಾಡುತ್ತೋ ಈ ಕೆಲಸ, ಬಾಯಿ ಮುಚ್ಕೊಂಡು ಅಲ್ಲೇ ಬಿದ್ದಿದ್ರೆ ಹಂಗೆ. ಹಾಗಾಗಿ ಇದೆಲ್ಲ ಧಾವಾಗ್ನಿ. ಇವೆಲ್ಲ ಇದು ಇಂಧನ ಇಲ್ಲದೆ ಉರಿತಾ ಇದ್ದಾವೆ. ಆ ಹೆಜ್ಜೆಗೆ ಸಿಕ್ಬೇಕಾದ್ರೆ ಅದು ಕರ್ಮಫಲ. ಖಂಡಿತ ಅಲ್ಲ, ಒಂದು 5 ನಿಮಿಷ ಒಂದು ಲೇಟಾಗಿ ಆಗಿದ್ರು ಅದು ಮಿಸ್ ಆಗೋದ ಹೆಜ್ಜೆಗೆ. ಪಾಪ ಒಂದು 10 ನಿಮಿಷ ಈ ಹೆಜ್ಜೆ ಮುಂದೆ ಆದ್ರೂ ಬಂದಿದ್ರು ಅದು ಆಗ್ತಾ ಇರಲಿಲ್ಲ. ಅದೇ ಟೈಮ್ಗೆ ಅದೇ ಒಂದು ಕೋಇನ್ಸಿಡೆನ್ಸ್ ಅಂತಾರಲ್ಲ, ಅದು ಕರ್ಮಫಲನೇ ಇರ್ಬೋದು. ಅವೆಲ್ಲ ಅನುಭವಿಸೋದಿರುತ್ತೆ, ದೇಹ ಬಾಧೆ ಅನುಭವಿಸೋದಿರುತ್ತೆ, ಕಾಯಿಲೆ ಕಸಾಲೆಗಳು ಅನುಭವಿಸೋದಿರುತ್ತೆ. ಅವೆಲ್ಲ ಕರ್ಮಫಲ. ಇದು ಮೊನ್ನೆ 7 ಕೋಟಿ ಚಿಲ್ಲರೆ, ಅದು ಕರ್ಮಫಲ. ಸುಮ್ಮನೆ ಸಿಕ್ಲಿಲ್ಲ, ಏನೂ ಇಲ್ಲ ಅವ್ರಿಗೆ, 1 ಪೈಸಾನು ಅವ್ರಿಗೆ ಇದು ಆಗ್ಲಿಲ್ಲ. ಟೆನ್ಷನ್, ಸುಮ್ಮನೆ ಜೈಲ್ಗೆ ಹೋಗಿದ್ದಾರೆ. ಅದರಿಂದ ಸಿಕ್ಕಿದ್ರೆ ಖುಷಿ ಪಡ್ಬೋದಾಗಿತ್ತು, ಅದು ಇಲ್ವಲ್ಲ. ಹೋಗಿ ಜೈಲಿಗೆ ಹೋಗೋದು ಅಭ್ಯಾಸ ಆಯ್ತು. ಹಾಗಾಗಿ ಇನ್ನ ಬೇರೆ ಬೇರೆ ವಿಚಾರಗಳು ಬಂದ್ಬಿಡ್ತವೆ. ಎಲ್ಲರೂ ಅವರೇ ಬೇಕಾದಷ್ಟು ಜನ ಒಳಗಡೆ ಬೇಡ ಹೌದಾ? ಹಾಗಾಗಿ मन के भीतर लगी हुई दावाग्नि बचने के लिए भाग कर काम नहीं बनता.
ಮನಸ್ಸಿನಲ್ಲಿ ಉರಿತಾ ಇರತಕ್ಕಂಥ ಬೆಂಕಿಯಿಂದ ನಾವು ದೂರ ಹೋಗಲು ಓಡೋಗೋದು ಸಾಧ್ಯ ಇಲ್ಲ. ಓಡೋಗ್ಬಿಟ್ರೆ ಆಗೋದಿಲ್ಲ. ಅದ್ಯಾಕೆಂದ್ರೆ ಮನೋವಿಕಾರ ಎಂಬ ಬೆಂಕಿ ಅದು ಆರಬೇಕಾದ್ರೆ ಯಾವಾಗಲೂ ಸದೈವ ಮನುಷ್ಯಕ್ಕೆ ಸಾಥ್ ಹಿ रहता है ಮನಸ್ಸಿರುತ್ತೆ. ಆ ಮನಸ್ಸಿನ ಮೂಲಕ ಚಿಂತನೆ ಮಾಡಿ, ನೀವು ಚಿಂತನೆ ಮಾಡಿ, ಏನಾಗ್ತಾ ಇದೆ ನನಗೆ, ನಾನು ಏನಾಗ್ತಾ ಇದ್ದೀನಿ, ಅದನ್ನ ಹೇಳಿದ್ದು ಮನನ. ಎಲ್ಲಿವರೆಗೂ ಮನಸ್ಸು ನಾವು ಶುದ್ಧ ಮಾಡ್ಕೊಳ್ಳಿಲ್ವೋ ಅಲ್ಲಿವರೆಗೂ ನಮ್ಮಲ್ಲಿ ಉರಿತಾ ಇರತಕ್ಕಂಥ ದಾವಾಗ್ನಿ ಆರೋದಿಲ್ಲ. ಮನಸ್ಸು ಎಲ್ಲಿ ಶುದ್ಧ ಆಗುತ್ತೆ ಅಂದ್ರೆ ಸತ್ಸಂಗ ಕೇಳ್ತಾನೆ ಮನಸ್ಸು ಶುದ್ಧಿ ಆಗೋದು. ಫಿಲಮ್ಗೆ ಹೋಗಿ ಕುತ್ಕೊಂಡ್ಬಿಟ್ರೆ ಮನಸ್ಸು ಶುದ್ಧಿ ಆಗೋದಿಲ್ಲ. ಸಂಗೀತ ಕೇಳ್ತಾ ಇದ್ರೆ ಮನಸ್ಸು ಶುದ್ಧಿ ಆಗೋದಿಲ್ಲ. ಡ್ರಾಮಾ ನೋಡ್ತಾ ಇದ್ರೆ ಮನಸ್ಸು ಶುದ್ಧಿ ಆಗೋದಿಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನ ಕೇಳ್ತಾ ಇದ್ದಾಗ ಮಾತ್ರ ಮನಸ್ಸು ಶುದ್ಧಿ ಆಗುತ್ತೆ. ಹೇಗೆ ಈ ಕೆಲಸಗಳನ್ನ ನಾವು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇರ್ತೀವಲ್ಲ, ಹಾಗಾಗಿ ಒಂದೊಂದನ್ನೇ ನಾವು ಅಳವಡಿಸಿಕೊಂಡಾಗ ನಾವು ಬಯಕೆ, ಅತಿಯಾದ ಬಯಕೆ ಬಿಡ್ಬೇಕಪ್ಪ, ಅತಿಯಾದ ಬಯಕೆ ಬಿಡಬೇಕು. ಶುಗರ್ ಕಮ್ಮಿ ಇತ್ತು ಅಂತ ತಿಂದ್ಬಿಟ್ವಿ ಬಯಕೆಯಿಂದ, ತಿರುಗಿ ನೋಡಿದ್ರೆ ಜಾಸ್ತಿ ಆಗ್ಬಿಟ್ಟಿದೆ ನೋಡಿ. ಅದೇ ನಿಯಂತ್ರಣ. ನಾವು ತಿಂದೆ ಹೆಂಗೆ ಇದ್ದಿದ್ರೆ ಹಾಗೆ ನಮ್ಮ ಮನಸ್ಸನ್ನ ಸದಾ ಗಮನಿಸಬೇಕು. ಗಮನಿಸಿ ಒಳ್ಳೊಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ಬೇಕು. ಅದು ಬಿಡಿ, ಶುಗರ್ ಏರುಪೇರು ಆಗ್ತಾ ಇರುತ್ತೆ. ಒಂದು ಉದಾಹರಣೆಗೆ ಹೇಳಿ, ಇನ್ನು ಬೇರೆ ಯಾವುದೇ ಸಾಧನ ಇಲ್ಲ ಸ್ವಾಮಿ, ಯಾವುದೇ ಉಪಕರಣ ಇಲ್ಲ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋದಿಕ್ಕೆ. ಇದೆಯಾ ಹೊರಗಿನ ಉಪಕರಣ? ಸಂಗೀತದಿಂದ ಶುದ್ಧ ಆಗ್ಬಿಡುತ್ತೆ ಅಂತಾರೆ. ಇಲ್ಲ, ಅವೆಲ್ಲ ತಾತ್ಕಾಲಿಕ ಅಷ್ಟೇ. ಸಂಗೀತ ಕೇಳೋವರೆಗೂ ಏನ್ ಬೆಳಿಗ್ಗೆ ಸಾಯಂಕಾಲದವರೆಗೂ ಕಚೇರಿ ಯಾರು ನಡೆಸ್ತಾರ? 2 ಗಂಟೆ 3 ಗಂಟೆ ಏನ್ ಸ್ವಾಮಿ? ತಾತ್ಕಾಲಿಕ ಅವೆಲ್ಲ. ಒಂದು ಸಿನಿಮಾಗೆ ಹೋಗ್ತೀವಿ, ಬೇಸರ ಆಯ್ತು ಅಂತ ಎಷ್ಟೊತ್ತು ಕುಂಡ್ರಿಸಿರ್ತಾನೆ ನಿಮ್ಗೆ ಒಳಗಡೆ? 2-2.5 ಗಂಟೆ. ಎಲ್ಲವೂ ತಾತ್ಕಾಲ. ತಿರ್ಗಾ ಆಚೆ ಕಡೆ ಬಂದ ತಕ್ಷಣನೇ ದಾವಾಗ್ನಿ ಶುರುವಾಗ್ಬಿಡುತ್ತೆ. ಆ ಶಾಶ್ವತವಾಗಿ ಅದು ಆರ್ಬೇಕಾದ್ರೆ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ಆ ಪರಿವರ್ತನೆ ಮಾಡೋ ಸ್ಥಳ ಯಾವುದು ಅಂದ್ರೆ ಸತ್ಸಂಗ. ಸತ್ಯದ ವಿಚಾರಗಳನ್ನ ತಿಳಿಸ್ಕೊಡುತ್ತ ಸಂಘ. ಒಂದು ಕಥೆನೇ ಆಗಿರ್ಬೋದು, ಪುರಾಣಕ್ಕೆ ಉದಾಹರಣೆಗೆ ಹೇಳ್ತೀವಿ, ಪುರಾಣ ಪುಣ್ಯ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಅವುಗಳಿಂದನೂ ಸಹ ಮನಸ್ಸು ಬದಲಾವಣೆ ಆಗ್ತವೆ. ಈ ರೀತಿ ಸ್ವಲ್ಪನೇ ನಾವು ಬದಲಾವಣೆ ಮಾಡ್ಕೊಳ್ಬೇಕು ನಮ್ಮ ಮನಸ್ಸನ್ನ. ನಮ್ಮಲ್ಲಿರ್ತಕ್ಕಂಥ ದಾವಾಗ್ನಿಗಳು ಆರ್ಬೇಕಾದ್ರೆ ಹಂತವಾಗಿ ಹೋಗಿದ್ದಾನೆ. ಮಗು ಆಯಿ ಕಲಿಯಲ್ಲ. ಮೊದಲು ಆಟ ಪಾಠ ಹುಡುಗರ ಜೊತೆ, ಆಮೇಲೆ 1 ತಿಂಗಳಾದ್ಮೇಲೆ 2 ಅಕ್ಷರನೋ 3 ಅಕ್ಷರನೋ 1 ವಾರ ಆದ್ಮೇಲೆ ಹೀಗೆ. ಅದಾಯ್ತಾ? ದಿನನೇ ಕಳಿಸಲ್ಲ. ಅದಕ್ಕೆ ಬೇಬಿ ಸಿಟ್ಟಿಂಗ್. ಮೊದಲು ಆಟ ಪಾಠ, ಅಲ್ಲೇನಮ್ಮ ಆಟ ಪಾಠ, ಆಮೇಲೆ LKG UKG ಕಾಸು. ಸ್ವಾಮಿ, ಹಾಗಾಗಿ ಸ್ವಲ್ಪನೇ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳತಕ್ಕಂಥ ಕೆಲಸವನ್ನ ನಾವು ಮಾಡ್ಕೊಳ್ಬೇಕು. जब तक चित्त शुद्ध ना कर लिए जाए तब तक आदमी चाहे कभी कहीं भी चले जाए वही जलता रहेगा. ಏನು, ಎಲ್ಲಿವರೆಗೂ ನಾವು ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ವೋ ಅಲ್ಲಿವರೆಗೂ ಅವು ಎಲ್ಲಾನ ಹೋಗ್ಲಿ. ಹೇಳಿದ್ನಲ್ಲ ಉದಾಹರಣೆ, ಸಂಗೀತಕ್ಕೆ ಹೋಗ್ಲಿ ವಾಪಸ್ ಬಂದ್ಮೇಲೆ ಉರಿತಾ ಇರುತ್ತೆ, ಸಿನಿಮಾಗೆ ಹೋಗ್ಲಿ ವಾಪಸ್ ಬಂದ್ಮೇಲೆ ಉರಿತಾ ಇರುತ್ತೆ ಮನಸ್ಸು.
ಕಾಮ, ಕ್ರೋಧ, ಲೋಭ, ಮೋಹ, ಮರ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೋ ಅದು, ಅವ್ರವ್ರ ಮನಸ್ಸಿನಲ್ಲಿ ಏನೇನು ಇರುತ್ತೋ ಅದು. ಅದೆಲ್ಲ ತಾತ್ಕಾಲಿಕ. ಯಥಾರ್ಥವನ್ನು ತಿಳಿದ ಮೇಲೇ ಸತ್ಸಂಗದಲ್ಲಿ ಅದು ಶಾಂತವಾಗಿರುತ್ತೆ. ಅದಕ್ಕೆ ಏನು ಶಾಂತವಾಗಿರೋಕೆ ಇನ್ನೇನು ಮಾಡಬೇಕು? ಮೊದಲು ಗುರುಸ್ಮರಣೆ ಮಾಡಬೇಕು. ಮನಸ್ಸು ಶಾಂತವಾಗಬೇಕಾದ್ರೆ ಗುರುಸ್ಮರಣೆ. ನಮ್ಮ ಮನಸ್ಸು ಏನಿಲ್ಲ ಸ್ವಾಮಿ, ನಮ್ಮ ಮನಸ್ಸು ಓದ್ತಾ ಇರುತ್ತೆ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲ. ಕಮ್ಮಿ, ನಿಮ್ಮದು ಚೂರು ಹೋಗ್ಬೇಕು, ನಮ್ಮದು ಜಾಸ್ತಿ ಹೋಗುತ್ತೆ. ಎಲ್ಲರ ಮನಸ್ಸು ಹೋಗುತ್ತೆ. ನಿಮ್ಗೆ ಜವಾಬ್ದಾರಿ ಇದೆ ಸ್ವಾಮಿ, ಅದಕ್ಕೆ ಎಲ್ಲರ ಮನಸ್ಸು ಹೋಗುತ್ತೆ. ಅಲ್ಲ ಹೇಳಿದ್ದು ವಿಚಾರ, ಹಂಗೆ ವಿಚಾರ ಹೇಳಿದ್ದು. ವಿಶ್ವಾಮಿತ್ರ ಮೇನಕ್ಕೆ ಬಂದು ಕುಣಿದ್ಲು, ಅವನ ಮನಸ್ಸು ಚಂಚಲ ಆಗೋದು, ಹೋಗ್ಬಿಟ್ಟು ಅವಳು ಹಿಂದೆ ಸಂಸಾರ ಮಾಡಿದ ಕತೆಗಳು ಅಲ್ವಾ? ಅದು ಪ್ರಾರಬ್ಧ ಕರ್ಮನೇ. ಎಲ್ಲವನ್ನ ಗೆಲ್ಲಬೇಕಾದ್ರೆ ಎಲ್ಲ ರೀತಿಯ ಸಂಚಿತ, ಆಗಾಮಿ, ಪ್ರಾರಬ್ಧ, ಈ ಮೂರೂ ರೀತಿಯ ಕರ್ಮಗಳು ನಷ್ಟ ಆಗಬೇಕಾದ್ರೆ ಸತ್ಸಂಗದ ಮೂಲಕ ಮಾತ್ರ. ಆ ಸತ್ಸಂಗದ ಸಾರ ಶಬ್ದಗಳನ್ನು ನಾವು ತೆಗೆದುಕೊಂಡು ಅನುಷ್ಠಾನಗೊಳಿಸಿದ ಮೂಲಕ ನಾವು ಅದನ್ನೆಲ್ಲ ನಾಶ ಮಾಡ್ಬೋದು. ಆಗಾಮಿ, ಇಂಥ ಕರ್ಮ ಮಾಡಿದ್ರೆ ನಾವು ಮತ್ತೆ ಹುಟ್ತೀವಿ ಅಂತೇಳಿ ನಾವು ಆ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರಾರಬ್ಧನ ಅನುಭವಿಸಿ ಕಳೆದು ಬಿಡ್ತೀವಿ. ಇನ್ನು ಬ್ಯಾಲೆನ್ಸ್ ಹಿಂದೆ ಇದೆಯಲ್ಲ ಕರ್ಮಗಳು, ನಾವು ಜ್ಞಾನ ಸಾಧನೆ ಮಾಡ್ತಾ ಮಾಡ್ತಾ ಅವು ಸಹ ಸುಟ್ಟೋಗ್ತವೆ. ಕೇಳ್ಬೋದು, ಹೇಗೆ ಉದಾಹರಣೆ ಅದು ಹೇಗೆ ಹೇಳ್ತೀರಾ? ನಾವು ಮುಂದೆ ಹುಟ್ಟದೇ ಇರೋದೇನೆ ಸಾಕ್ಷಿ. ನಾವು ಮುಂದೆ ಹುಟ್ಟದೇ ಇದೆ ಸಾಕ್ಷಿ. ಅದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು. ನಮ್ಮ ಮರಣದ ಸಮಯದಲ್ಲಿ ನಮ್ಗೆ ಈಗಿದೆಲ್ಲ ಬರ್ತವೆ ಈ ವಿಚಾರಗಳು. ಆ ವಿಚಾರಗಳು ಬರಲ್ಲ. ಯಾವುದು? ವ್ಯಾವಹಾರಿಕ ವಿಚಾರ, ಪ್ರಾಪಂಚಿಕ ವಿಚಾರ ಬರೋದಿಲ್ಲ. ಯಾವಾಗ ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನಲ್ಲಿ ತೊಡಗಿಸಿಕೊಂಡಿರ್ತೀವೋ ಆಧ್ಯಾತ್ಮ ವಿಚಾರವನ್ನ, ಆಗ ನಮ್ಗೆ ಅದೇ ಬರ್ತವೆ. ಅದಕ್ಕೆ ಪ್ರತಿನಿತ್ಯ ಸತ್ಸಂಗವನ್ನ ಮಾಡಿ. ಅಂದ್ರೆ ಪ್ರತಿನಿತ್ಯ ಬನ್ನಿ ಅಂತ ಹೇಳಕ್ಕಾಗೋದಿಲ್ಲ, ವಾರಕ್ಕೊಂದಿನ ನಡೆಯುತ್ತೆ. ಕೇಳಿದ್ದನ್ನ ಮನನ ಮಾಡೋದು, ಪುಸ್ತಕಗಳು ಗ್ರಂಥಗಳು ಇದ್ದಾವೆ, ಓದಿ ತಿಳ್ಕೊಳ್ಳೋದು, ಅದರಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ವ್ಯವಹಾರ ಬಿಡಬಾರ್ದು ಅಂತೇನಿಲ್ಲ, ವ್ಯವಹಾರ ಮಾಡ್ತಾ ಇರಬೇಕು. ಅದಕ್ಕೆ 1 ಗಂಟೆ ಸಮಯ ಕೊಡಬೇಕು. ಅದು ಕೋಟಿ ಪುಸ್ತಕ ರಾಮಾಯಣ ಬರೆದಿದ್ದೀನಿ ನಾನು. ಅದು ಹೇಳಿದ್ನಲ್ಲ ಸ್ವಾಮಿ, ಏನು ಪ್ರಯೋಜನ ಇಲ್ಲ ಅಂತ. ಏನು ಪ್ರಯೋಜನ ಇಲ್ಲ. ಅಂತ್ಯಕಾಲದಲ್ಲ ಮೂಢನಂಬಿಕೆಗಳು. ಅದರಿಂದ ಲಾಭ ಇದೆ. ಯಾವ ರೀತಿ? ಮತ್ತೆ ಹುಟ್ಟಬೇಕು. ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದಿಲ್ಲ ಇವತ್ತು, ಹೇಳಿದ್ರಲ್ಲ, ಪುಣ್ಯಕರ್ಮ ಪಾಪಕರ್ಮ ಸುಟ್ಟೋಗುತ್ತೆ ಬರೆಯೋದ್ರಿಂದ. ಆಯ್ತು, ಪುಣ್ಯಕರ್ಮದಿಂದ ರಾಜನಾಗಿ ಹುಟ್ಟಬೋದಲ್ಲ ಅಂದ್ರು. ಹುಟ್ಟಿದ್ರು ದೇಹ ಬೇಕಲ್ಲ. ರಾಜನಿಗೆ ದೇಹ ಇದೆಯಾ? ಇಲ್ವಾ? ದೇಹ ಇದೆ. ಅವನಿಗೂ ಕಣ್ಣಿದೆ, ಕಿವಿ ಇದೆ, ಮೂಗಿದೆ, ನಾಲಿಗೆ ಇದೆ, ಚರ್ಮ ಇದೆ. ಅವನು 1ಕ್ಕೆ ಹೋಗ್ಬೇಕು, 2ಕ್ಕೆ ಹೋಗ್ಬೇಕು. ಅದೆಲ್ಲ ಬಂದಾದ್ರೆ ಮ್ಯಾಲಿಗೆ ಹೋಗ್ಬೇಕು ಅವನು, ಅಲ್ಲೂರ? ಅದೆಲ್ಲ ಬಂದಾಗ್ಬಿಟ್ರೆ ಮ್ಯಾಲಿಕ್ಕೆ. ನಮ್ಮ ಸ್ನೇಹಿತ ಹೆಂಡತಿ ಹಂಗೆ ಹೋಗ್ಬಿಟ್ರು, ಆಪರೇಷನ್ ಮಾಡಿಸಿದ್ರು. ಮಂಡಿ 2 ಮಂಡಿ ಸಕ್ಸಸ್ ಆಗಲಿಲ್ಲ. ಮಲಗಿದ ಕಡೆನೆ ಊಟೋಪಚಾರ ಎಲ್ಲ ಬಂದಾಗೋಯ್ತು, ಮಲಮೂತ್ರಗಳು. ಡಾಕ್ಟ್ರು ಕೈ ಎತ್ಬಿಟ್ರು, ಏನು ಮಾಡ್ಲಿಕ್ಕಾಗಲ್ಲ, ಕಿಡ್ನಿ ಎಫೆಕ್ಟ್ ಆಗ್ಬಿಡ್ತು. ಎಲ್ಲ ಹೋಗ್ತಾ ಇರ್ಬೇಕು. ರಾಜನಾದ್ರು ನೆನೆ ವಿಚಾರದಲ್ಲಿ ಜಗನ್ನಾಥ ಸಾಗರ್, ಹೇಮಚಂದ್ರ ಸಾಗರ್ ಅವರು ರಿಲೇಷನ್ ಒಬ್ಬರು 3,000 ಕೋಟಿ ಆಸ್ತಿ. ಸ್ವಾಮಿ ಹಾಸ್ಪಿಟ್ಲುಗಳವೆ, ಉಳಿಸ್ಕೊಳ್ಬೋದಾಯ್ತಲ್ಲ. ಸಾಗರ್ ಹಾಸ್ಪಿಟ್ಲ್ ಅವ್ರದ್ದೇನೆ, ದಯಾನಂದ ಸಾಗರ್. ಅವ್ರು ಹೇಳಿದ್ರು, ನಮ್ಮ ಓನರು ಇದಾಗೋದ್ರು, ಏನು ಮುಗೀತು. ಎಷ್ಟೇ ಇದ್ರೂ ಸಹ ಈ ದೇಹನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ತಿರ್ಗಿ ಹಾಸ್ಪಿಟ್ಲುಗಳವೆ, ಟ್ರೀಟ್ಮೆಂಟ್ ತಗೊಳ್ಬೋದಾಯ್ತು. ಕೊಟ್ಟಿರ್ತಾರೆ, ಅಲ್ಲಿ ಮುಗ್ದಿದೆ, ಅವ್ರದ್ದು ಮುಗ್ದಿದೆ. ಹಾಗಾಗಿ ನಾವಿಲ್ಲಿ ಬರೋಣ. ಏನು ನಾವು ತೀರ್ಥ ಸ್ಥಳಕ್ಕೆ ಹೋಗೋದು, ಯಾವುದೋ ದೇವ್ರುಗಳಿಗೆ ಹೋಗೋದು, ಇವುಗಳಿಂದ ನಮ್ಮ ಮನಸ್ಸು ಶುದ್ಧ ಆಗೋದಿಲ್ಲ. ತಾತ್ಕಾಲಿಕ ರಿಲೀಫ್ ಅಷ್ಟೇ, ವಿಶ್ರಾಂತಿ. ಆಯಾಸಗೊಂಡಾಗ ಮಧ್ಯಾಹ್ನ 1 ಅರ್ಧ ಗಂಟೆ ನಿದ್ದೆ ಮಾಡ್ತೀವಲ್ಲ, ಆ ರೀತಿ ಅಷ್ಟೇ. ಶಾಶ್ವತವಾದ ವಿಶ್ರಾಂತಿ, ಶಾಶ್ವತವಾದ ಶಾಂತಿ ಬೇಕು ಅಂದ್ರೆ ನಾವು ಸತ್ಸಂಗದ ಮೂಲಕ ಅದನ್ನ ಪಡಿಬೇಕು. ಹೇಳ್ತಾರೆ, ಎಲ್ಲ ನಮಗೂ ಉರಿತಾ ಇರುತ್ತೆ,
ತೀರ್ಥಮೇ ಜಾಯೆ, ತೀರ್ಥಕ್ಷೇತ್ರಗಳಿಗೆ ಹೋಗು, ಅಲ್ಲೂ ಉರಿತಾ ಇರುತ್ತೆ ಮನಸ್ಸು. ಮಂದಿರೊಮ್ಮೆ ನಿವಾಸ್ ಕರೆ, ಜಂಗಲ ಪರ್ವತ ಎಲ್ಲನ ಹೋಗಪ್ಪ. ನಿನ್ನ ಮನಸ್ಸು ಶುದ್ಧ ಆಗದ ಹೊರತು, ಅದೇ ನಿಮ್ಮ ಮನಸ್ಸಿನಲ್ಲಿ ಮನೋವಿಕಾರಗಳನ್ನ ಬಿಡದೆ ಹೊರತು ಮನಸ್ಸು ಬೇಯ್ತಾನೆ ಇರುತ್ತೆ. ಅಂದ್ರೆ ಅದರ ಒಂದು ಅಗ್ನಿಯ ಪ್ರಕೋಪ ಕಾಡಿಸ್ತಾ ಇರುತ್ತೆ, ಚಿಂತೆ ಮಾಡ್ತಾ ಇರುತ್ತೆ, ಯಾತನೆ ಅನುಭವಿಸ್ತಾ ಇರುತ್ತೆ. ಅದು ನಮಗೆ ಗೊತ್ತಾಗ್ತಾ ಇರುತ್ತೆ. ನಮ್ಮ ಅರಿವಿನ ಮೂಲಕ ಗೊತ್ತಾಗ್ತಾ ಇರುತ್ತೆ, ನನ್ನ ಮನಸ್ಸು ಸರಿಗಿಲ್ಲಪ್ಪ, ನಮ್ಮ ಮನಸ್ಸು ಸರಿ ಇಲ್ಲ, ದೇಹ ಸರಿಗಿಲ್ಲ. ಇದೆಲ್ಲ ನಮ್ಗೆ ಅರಿವಿಗೆ ಬರ್ತಾ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರನೇ ವಿಧ ವಿಧವಾದ ಚಿಕಿತ್ಸೆಗಳಿಗೆ ಹೋಗೋದು, ಮೆಡಿಟೇಷನ್ ಮಾಡೋದು, ಕಾಯಕಲ್ಪ ಮಾಡೋದು. ಅದೇ ನಮ್ಮ ಮನಸ್ಸನ್ನು ನಿಯಂತ್ರಣಕ್ಕೆ ತಗೊಳ್ಳೋದಕ್ಕೇನೆ ಅವೆಲ್ಲ ಮಾಡೋದು. ಇನ್ನು ದೇಹದ ಕಾಯಿಲೆಗೆ ಹಾಸ್ಪಿಟ್ಲು ಅದು ಇದು ಹೋಗ್ತಾನೆ ಇರ್ತೀವಿ. ಇಲ್ಲಿ ಚೆನ್ನಾಗಿಲ್ಲ ಅಂತ ಅಲ್ಲೊಬ್ರು ಯಾರು ಹೇಳ್ತಾರೆ, ಅಲ್ಲಿ ಹೋಗ್ತೀವಿ, ಇನ್ನೊಂತ ಹೋಗ್ತೀವಿ, ಒಟ್ಟಾಗಿ ಸುತ್ತಾ ಇರ್ತೀವಿ. ಅದೇ ರೀತಿಯಾಗಿ ಮನಸ್ಸಿನಲ್ಲಿ ಎಲ್ಲಿವರೆಗೂ ಮನೋವಿಕಾರಗಳು ಇರ್ತವೋ ಅಲ್ಲಿವರೆಗೂ ಮನಸ್ಸು ಬೇಯ್ತಾ ಇರುತ್ತೆ, ಸುಡ್ತಾ ಇರುತ್ತೆ. ಅದರಿಂದ ನೋಡಿ, ಈ ವಿಕಾರಗಳು, ಮನೋವಿಕಾರಗಳು ದೂರ ಆಗಲಿ ಅಂತೇಳಿ ನೀವು ಹೇಳಿದ್ರಲ್ಲ, ರಾಮನಾಮ ಬರೆಯೋದು, ಈಶ್ವರ ಅಂತ ಕರೆಯೋದು, ಅವೆಲ್ಲ ತಾತ್ಕಾಲಿಕ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮಾಡ್ಕೊಂಡು ಕುತ್ಕೊಂಡಿರಕ್ಕೆ ಸಾಧ್ಯನಾ? ಕೆಲಸ ಕಾರ್ಯಗಳಿರೋದಿಲ್ವಾ? ನಮಗೆ ಹೊಟ್ಟೆಪಾಡಿರೋದಿಲ್ವಾ? ಮಾಡ್ಬೇಕು ತಾನೆ ಅವೆಲ್ಲ. ವಯಸ್ಸಾದ ವ್ಯಕ್ತಿ ನಾವೇ ಸುಮ್ಮನೆ ಇರೋದಿಲ್ಲ, ಓಡಾಡ್ತಾ ಇರ್ತೀವಿ. ಏನ್ ಸ್ವಾಮಿ ಅಲ್ವಾ? ನೋಡಿ, ಅದೆಲ್ಲ ಅದು ವ್ಯವಹಾರ, ಇಂದ್ರಿಯ ವ್ಯವಹಾರ. ಹಾಗಾಗಿ ಇಲ್ಲೂ ಅಷ್ಟೇ ಜಾಸ್ತಿ ಕೂತಿರಕ್ಕಾಗಲ್ಲ. 6:30 ಆದ್ಮೇಲೆ ಎದ್ದೇಳಿಸ್ತೈತೆ, ನಡೀಬೇಕು ಇನ್ನೊಂದು ಐತೆ. ನಾವೇ ಎದ್ದೋಡ್ಬಿಡ್ತೀವಲ್ಲ 6:30ಗೆ. ದೇವರೇ ಬಂದು ನಿಂತಿದ್ರು ಸ್ವಲ್ಪ ಹೊತ್ತ ಮೇಲೆ ದೇವ್ರ ಬೇಜಾರಾಗ್ತದೆ. ಇನ್ನೊಂದು ಕರ್ಕೊಂಡೋಗ್ತೀನಿ. ಅದು ಯಾಕೆ ಕರ್ಕೊಂಡೋಗ್ತಾ ಇರೋದು? ತನ್ಮಾತ್ರೆಗಳು ಆಚೆಯಿಂದ ಬಂದವಲ್ಲ ಅವು. ಅದಕ್ಕೆ ಈಶ್ವರ ಪುಕಾರಿಯೇ ಕುಚ್ ಬಿ ಕರೆ. ಏನಾದ್ರು ಈಶ್ವರ ಅಂತ ಕರೆದ್ರು, ರಾಮ ಅಂತ ಕರೆದ್ರು, ಮನಸ್ಸು ಶುದ್ಧಿ ಆಗೋದಿಲ್ಲ. ಮನಸ್ಸು ತಣ್ಣಗಾಗೋದಿಲ್ಲ. ಅವೆಲ್ಲ ಆಗ್ಬೇಕು ಅಂತಂದ್ರೆ ನಾವು ಸತ್ಸಂಗದಲ್ಲಿ ತೊಡಗಿಸ್ಕೊಳ್ಬೇಕು, ಮನನ ಮಾಡಬೇಕು, ಚಿಂತನೆ ಮಾಡಬೇಕು, ಗುರುಸ್ಮರಣೆ ಮಾಡಬೇಕು. ಗುರುಸ್ಮರಣೆ ಮಾಡಿ ಸ್ವಾಮಿ, ನೀವು ಗುರುಸ್ಮರಣೆ ಮಾಡಿ ಅಭ್ಯಾಸ ಮಾಡಿ, ನಿಮ್ಮ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಅದಕ್ಕೆ ಗುರುಸ್ಮರಣೆ ಮಾಡಬೇಕು. ಈಶ್ವರನು ಸಹ ಪಾರ್ವತಿಗೆ ಹೇಳ್ತಾನೆ, ಎಲ್ಲಾ ಮಂತ್ರಗಳಿಗಿನ್ನ ಗುರು ಮಂತ್ರ ಶ್ರೇಷ್ಠವಾದದ್ದು ಅಂತ. ನಗುರೋ ರಧಿಕಂ ಅದಕ್ಕಿಂತ ಹೆಚ್ಚಿನಾಗಿರೋದು ಯಾವುದೂ ಇಲ್ಲ ಸ್ವಾಮಿ. ಧ್ಯಾನಾತ್ಮಾನಂ ಪರಮಾತ್ಮಾನಂ ದಾನಂ ಧ್ಯಾನಂ ಯೋಗ ಜ್ಞಾನಂ ತೀರ್ಥ ಸ್ನಾನಂ ಇಷ್ಟಾಜ್ಞಾನಂ ನಗುರೋರಧಿಕಂ. ಏನು ಪ್ರಯೋಜನ ಇಲ್ಲ ಅವುಗಳಿಂದ, ತೀರ್ಥ ಸ್ನಾನ ಮಾಡೋದ್ರಿಂದ. ಮತ್ತೆ ಹೇಳ್ತಿ, ಪ್ರಾಣ ದೇಹ ಗೇಹಂ ರಾಜ್ಯಂ ಸ್ವರ್ಗಂ ಭೋಗ್ಯಂ ಮೋಕ್ಷಂ ಭಕ್ತಿಂ ಪುತ್ರಂ ಪಿತ್ರಂ ವಿತ್ತಕಂ ನಗರೋರಧಿಕಂ. ಗುರುಸ್ಮರಣೆ ಮಾಡಿ, ಪ್ರಾರಂಭ ಹಂತ ಗುರುಸ್ಮರಣೆ. ಸ್ವಾಮಿ, ಇನ್ನೊಂದು ಬಹಳಷ್ಟು ಗುರುಗಳು ಎಲ್ಲ ಸಮಾಜದಲ್ಲಿ ಹೇಳ್ತಾರೆ ಗುರುಸ್ಮರಣೆ ಮಾಡಿ ಅಂತ. ಯಾವ ಥರ ಗುರುಸ್ಮರಣೆ ಅನ್ನೋತಕ್ಕಂಥದ್ದನ್ನು ಒಂದು ಪ್ರಶ್ನಾತೀತವಾಗಿರ್ತಕ್ಕಂಥದ್ದು. ನೀವು ಹೇಳಿದ್ರೆ ನನಗೆ, ನೀವು ಸತ್ಯನಾಮ ಅಂತ ಅದು ಒಂದು ಭಾಗ, ಅದು ಒಂದಷ್ಟು ದಿವಸ ಹೇಳ್ಬೋದು. ಮತ್ತು ಏನಾದರೂ ಒಂದು ಸ್ವಲ್ಪ ಮನಸ್ಸಿಗೆ ಒಂದು ಹತೋಟಿಯಲ್ಲಿ ಬರುವಂಥದ್ದು ಯಾವುದಾದ್ರೂ ಒಂದು ಗುರುಸ್ಮರಣೆ ಮಾಡಿ. ಉದಾಹರಣೆಗೆ ಹೇಳ್ತೀನಿ. ಬಸ್ಸಿನ ಚಾಲಕ ಬಸ್ಸನ್ನು ರಸ್ತೆ ಮೇಲೆ ಓಡಿಸ್ತಾ ಇರ್ತಾನೆ.
ಆದರೂ ಸಹ ಎಲ್ಲರ ಅಕ್ಕಪಕ್ಕದವ್ರ ಜೊತೆ ಎಲ್ಲ ಮಾತನಾಡ್ತಾ ಇರ್ತಾನೆ ಅಲ್ಲೂರ ಅವನ ಗಮನ ಎಲ್ಲ ಎಲ್ಲಿರುತ್ತೆ? ಮುಂದೆ ಹಾಗೆ ನೀವು ಕೆಲಸ ಮಾಡ್ತಾ ಇದ್ರು ಸಹ ಸ್ಮರಣೆ ಮಾಡ್ತಾ ಇರಿ. ಮನಸ್ಸು ಎರಡು ಭಾಗ ಆಗ್ಬಿಡುತ್ತೆ ಸ್ವಾಮಿ. ಒಂದು ಕೆಲಸದ ಕಡೆ ಹೋಗ್ಬಿಡುತ್ತೆ, ಇನ್ನೊಂದು ಎಲ್ಲೋ ಓದ್ತಾ ಇರುತ್ತೆ, ಆಚೆ ಕಡೆ ಹೋಗ್ತಾ ಇರುತ್ತೆ. ಮಗ ಬಿಡ್ತಾ ಇರ್ತೀವಿ, ಅಲ್ಲೊಂದು ಮನ್ಸು ಇರುತ್ತೆ, ಎಲ್ಲ ನೋಡ್ತಾ ಇರ್ತೀವಿ, ಇನ್ನೊಂದು ಮನ್ಸು ಎಲ್ಲೋ ಹೋಗ್ಬಿಡುತ್ತೆ. ಹಾಗೇನ್ ಆ ಇನ್ನೊಂದು ಮನ್ಸು ಐತಲ್ಲ, ಅದನ್ನ ಸ್ಮರಣೆ ಮಾಡ್ತಾ ಇರಿ, ಕೆಲಸನೂ ಮಾಡ್ತಾ ಇರಿ, ತಾನೇ ನಡೀತಾ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ನೀವು ಹೇಳಿದ್ದು ಕರೆಕ್ಟು. ಒಂದು ಬಸ್ ಓಡಿಸೋವಾಗ ಏನೆಲ್ಲ ಮಾತಾಡಿದ್ರು ಅದಿರ್ತೈತೆ. ಅವನಿಗೇನಂದರೆ ಬಸ್ ಓಡಿಸ್ತಾ ಇದ್ದರೆ ಏನೋ ಓಡಿಸಿದ್ರೆ ಕೆಲಸ ಮಾಡಿದ್ರೆ ಲಾಭ ಬರ್ತೈತೆ, ಸಂಪಾದನೆ ಬರ್ತದೆ, ಸ್ಯಾಲ್ರಿ ಬರ್ತೈತೆ, ಅದರಿಂದ ಅಂದ್ಬಿಟ್ಟು ಇಲ್ಲಿ ನಾನು ಗುಡಿಸ್ಮರಣೆ ಮಾಡಿದಾಗ ನನಗೇನು ಆ ಥರ ಅಂತ ಲಾಭ ಏನಕ್ಕೆ ಜನಕ್ಕೆ? ಸ್ವರೂಪ ತಿಳ್ಕೊಳ್ಳೋದೇ ದೊಡ್ಡ ಲಾಭ ಅಲ್ಲ. ಅಲ್ಲ ಚಿತ್ತ ಶುದ್ಧಿ ಆಗದೆ ದೊಡ್ಡ ಲಾಭ ಅಲ್ವಾ ಸ್ವಾಮಿ? ಶಾಂತಿ ಸಿಗದೆ ದೊಡ್ಡ ಲಾಭ ಅಲ್ವಾ? ಅದು ಬರ್ಬೇಕಲ್ವಾ? ಅದು ಕೊಟ್ಟಾರೆ ಸಮಾಜದಲ್ಲಿ ಹಂಗೆ ತಾನೇ ಅದು. ನಾನು ಹೇಳ್ತೀನಿ ಅವನಿಗೆ, ನೀವು ಹೇಳ್ದು ಕರೆಕ್ಟ್ ಸ್ವಾಮಿ, ಒಳ್ಳೆ ಉದಾಹರಣೆನ ಕೊಟ್ರೆ ಅದು ನನಗೇನಂದ್ರು ಅದು ಸ್ಯಾಲ್ರಿ ಬರುತ್ತೆ, ದೇಹ ಪೋಷಣೆಗೆ ಸಂಬಳಕ್ಕೆ ಅವ್ನು ಮಾಡ್ತಾ ಇದ್ದಾನೆ. ಮನಸ್ಸು ಶಾಂತಿಗೋಸ್ಕರ ನೀವು ಸ್ಮರಣೆ ಮಾಡಿ ಶಾಂತಿ ಇದ್ದೀನಿ ಅಂತ ಅವ್ರು ಹೇಳ್ಬೋದಲ್ಲ. ಗೊತ್ತಾಯ್ತು. ಅಲ್ಲಿಗೆ ಇದನ್ನು ನಮ್ಗೆ ಮನಸ್ಸು ಲಾಭನೇ. ಅದೇ ಮ್ಯಾಲಿಂದ ಹೇಳ್ಕೊಂಡ್ಬರ್ತಾ ಇದ್ದೀನಿ, ನಿಮ್ದೆಲ್ಲ ದಾವಾಗ್ನಿ ಬೇಯ್ತಾ ಇದೆ ಮನಸ್ಸು, ಅದು ಶಾಂತ ಆಗ್ಬೇಕಾದ್ರೆ ಗುರುಸ್ಮರಣೆ ಮಾಡಿ. ಇದು ಅದಕ್ಕೆ ಸಂಬಂಧಪಡುತ್ತೆ. ಪುನರಪಿ ಮರಣ ಪುರಾಣಪಿ ಆ ಲೆಕ್ಕಕ್ಕೆ ಎಲ್ಲ ತಿಳ್ಕೊಂಡ್ಮೇಲೆ ಮಾಡ್ತಾ ಇದೆ, ಎಲ್ಲ ಗೊತ್ತಾಗುತ್ತೆ, ಎಲ್ಲ ಬಿಡುಗಡೆ ಆಗುತ್ತೆ. ಹುಟ್ಟು ಸಾವು ಬಂಧನ ಎಲ್ಲ ಬಿಡುಗಡೆ. ಪ್ರಪ್ರಥಮ ಗುರು ಮಂತ್ರ ನಗುರು ಅಧಿಕ ಗುರುವಿನ ಸ್ಮರಣೆ ಇದೆಯಲ್ಲ, ಅದು ಎಲ್ಲಾ ಪಾಪಗಳನ್ನ ನಾಶ ಮಾಡುತ್ತೆ, ನಮ್ಗೆ ವಿವೇಕ ಕೊಡುತ್ತೆ, ಬುದ್ಧಿ ಕೊಡುತ್ತೆ, ನಮ್ಮನ್ನ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅದೇ ಸಂಸ್ಕಾರ ಆಗ್ಬಿಡುತ್ತೆ. ಇದೇ ಉಪಯೋಗ. ಸ್ಯಾಲ್ರಿ ಬಂದಂಗೆ ಬಿಡುಗಡೆನೆ ಸ್ಯಾಲ್ರಿ ಸ್ವಾಮಿ, ದೊಡ್ಡ ಸ್ಯಾಲ್ರಿ, ದೊಡ್ಡ ಸ್ಯಾಲ್ರಿ. ತಿನ್ಬೇಕಾಗಿಲ್ಲ, ಕಾಯಿಲೆ ಕಸಾಲೆ ಅನುಭವಿಸ್ಬೇಕಾಗಿಲ್ಲ. ಅದು ಅರಿವಾಗ್ಬೇಕಾದ್ರೆ ಬರ್ತಾ ಇರ್ಬೇಕು. ಆಗ್ಬೇಕು. ಅದಕ್ಕೆ ಹೇಳ್ತೆ ಗುರುಸ್ಮರಣೆ. ಮಿಲೇನ ಬೂಜವನ ಹಾರ ಕಬೀರ್ ಸಾಹೇಬ್ कहते इस आग को बुझाने वाले सद्गुरु है. ನೋಡಿ, ಈ ಬೆಂಕಿಯನ್ನ ಆರಿಸಬೇಕಾದ್ರೆ ಗುರು ಬೇಕು, ಅವನೇ ಆರಿಸಕ್ಕಾಗದು. ಹಾಗಂತೇಳಿ ನಾವು ಅವನ ಮನಸ್ಸಿನ ಒಳಗಡೆ ಕೈ ಹಾಕ್ಬಿಟ್ಟು ಎಲ್ಲ ತೆಗಿಯಕ್ಕಾಗೋದಿಲ್ಲ. ಪ್ರೇರಣೆ ಕೊಡ್ತಾನೆ, ಸೂಚನೆ ಕೊಡ್ತಾನೆ, ಈ ಮಾರ್ಗದಲ್ಲಿ ಹೋಗು ನೀನು ಅಂತ ಗುರು. ಮನಸ್ಸನ್ನ ಯಾವಾಗಲೂ ಗಮನಿಸ್ತಾ ಇರೋ, ದುರ್ವ್ಯಸನಗಳ ಕಡೆ ಮನಸ್ಸು ಹೋದಾಗೆ ನೋಡ್ಕೋ. ವೇ ತುಮೆ ನಹಿ ಮಿಲೆ, ನಿನಗೆ ಸಿಕ್ಕಿಲ್ಲ, ಇದುವರೆಗೂ ಸಿಕ್ಕಿಲ್ಲ. ಆದ್ದರಿಂದ ನೀನು ಇಲ್ಲಿವರೆಗೂ ಸಹ, ಇವತ್ತಿನವರೆಗೂ ಸಹ, ಈ ಕ್ಷಣದವರೆಗೂ ಸಹ ದಾವಾಗ್ನಿಯಲ್ಲಿ ಬೇಯ್ತಾ ಇದೆಯಾ, ದಾವಾಗ್ನಿ ಬೆಂಕಿಯಲ್ಲಿ ಬೇಯ್ತಾ ಇದೆಯಾ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಯಾಕಂದ್ರೆ ಗುರು ಸಿಕ್ಕಿಲ್ಲ ತಿಳಿಸೋರು. ಅವ್ರು ತಿಳಿಸಿದ್ದು ಸಿಕ್ಕಿದ ಮೇಲೆ ನೀನು ಗಮನಿಸ್ತಾ ಇರ್ಬೇಕು. ಏಕಾಗ್ರತೆ, ಜಾಗ್ರತೆ ಎಲ್ಲ ವಿಚಾರ ಹೇಳಿದ್ವಿ. ಜಾಗ್ರತೆಯಿಂದ ನೋಡ್ತಾ ಇರಬೇಕು, ನಮ್ಮ ಮನಸ್ಸನ್ನ ಗಮನಿಸ್ತಾ ಇರಬೇಕು. ಅಂದ ವಾಸ್ತವವಾಗಿ ಸದ್ಗುರು ಅವರ ಒಂದು ಉತ್ತಮ ಆದರ್ಶಗಳ ಮೂಲಕ, ಅವರ ವಚನಗಳ ಮೂಲಕ ನಮ್ಮ ಮನಸ್ಸನ್ನ ಶಾಂತವಾಗಿರಿಸಲು ಪ್ರೇರಣೆ ಕೊಡ್ತಾ ಇರ್ತಾರೆ. ಉತ್ತಮ ಆದರ್ಶ ಅಂದ್ರೆ ಅವರು ವಿರಕ್ತರಾಗಿರ್ತಾರೆ. ಯಾವುದರಲ್ಲಿ ಮೋಹ ಇರೋದಿಲ್ಲ, ರಾಗ ಇರೋದಿಲ್ಲ, ದ್ವೇಷ ಇರೋದಿಲ್ಲ, ಬಯಕೆ ಇರೋದಿಲ್ಲ. ಹಾಗಂತ ಎಲ್ಲ ಬಿಟ್ಟೂ ಇರೋದಿಲ್ಲ. ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಬಂದಿದ್ದನ್ನ ತಗೊಳ್ತಾ ಇರ್ತಾರೆ.
ದುಡಿಮೆಯಿಂದ ಏನ್ ಬರುತ್ತೋ ಅದ್ರಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಮತ್ತೆ ವಚನಗಳು ಅವ್ರು ತಿಳಿಸ್ತಾ ಇದ್ದಾರೆ, ಎಲ್ಲ ವಚನಗಳಿದೆ, ಶಬ್ದಗಳು ಈ ರೀತಿ. ಅಲ್ಲಿಗೆ ಪರಾಕಿ ಗುರುಗಳು ಸಿಕ್ಕಿದ್ರು ದಾವಾಗ್ನಿ ಅನ್ನೋದು ಬಿಡ್ದಂಗೆ ಒಬ್ಬ ಶಿಷ್ಯ ಅವನು ತನ್ನ ಇಚ್ಛಾನುಸಾರ ಹೋದ್ರೆ ಅದು ಯಾರ್ದು ಶಿಷ್ಯಂದೇ ತಪ್ಪು, ಶಿಷ್ಯಂದೇ ತಪ್ಪು. ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಟ್ಟು ಮುಗಿಸ್ಬಿಡೋಣ. ನಂಗೂ 6:30 ಆಯ್ತು, ಹೇಳಿದ್ರಲ್ಲ. ಅಲ್ಲ ಇದು ಕೇಳಿದ್ರೆ ಒಳ್ಳೆ ಮನಸ್ಸು ಫಿಕ್ಸ್ ಆಗೈತಿ. ಒಬ್ಬ ಶಿಷ್ಯ ಏನೆಲ್ಲ ಶಬ್ದಗಳನ್ನ ಕೇಳ್ತಾ ಇದ್ರು, ಏನೆಲ್ಲ ವಿಚಾರಗಳನ್ನ ಕೇಳ್ತಾ ಇದ್ರು, ಗುರುಗಳು ಹೇಳ್ತಾ ಇರೋ ವಿಚಾರಗಳನ್ನ ಕೇಳ್ತಾ ಇದ್ರು ಸಹ ಗುರುವಿನ ಹತ್ರ ಹೋಗ್ತಾನೆ. ಎಲ್ಲ ವಿಚಾರನು ಕೇಳ್ತಾ ಇದ್ದೀವಿ ಸ್ವಾಮಿ, ನನ್ಗೆ ಆನಂದನೇ ಸಿಗ್ತಾ ಇಲ್ಲ, ಆನಂದ ಆಗ್ತಾ ಇಲ್ಲ. ನೀವು ಹೇಳ್ತಾ ಇದ್ದೀರ ಆನಂದ ಸಿಗುತ್ತೆ 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 ಅಂತ, ನನಗೆ ಆನಂದದ ಅನುಭವ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಆಯ್ತಪ್ಪ, ನಾಳೆ ಬೆಳಿಗ್ಗೆ ನೀನು ಬಾ ನನ್ನ ಜೊತೆ, ಆನಂದವನ್ನ ನಿನಗೆ ಅನುಭವ ಮಾಡಿಸ್ತೀನಿ ಅಂತ. ಬೆಳಿಗ್ಗೆನೆ ಬಂದ ಅವನು. ಒಂದು 6 ಗಂಟೆನೋ 5 ಗಂಟೆನೋ ಗುರುಗಳು ಕರ್ಕೊಂಡೋದ್ರು ಒಂದು ಬೆಟ್ಟದ ಹತ್ರ. ಒಂದು ಮಕ್ರಿನೂ ತಗೊಂಡಿದ್ರು, ಹೇಳಿದ್ರು ಮಕ್ರಿನೂ ತಗೊಂಬ. ಮಕ್ರಿಗೆಲ್ಲ ಕಲ್ ತುಂಬಿಟ್ರು. ಹತ್ತು, ನಾನು ಬರ್ತೀನಿ, ನೀನು ಹತ್ತು ನನ್ನ ಜೊತೆ ಅಂತ. ಅವರು ಮುಂದೆ ಹೋಗ್ತಾರೆ, ಇವನು ಹಿಂದಿಂದೆ ಬರ್ತಾವನೆ. ಮಕ್ರಿ ತುಂಬ, ಅವನು ಬುಟ್ಟಿ ತುಂಬ ಕಲ್ಲುಗಳನ್ನ ಎತ್ಕೊಂಡು ಸ್ವಲ್ಪ ದೂರ ಹೋದ. ಗುರುಗಳೇ ಬಹಳ ಆಯಾಸ ಆಗ್ತಾ ಇದೆ ಸ್ವಾಮಿ, ಒಂದ್ ಕಲ್ತಿಂದ ಹಚ್ಕೊಂಡು. ಇನ್ ಸ್ವಲ್ಪ ದೂರ ಹೋದ, ಆಗ್ತಾ ಇಲ್ಲ ಸ್ವಾಮಿ ಈಗ್ಲೂ. ಇನ್ನೊಂದು ಕಲ್ಲು. ಹೀಗೆ ಎಲ್ಲಾ ಕಲ್ಲುಗಳನ್ನು ಬಿಸಾಕ್ಬಿಟ್ರು, ತೆಗೆದುಬಿಟ್ರು. ಖಾಲಿ ಮಕ್ರಿ ಆಗ್ಬಿಡ್ತು. ಖಾಲಿ ಮಕ್ರಿ ಆಗ್ಬಿಟ್ಟೊತ್ತಿಗೆ ಇವನು ತುದಿ ತಲುಪಿದ್ದ, ಬೆಟ್ಟದ ತುದಿ. ಅಲ್ಲೋದ್ಮೇಲೆ ಆಹಾ, ಆ ಗಾಳಿ ಹವ ಅದೆಲ್ಲ ತಗೊಂಡು ಹಾಯ್ ಅನ್ನಿಸ್ತು ಅವನಿಗೆ. ಜೀವ ಬಾ ಎಂತ ಹಾಯ್ ಆಗಿದೆಯಪ್ಪ ಜೀವ. ಆವಾಗ ಅವ್ರು ಹೇಳ್ತಾರೆ, ಈಗ ಹೇಗಿದೆ ಅಂದ್ರೆ, ಈಗ ಅನುಭವ ಆಗ್ತಾ ಇದೆ ಸ್ವಾಮಿ, ಆನಂದದ ಅನುಭವ ಅಂತ ಹೇಳ್ತಾನೆ. ಕೆಳಗಡೆಯಿಂದ ಬರೋ ಏನೇನು ಮಾಡಿದೀನಿ ನೀವು? ತುಂಬಿದ ಕಲ್ಲುಗಳನ್ನೆಲ್ಲ ಒಂದೊಂದೇ ಬಿಸಾಕು ಅಂತ ಹೇಳಿದ್ರೆ ನಾನು ಬಿಸಾಕ್ಬಿಟ್ಟು ಹೊತ್ಕೊಂಡು ಬಂದೆ. ನೋಡಿ ಬಂದ್ರಿ, ಅರಿವಾಗೋಯ್ತು ನೋಡಿ ಸ್ವಾಮಿಗಳಿಗೆ. ನೋಡಿ ಹೇಳ್ತಾರೆ, ನೋಡಪ್ಪ ನೀನು ವಿಚಾರ ಕೇಳ್ತಾ ಇದ್ರು ಸಹ ಬಯಕೆನೆ ಬಿಟ್ಟಿಲ್ಲ, ಲೋಭ ಬಿಟ್ಟಿಲ್ಲ, ಏನೇನು ಹೇಳಿದ್ರು ಅದನ್ನೆಲ್ಲ ಬಿಟ್ಟಿಲ್ಲಪ್ಪ. ಅವೆಲ್ಲ ಕಲ್ಲುಗಳಿದ್ದಂಗೆ, ಭಾರ ಇದ್ದಂಗೆ ಮನಸ್ಸಿಗೆ. ದೇಹದ ಮೇಲೆ ಅವೆಲ್ಲ ಭಾರ ಇದ್ದಂಗೆ, ಅದೇ ರೀತಿ ಮನಸ್ಸಿಗೆ ಇವೆಲ್ಲ ಭಾರ ಇದ್ದಂಗೆ. ಇದನ್ನೆಲ್ಲ ನೀನು ಬಿಡದೆ ಹೊರತು ಸ್ವರೂಪದ ಅನುಭವ ಆನಂದ ನಿನಗೆ ಆಗದಿಲ್ಲಪ್ಪ. ಸ್ವರೂಪದ ಅನುಭವ ಆನಂದ ನಿನಗೆ ಆಗದಿಲ್ಲ. ನಾನು ಹೇಳ್ತಾ ಇದ್ದೀನಿ ನಿನಗೆ ದಿನ ವಿಚಾರ ಎಲ್ಲವನ್ನ ಬಿಡು 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 ಅಂತ. ನೀನು ಬಿಡ್ಲಿಲ್ಲ. ಈ ಕಿವಿನಲ್ಲಿ ಕೇಳ್ತೀಯ, ಒಂದು ಕಿವಿನಲ್ಲಿ ಕೇಳ್ತೀಯ, ಒಂದು ಕಿವಿನಲ್ಲಿ ಬಿಡ್ತಾ ಇದೀಯ. ಅನುಷ್ಠಾನಕ್ಕೆ ತಂದಿಲ್ಲ ನೀನು. ಅನುಷ್ಠಾನಕ್ಕೆ ತಂದೆ ಇದ್ಮೇಲೆ ಸ್ವರೂಪದ ಅನುಭವ ಆನಂದ ನಿನಗೆ ಎಲ್ಲಿ ಆಗುತ್ತೆ? ಯಾವ ರೀತಿ ಖಾಲಿ ಮಕ್ರಿಯಲ್ಲಿ ಬಂದೆ ನೋಡು, ಅದೇ ರೀತಿಯಾಗಿ ನಿನ್ನ ಮನಸ್ಸನ್ನ ಸತ್ಯ, ನ್ಯಾಯ, ನೀತಿ, ಧರ್ಮ, ಗುರುಭಕ್ತಿ ಇವುಗಳನ್ನೆಲ್ಲ ತುಂಬಿಸ್ಕೊ. ಮನಸ್ಸಿಗೆ ಖಾಲಿ ಮಾಡು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವುಗಳನ್ನೆಲ್ಲ ಖಾಲಿ ಮಾಡು. ಇದನ್ನ ತುಂಬಿಸ್ಕೊ. ಒಳ್ಳೆ ಆಚರಣೆಗಳನ್ನ ನೀನು ತುಂಬಿಸ್ಕೊ. ನಿನಗೆ ಅನುಭವ ಆಗ್ತಿದೆ, ಅನುಭವ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅವು ವಚನಗಳು ಸಾಧಕಂಕೋ ಪ್ರೇರಿತ ಕರ್ತೆ ಹೈ. ನೋಡಿ, ಪ್ರೇರಣೆ ಕೊಡ್ತವೆ ಅವ್ರ ವಚನಗಳು. ಅವ್ರು ನೋಡ್ತಾ ನೋಡ್ತಾ ಅವರ ಜೀವನ ಶೈಲಿನ ನಾವು ಸಹ ಅನುಭವ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಪ್ರಯತ್ನ ಮಾಡಲೇಬೇಕು.
ಹಾಗಂತೇಳಿ ಅವ್ರು ತಲೆ ಬೋಳಿಸ್ಕೊಳ್ತಾ ಇದ್ರು ನಾವು ತಲೆ ಬೋಳಿಸ್ಕೊಳಕ್ಕಾಗತ್ತಾ? ಇಲ್ಲ. ಅದು ನಮ್ಮ ವ್ಯವಸ್ಥೆ, ಅದು ನಮ್ಮ ವ್ಯವಸ್ಥೆ. ಈಗ ನಮ್ಮ ಆಚಾರ್ಯರು ಯಾವಾಗಲೂ ತಲೆ ಬೋಳಿಸಿ ಎಲ್ಲ ಇರ್ತಾರೆ. ಆ ಥರ ಏನಿರಬೇಕು ಅನ್ನೋದಿಲ್ಲ. ಮನಸ್ಸನ್ನೆಲ್ಲ ಬೋಳಿಸುವ, ಮನಸ್ಸಿನೊಳಗಡೆ ಇರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಹೆಸರುಗಳನ್ನ ಅವನ್ನೆಲ್ಲ ತೆಗೆದಾಕ. ಬಾಹ್ಯ ಅನ್ಬೇಡ, ಒಳಗಡೆ ಇರೋ ಸರಳ ಒಳಗಡೆ ಅರ್ಥ ಆಯ್ತಾ? ಬಿಡಲ್ಲ, ಆಚೆ ಕಡೆ ನಾವು ಬಿಡ್ತಾರಲ್ಲ. ಅರ್ಥ ಆಯ್ತಾ? ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋದೇ ಅವು ಪ್ರಕೃತಿ ಒಳಗೆ. ರಜೋ ತಮೋ ಸತ್ವ ಐತಲ್ಲ, ಒಂದು ಕಂಟ್ರೋಲ್ ತಗೊಂಡ್ಬಿಡ್ತೈತೆ ನಿಮ್ಮನ್ನು, ಎಲ್ಲರನ್ನೂ ತಗೊಂತೈತೆ. ಆ ಕಂಟ್ರೋಲ್ನ ತಪ್ಪಿಸ್ಬೋದು ಸ್ವಾಮಿ ಗುರುಸ್ಮರಣೆಯಿಂದ. ಆಗ್ಲೇ ಹೇಳ್ದಂಗೆ ಬುದ್ಧಿ ಇದ್ರೆ ವಿಧಿನ ಬದಲಾಯಿಸ್ಬೋದು ಅವನಿಗೆ. ನಿಜ. ಅದನ್ನ ನಾವು ಗುರುಸ್ಮರಣೆ ಮಾಡ್ತಾ ಇದ್ರೆ ಪ್ರಪ್ರಥಮ ಅದೇ ಮಂತ್ರ ಸ್ವಾಮಿ. ಮೊಟ್ಟ ಮೊದಲು ಗುರುಸ್ಮರಣೆ, ಸತ್ಸಂಗ ಕೇಳ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು, ಗುರುಸ್ಮರಣೆ ಮಾಡ್ತಾ ಇರಬೇಕು. ಗುರುಸ್ಮರಣೆ ಸಾಧಕ ಉನ್ಸೆ ಪ್ರೇರಣೆ ಲೇಕರ್ ನೋಡಿ, ಪದಗಳು ಹೇಳ್ತಾರೆ. ಸಾಧಕನು ಗುರುಗಳಿಂದ ಪ್ರೇರಣೆಯನ್ನ ತೆಗೆದುಕೊಂಡು ಅಪನೇ ಮನ್ಕೋ ಶುದ್ಧ ಕರ್ನೇಕೆ, ಈ ರೀತಿ ಎಲ್ಲ ಹೇಳಿದಾಗ ನೆನಪಿರುತ್ತೆ. ಬೇರೆಯವರು ಹಿಂದಿನಲ್ಲಿ ಹೇಳಿದ್ರು ತಪ್ಪಾದ್ರೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಚ್ಚರ ಇರಲಿ, ಅವ್ರು ತಪ್ಪು ಹೇಳ್ತಾ ಇದ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಶಬ್ದ ಹೇಳ್ತಾ ಇದೆ ಏನಮ್ಮ. अपने मन को शुद्ध करने के लिए साधना करता है. ನಿನ್ನ ಮನಸ್ಸು ಶುದ್ಧ ಆಗೋದಕ್ಕೆ ಅದು ಒಂದು ಉಪಕರಣ ಆಗುತ್ತೆ. ಗುರುಗಳ ವಚನ, ಗುರುಗಳ ಪ್ರೇರಣೆ, ಗುರು ಸ್ಮರಣೆ. इस प्रकार साधक का मन शीतल होता है. ಯಾವಾಗ ಅವನು ಮಾಡ್ತಾ ಇರ್ತಾನೋ ಅವನ ಮನಸ್ಸು ತಣ್ಣಗೆ ಶೀತಲವಾಗುತ್ತೆ. ಮೈ ಜಾನೋ ತೋ ಹಿ ಸೆ ವ್ಯಾಪೈ ಜರತ್ ಸಕಲ ಸಂಸಾರ. ಸದ್ಗುರುಗಳು ಹೇಳ್ತಾ ಇದ್ದಾರೆ, ಈ ಬೆಂಕಿ ತುಮ್ಸೆ ಫೈಲಿ ಹೈ. ಈ ಮನಸ್ಸು ಹಾಗೂ ನಿನ್ನ ಮನಸ್ಸಿನಲ್ಲಿ ಉಂಟಾಗಿರತಕ್ಕಂಥ ಬೆಂಕಿ ಯಾರು ಹಚ್ಚಿಲ್ಲ, ಬಂದು ನಿನಗೆ ನೀನೇ ಹಚ್ಕೊಂಡಿರೋದು. ಹೇಗೆ ಹೇಳಿ, ಬಯಕೆ ಎಲ್ಲಿ ಬಂತು ನಮ್ಗೆ? ನಮಗೆ ನಮ್ಮ ಮನಸ್ಸಿನಲ್ಲೇ ಬಂತು ಬಯಕೆ. ವ್ಯಕ್ತಿ ನೋಡ್ದ ಅಲ್ಲಾಗ ದ್ವೇಷ ಏನಿಗೆ ಬಂತು? ಯಾವ್ದೋ ವ್ಯವಹಾರದಲ್ಲಿ ಅವನ ಮೇಲೆ ಆಗ್ಬಿಟ್ಟ. ವ್ಯವಹಾರದಲ್ಲಿ ನಮಗಿನ್ನ ಮೇಲಾಗ್ಬಿಟ್ಟ. ಒಳಗಡೆ ದ್ವೇಷ ಬಂದ್ಬಿಡ್ತು. ಅವನು ಅಂಟಿಸ್ಲಿಲ್ಲ, ನೀವೇ ಅಂಟಿಸ್ಕೊಂಡಿರೋದು. ಅದನ್ನ ಹೇಳ್ತಾರೆ, ಯಾರು ಅಂಟಿಸಿಲ್ಲಪ್ಪ ಬೆಂಕಿನ ನಿನ್ ಮನಸ್ಸಿನಲ್ಲಿ, ನೀನೇ ಅಂಟಿಸ್ಕೊಂಡಿದ್ದೆ. ನಾವ್ ಹೇಳ್ತೀವ ನನ್ನ ಮಗ ಮಾಡಿದ್ರಿ ನನಗೆ ಅಂತ ಹೇಳ್ತೀವಿ. ನಾವು ಅನ್ಕೊಂತೀವಿ ಅಷ್ಟೇ. ಇಲ್ಲಿನೂ ಇದೇ ಐತೆ ಸ್ವಲ್ಪ ನಮ್ಮ ಪ್ರಾರಬ್ಧ ಕರ್ಮ ಅಷ್ಟೇ. ನಮಗೆ ಸಿಗಲಿಲ್ಲ, ಅದು ಸಿಗೋ ಒಂದು ಇದಿಲ್ಲ, ಅದೃಷ್ಟ ನಮಗಿಲ್ಲ, ಅದು ಪ್ರಾಪ್ತಿ ಇಲ್ಲ, ಅದು ಅದಕ್ಕಾಗಿ ಅದು ಸಿಕ್ಕಿಲ್ಲ. ಅವನಿಗೆ ಪ್ರಾಪ್ತಿ ಇತ್ತು, ಅದು ಸಿಕ್ಕಿದೆ. ಯಾವಾಗ ಈ ವಿಚಾರಗಳನ್ನ ಕೇಳಿರ್ತೀವೋ ನಾವು ಮನಸ್ಸನ್ನು ನಮಗೆ ಪ್ರಾಪ್ತಿ ಇಲ್ಲಪ್ಪ, ಅದು ಪ್ರಾಪ್ತಿ ಇಲ್ಲ. ಆವಾಗ ಚಿಂತನೆ ಮಾಡ್ತೀವಿ, ದ್ವೇಷವನ್ನ ಬಿಡ್ತೀವಿ, ಬೇರೆ ಮಾರ್ಗ ಹಿಡಿತೀವಿ. ಅದು ಬಿಡ, ಇನ್ನೊಂದು ವ್ಯವಹಾರ ನೋಡೋಣ, ಏನಣ್ಣ ಇನ್ನೊಂದು ವ್ಯವಹಾರ ನೋಡೋಣ, ಬಿಡು, ಅವ್ನು ಹೋಯ್ತು, ಬಿಡೋದು ಅವ್ನು ಪ್ರಾರಂಭ ತಗೊಂಡ ಇನ್ನೊಂದು ವ್ಯವಹಾರ. ಅದೇ ರೀತಿಯಾಗಿ ಯಾರು ನಿನ್ನ ಮನಸ್ಸಿಗೆ ಬೆಂಕಿ ಹಚ್ಚಿಲ್ಲಪ್ಪ, ನೀನೇ ಹಚ್ಕೊಂಡಿರೋದು. ಯಾವ ದೆವ್ವ, ಶೈತಾನ್ ಅಂದ್ರೆ ದೆವ್ವ, ಭಗವಾನ್ ಅಂದ್ರೆ ದೇವ್ರು. ಯಾರು ಬಂದು ಬೆಂಕಿ ಹಚ್ಚಿಲ್ಲ ನಿನಗೆ, ಯಾರು ಬಂದು ಬೆಂಕಿ ಹಚ್ಚಿಲ್ಲ. ನಿನ್ನಲ್ಲಿರತಕ್ಕಂತ ಅಚ್ಚಿ ಮತ್ತು ಪೂರಿ, ಅಚ್ಚಿ ಅಂದ್ರೆ ಒಳ್ಳೇದು, ಪೂರಿ ಅಂದ್ರೆ ಕೆಟ್ಟದ್ದು. ವೃತ್ತಿ ಅಂದ್ರೆ ಕೆಲಸಗಳು, ವೃತ್ತಿಯ ಅಚ್ಚಿ ಅವ್ರ ಪೂರಿ ವೃತ್ತಿಯ ಒಳ್ಳೆ ಮತ್ತು ಕೆಟ್ಟ ಕೆಲಸಗಳು ಉಂಟಾಗಿ
ಉಂಟಾಗೋದು ಮನಸ್ಸಿನಲ್ಲೇ. ಒಳ್ಳೇದು ಮಾಡಬೇಕು ಅನ್ನೋದು ಮನಸ್ಸಿನಲ್ಲೇ ಉಂಟಾಗೋದು, ಕೆಟ್ಟದ್ದು ಮಾಡಬೇಕು ಅನ್ನೋದು ಮನಸ್ಸಿನಲ್ಲೇ ಉಂಟಾಗೋದು. ಯಾವುದೋ ದೇವರು ಬಂದು ನಿಮ್ಗೆ ಹೇಳ್ತಾ ಇಲ್ಲ ಅವನು ಕೆಟ್ಟದ್ದು ಮಾಡು ಅಂತ. ಯಾವುದೋ ದೆವ್ವ ಬಂದು ಹೇಳ್ತಾ ಇಲ್ಲ ಅವನು ಕೆಟ್ಟದ್ದು ಮಾಡು ಅಂತ. ಮತ್ತೆ ಒಳ್ಳೇದು ಮಾಡು ಅಂತ ಅವ್ರು ಯಾರು ಹೇಳ್ತಾ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುತ್ತೆ. ಒಳ್ಳೇದು ಮಾಡಕ್ಕೆ ಮನಸ್ಸು ಯಾವ ರೀತಿ ಪ್ರೇರಣೆ ಕೊಡುತ್ತೆ ಅಂದ್ರೆ ಗುರುಗಳ ವಚನಗಳ ಆಧಾರದ ಮೇಲೆ ನಮ್ಗೆ ಒಳ್ಳೇದು ಮಾಡಕ್ಕೆ ಪ್ರೇರಣೆ ಕೊಡುತ್ತೆ. ಅದೇ ನೀವು ದುರ್ಜನರ ಸಂಘ ಮಾಡಿದ್ರೆ ಕೆಟ್ಟದನ್ನ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ, ಕೆಟ್ಟದನ್ನ ಮಾಡೋಕ್ಕೆ ಪ್ರೇರಣೆ ಕೊಡುತ್ತೆ. ನಾವೇನು ಮಾಡ್ತೀವಿ ಅಂದರೆ ನಮ್ಮಲ್ಲೇ ನಾವು ಬೆಂಕಿ ಹಚ್ಕೊಂಡು ಅವಾಗ ಬಾಧೆ ಬೀಳ್ತಾ ಇದ್ದು ಯಾರೋ ಅದು ಹೇಳಿದ್ರೆ ನಡಿ ಅವರು ಗುರುಗಳ ಅವರು ಹೋಮ ಮಾಡ್ಸೋಣ, ಹವನ ಮಾಡ್ಸೋಣ, ಆ ದೇವ್ರಿಗೆ ಹೋಗೋಣ, ಹರಕೆ ಮಾಡ್ಕೊ ಅಂತ ಹೇಳ್ಬಿಟ್ಟು ಭಾಳ ಜನ ಅಲ್ಲೇನು ಸ್ವಾಮಿ ಅವಾಗೆ ನಾವು ಇದಕ್ಕೆ ಹೋಗೋದಲ್ವಾ. ವಿಚಾರ ಗೊತ್ತಿಲ್ಲ ಸ್ವಾಮಿ, ಅದೇ ವಿಚಾರ ಗೊತ್ತಿರೋದಿಲ್ಲ. ಅವೆಲ್ಲ ತಾತ್ಕಾಲಿಕ. ಏನೇ ಪೂಜೆ ಪುನಸ್ಕಾರ ಎಲ್ಲ ಮಾಡಿದ್ರೆ ಅವೆಲ್ಲ ತಾತ್ಕಾಲಿಕ. ಶಾಶ್ವತವಾಗಿ ಮನಸ್ಸು ಶುದ್ಧ ಆಗಿ ಶಾಶ್ವತವಾದ ಶಾಂತಿಯನ್ನು ಪಡೆಯೋ ಮಾರ್ಗದಲ್ಲಿ ನಾವು ನಡಿಬೇಕು. ಅಲ್ಲಿಗೆ ಹೋಮ ಹವನ ಚಂಡಿ ಯೋಗ ಅವೆಲ್ಲ ತಾತ್ಕಾಲಿಕ ಸ್ವಾಮಿ. 25-30 ವರ್ಷದ ಮಾತು. ನಮ್ಮ ಸಂಬಂಧಿಕರಲ್ಲಿ ಮನೆಯಲ್ಲಿ ಚಂಡಿಕಾಯಾಗ ಮಾಡಿಸಿದ್ರು. ಸೊಸೆ ಹೋಗ್ಬಿಟ್ರು. ಏನು ಸಿಕ್ತು? ಆಮೇಲೆ ಹೇಳಿದ್ರು ಮನೇಲಿ ಯಾಕೆ ಮಾಡಿಸಿದ್ರಿ ಅದನ್ನ, ನೀವು ದೇವಸ್ಥಾನದಲ್ಲಿ ಮಾಡಿಸ್ಬೇಕಾಯ್ತು ಅಂತ. ಅವ್ರು ಒಳ್ಳೇದಾಗ್ಲಿ ಅಂತ ಮಾಡಿಸಿದ್ದು ಸ್ವಾಮಿ. ಮನೆಯಲ್ಲಿ ಯಾರೋ ಹೇಳ್ತಾರೆ ಗೊತ್ತಿಲ್ಲದವರು. ನೋಡಿ ಉದಾಹರಣೆ ಅಷ್ಟೇ. ನೀವು ಎಲ್ಲಿ ಮಾಡಿಸಿದ್ರು ಅಷ್ಟೇನೆ ಸ್ವಾಮಿ, ಅಷ್ಟೇನೆ. ದೇವಸ್ಥಾನದಲ್ಲಿ ಮಾಡಿಸಿದ್ರು ಅಷ್ಟೇ. ಮರಣಕ್ಕೂ ಒಂದು ಕಾರಣ ಇದೆ. ಹೋಮಕ್ಕೇನೆ ಮರಣ ಆಗಲ್ಲ. ನಿಂತಿದ್ರೆ ಸತ್ತಾಗಿರ್ಬೇಕು. ಕಾಕತಾಳಿ ಕಾಕತಾಳಿ ಅವೆಲ್ಲ ತಾತ್ಕಾಲಿಕ. ಒಳ್ಳೇದಾಗೋದು ಕಾಕತಾಳಿಯನ್ನೇ, ಕೆಟ್ಟದಾಗೋದು ಕಾಕತಾಳಿ. ಮಾಡೋರಾದ್ರೂ ಹೇಳ್ಬೇಕಲ್ವಾ, ಮನೇಲಿ ಮಾಡಲ್ಲ ಇದು ದೇವಸ್ಥಾನದಲ್ಲಿ ಎಲ್ಲ ಮಾಡಿದ್ರು ಅಷ್ಟೇ ಅಷ್ಟೇ. ಅದು ಅಲ್ಲ, ನಾವ್ ಹೇಳ್ತಿದೀವಿ ಅಲ್ಲಿ ಮಾಡಿದ್ದಕ್ಕಾಯ್ತು ಅನ್ಕೊಂಡ್ರಲ್ಲ, ಮಾಡಿದವ್ರು ಹೇಳ್ಬೇಕಲ್ವಾ. ಅದೇ ಆಮೇಲೆ ಹೇಳೋದಷ್ಟೇ. ತಪ್ಪು ಅಂತ ಅಲ್ಲ ಸ್ವಾಮಿ. ಕೆಲವೊಂದು ವಿಚಾರಗಳು ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು, ಎಲ್ಲ ಕಡೆನೂ ಮಾಡೋದು, ಎಲ್ಲ ಕಡೆನೂ. ಅದಕ್ಕೆ ಅದನ್ನು ಹೇಳ್ತಾರೆ ಸ್ಥಾನ ಬಲ ಅಂತ ಹೇಳ್ತಾರೆ. ಅದಕ್ಕೆ ಬೆಲೆ ಇರಲ್ಲ. ಸ್ಥಾನ ಬಲ ಒಂದು ಇತಿಹಾಸದ ಕತೆ. ಕೆಂಪೇಗೌಡ ಬೆಂಗಳೂರು ಕಟ್ಟಿದ. ಬೇಟೆಗೆ ಬಂದಿದ್ದ ಅವನು. ನಾಯಿಗಳು ಅವ್ರು ಕರ್ಕೊಂಡ್ಬರ್ತಾ ಇದ್ರು ಹಿಂದೆ. ನಾಯಿ ಒಂದು ಮಲನ ಅಟ್ಟಿಸ್ಕೊಂಡು ಹೋಗ್ತಾ ಇತ್ತು. ಕತೆ ಇದು ಓದಿತ್ತು. ಒಂದು ಸ್ಥಳಕ್ಕೆ ಒಂದು ಬಂಡೆ ಮೇಲೆ ಹೋದಾಗ ಮಲ ನಾಯಿನ ಎದುರಿಸ್ಬಿಡ್ತು. ಮಲ ನಾಯಿನ ಎದುರಿಸ್ಬಿಡ್ತು. ಇದೆಲ್ಲ ಕತೆಗಳು. ಅವನಿಗೆ ಆಶ್ಚರ್ಯ ಆಗೋಯ್ತು ಕೆಂಪೇಗೌಡನಿಗೆ. ಏನಪ್ಪ ಇದು ಅಂತ. ಇದೇನೋ ಸ್ಥಾನ ಬಲ ಇದೆ ಅಂತೇಳಿ ಆವಾಗ ಬೆಂಗಳೂರಿಗೆ ಬುನಾದಿ ಆಗ್ತಾರೆ. ಬುನಾದಿ ನೋಡಿ, ಸ್ಥಾನ ಬಲ. ಸತ್ಸಂಗನ ನಾವು ಈ ರೀತಿ ಸತ್ಯವಾದ ಸತ್ಸಂಗನ ನಾವು ಎಲ್ಲೂ ದೇವಸ್ಥಾನಗಳಲ್ಲಿ ಮಾಡ್ಲಿಕ್ಕಾಗೋದಿಲ್ಲ. ದೇವಸ್ಥಾನಗಳಲ್ಲಿ ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅಂತ ಸಪ್ರೇಟ್ ಬೇರೆ ಬೇರೆ ಆಶ್ರಮಗಳಿದ್ದಾವೆ. ಪುರಾಣ ಪುಣ್ಯಕಥೆಗಳು ನೀವು ದೇವಸ್ಥಾನದಲ್ಲಿ ಮಾಡ್ಬೋದು. ನಾವು ಅಲ್ಲಿ ಮಾಡಿದ್ರೆ ಅದೇ ವಿಗ್ರಹ ಆರಾಧನಾ ಇದೆಲ್ಲ ಸುಳ್ಳು ಅಂತದ್ನೇ ಅಲ್ಲಿರೋರೆಲ್ಲ ಅಷ್ಟೇ. ಅದಕ್ಕೆ ಸ್ಥಾನ ಬಲ. ಅದೇ ಅದಕ್ಕೆ ಸ್ಥಾನ ಬಲ ಅಂತ ಹೇಳೋದು. ಗುರುಗಳ ಸ್ಥಾನದಲ್ಲಿ ಕುಳಿತುಕೊಳ್ಳಿ ಸ್ವಾಮಿ. ನೀವು ಬೇಗ ನೀವು ಅದು ಗುರುಗಳ ಸ್ಥಾನದಲ್ಲಿ ಕುತ್ಕೊಳ್ಳಿ. ಅಂದ್ರೆ ಅವ್ರ ಸಾಮೀಪ್ಯ. ಇವಾಗ ಕುಂತಿದ್ದೀರಾ, ಎಲ್ಲ ಗುರು ಸ್ವರೂಪರೇ. ಹಂಗೆ ಅರ್ಥ ಆಯ್ತಾ? ಗುರುಗಳ ಸ್ಮರಣೆ ಮಾಡ್ತಾ ಇರಿ. ಖಂಡಿತ ನಿಮಗೆ ಮನಸ್ಸು ಶುದ್ಧಿ ಆಗುತ್ತೆ. ಅದಕ್ಕೆ ಹೇಳ್ತಾರೆ ತುಮಾರೆ ಮನ್ ಕೆ ಖರಾಬ್ ಹೋನೆ ಕೆ ಬಾಹರಿ ಪ್ರಾಣ ಪದಾರ್ಥ ಸಾಧನ ಅವಶ್ಯ ಬಂತೆ ಹೈ. ನೋಡಿ, ನಿನ್ನ ಮನಸ್ಸು ಖರಾಬ್ ಅಂದ್ರೆ ಕೆಟ್ಟದ್ದು. ಕೆಟ್ಟದ್ದಾಗೋದಕ್ಕೆ ಕಾರಣ, ನಿನ್ನ ಮನಸ್ಸು ಕೆಟ್ಟೋಗೋದಕ್ಕೆ ಕಾರಣ ಹೊರಗಡೆಯ ಪ್ರಾಣಿ ಪದಾರ್ಥಗಳ ಉಪಕರಣಗಳು ಇಂದ ಆಗತ್ತೆ. ನಿಮ್ಮ ಮಾತಿಗೆ ಬರ್ತೀವಿ. ಸ್ನೇಹಿತರು ಹೋಗ್ತಾ ಇರ್ತಾರೆ, ಜೊತೆಯಲ್ಲಿ ಹೋಗ್ತಾ ಇರ್ತಾರೆ, ನಿಮ್ಮ ಮನಸ್ಸನ್ನ ಕೆಡಿಸ್ತಾರೆ.
ಅಲ್ಲ ಹಂಗೆ ಹೇಳ್ತಾರೆ. ಹಂಗಾರೆ ಒಂದು ಪಕ್ಷಿನ ಸೃಷ್ಟಿ ಮಾಡಿಸ್ಬಿಡ ನಿಮ್ಮ ಗುರುಗಳ ಕಡೆಯಿಂದ ಅಂತ ಹೇಳ್ತಾರೆ ತಾನೆ. ನಮ್ಮ ಫ್ರೆಂಡ್ಸ್ ಹಂಗೆ ಅಲ್ಲಲ್ಲ ಹೇಳ್ತಾರೆ ತಾನೆ. ನೋಡಿ, ಇದು ಸೃಷ್ಟಿ ನಿಯಮನೇ ಬೇರೆ ಇದೆ ಸ್ವಾಮಿ. ಅವೆಲ್ಲ ಸಿದ್ಧಿಗಳು ಕೆಲವರು ಮಾಡಿದ್ರು ಗುರುಗಳು. ನೀವು ಆ ಒಂದು ಪ್ರಯತ್ನದಲ್ಲಿದ್ರೆ ನೀವು ಕೂಡ ಸಿದ್ಧಿಗಳನ್ನ ಮಾಡ್ಬೋದು, ಸಿದ್ಧಿಗಳನ್ನ ಮಾಡ್ಬೋದು. ಆದರೆ ಅವುಗಳು ಯಾವುದೂ ಸಹ ನಿನಗೆ ಮುಕ್ತಿಯನ್ನು ಕೊಡಲಾರವು ಅಂತೇಳಿ ಕಬೀರ್ ಸಾಹೇಬರ ಸಂದೇಶ. ಕಬೀರ್ ಸಾಹೇಬರ ಸಂದೇಶ. ಈ ಮಾಟ ಮಂತ್ರ ಎಲ್ಲ ಕಲ್ತಿರ್ತಾರೆ, ಅವರು ಕಲ್ತಿರ್ತಾರೆ, ಮಾಡ್ತಾರೆ. ಅವೆಲ್ಲ ವಿದ್ಯೆಗಳು, ವಿದ್ಯೆಗಳು. ಒಳ್ಳೇದು ಮಾಡ್ತಾರೆ, ಕೆಟ್ಟದ್ದು ಮಾಡ್ತಾರೆ. ಆದರೆ ಅವು ಯಾವೂ ನಿನಗೆ ಶಾಶ್ವತವಾದ ಶಾಂತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಮೋಸನೂ ಇದೆ. ಕೆಲವರು ಒಳ್ಳೇದು ಮಾಡ್ತಾರೆ. ಅದನ್ನೆಲ್ಲ ಬೇಡಪ್ಪ ನೀನು, ಅದು ಸವಾಸಕ್ಕೆ ಹೋಗಬೇಡ ನೀನು. ಕಬೀರ್ ಸಾಹೇಬ್ ಹೇಳೋದು ಸುಳ್ಳು ಅಂದ್ರೆ ಅದ್ಯಾವು ಶಾಶ್ವತವಲ್ಲ. ಎಲ್ಲ ತಾತ್ಕಾಲಿಕ ಪರಿಹಾರ. ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲದೆ ಇದ್ರೆ ಇರ್ಬೋದು. ಈಗಂತೂ ಬಹಳ ಮೋಸ ನಡೀತಾ ಇದೆ ಬಿಡಿ. ಆದರೆ ಇದು ಶಾಶ್ವತವಾದದ್ದು. ಯಾವುದೋ ಈ ಸತ್ಸಂಗದಿಂದ ನಿನ್ನ ಮನಸ್ಸು ಖಂಡಿತವಾಗಲೂ ಪರಿಶುದ್ಧವಾಗುತ್ತೆ, ಶುದ್ಧವಾಗುತ್ತೆ. ಅದಕ್ಕೆ ಬೇಕಾದಂಥ ಉಪಾಯಗಳನ್ನು, ವಿಚಾರಗಳನ್ನು, ಶಬ್ದಗಳನ್ನು ಗುರುಗಳು ತಿಳಿಸ್ತಾ ಇರ್ತಾರೆ. ಅದನ್ನು ನೀನು ತಿಳಿದುಕೊಳ್ಳುವಂತನಾಗು, ಅನುಷ್ಠಾನಗೊಳಿಸುವಂತನಾಗು ಅಂತ ತಿಳಿಸ್ತಾ ಇದ್ದಾರೆ. ಇನ್ನೂ ಇದೆ ಸ್ವಾಮಿ, ಮುಂದಿನ ವಾರ ಹೇಳೋಣ. ನೀವು ಹೆಂಗೆ ಗುರುಗಳಿಗೆ ಆ ರೀತಿ ಎಲ್ಲ ಪರ್ಮಿಷನ್ ಕೇಳೋಣ ನಿಮ್ಮ. ಯಾವುದೂ ಇಲ್ಲ ಸ್ವಾಮಿ, ನಮ್ಮಲ್ಲಿ ಏನಿಲ್ಲ ಎಲ್ಲರೂ. ಹಾಗಾಗಿ यदि तुम ना चाहे तो दूसरा कोई साधन नहीं बन सकता. ಈ ಸಾಧನಗಳೇ ಪ್ರಾಣಿ ಪದಾರ್ಥಗಳ ಮೇಲಿನ ಮೋಹವೇ, ಬಯಕೆಯೇ ನಿನ್ನ ಮನಸ್ಸನ್ನು ಸುಡ್ತಾ ಇರೋದು. ಇವುಗಳನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋ, ಯಾರನ್ನು ಬಿಡು ಅಂತ ಹೇಳ್ತಾ ಇಲ್ಲ. ಹೆಂಡತಿ ಮೇಲೆ ಮೋಹ ಇಡಬಾರ್ದು ಅಂತ ಹೇಳೋರಂತೆ. ಹೆಂಡತಿನ ಬಿಡು ಅಂತ, ಹೆಂಡತಿನ ಬಿಡೋದಲ್ಲ. ಧರ್ಮಪತ್ನಿ, ಆಕೆ ನಾವು ಪೋಷಣೆ ಮಾಡಬೇಕು ನೋಡಿ, ಅದು ಧರ್ಮನೇ. ಮಕ್ಕಳು ಧರ್ಮ, ನಾವು ಪೋಷಣೆ ಮಾಡಬೇಕು. ಅವರೊಂದು ಉದ್ಯೋಗಸ್ಥರಾಗೋವರೆಗೂ ಅವ್ರನ್ನ ಸಾಕಬೇಕು. ಕಬೀರ್ ಸಾಹೇಬ್ ಬಿಟ್ಟು ಬರಬೇಡ ನೀನು. ಸಂಸಾರದಲ್ಲೇ ಇದ್ದು, ಗೃಹಸ್ಥನಾಗೇ ಇದ್ದು ನೀನು ಜ್ಞಾನಿಯಾಗು, ಜ್ಞಾನಿಯಾಗು, ಜ್ಞಾನಿಯಾಗು. ಸಂಸಾರ ಸಬ್ ಪ್ರಾಣಿ ಪದಾರ್ಥ ಸೆ ಶೂನ್ಯ ಹೋಗ. ಎಲ್ಲ ಹೊರಟೋಗ್ಬಿಡ್ತವೆ, ಎಲ್ಲ ಖಾಲಿ ಖಾಲಿ. ಯಾರೂ ನಿನ್ನೆ ಬರೋದಿಲ್ಲ, ಯಾರೂ ಬರೋದಿಲ್ಲ. ಹಾಡೇ ಐತೆ ತತ್ವಪದ. ಅಣ್ಣ ತಮ್ಮ ಇರುವರಣ್ಣ ಎಲ್ಲಿ ತನಕ, ಗುಂಡಿಗೆ ಎಳೆಯೋ ತನಕ, ಮಣ್ಣು ಮುಚ್ಚೋ ತನಕ. ಈ ಸಮಯ ನಮ್ಮ ಒಂದು ಜೀವಿತದ ಸಮಯ ಬದಲಾವಣೆ ಮಾಡ್ಕೊಳ್ಬೋದು. ಒಳ್ಳೆಯದನ್ನಾಗಿ ನಾವು ಮಾಡ್ಕೊಳ್ಬೋದು, ಕೆಟ್ಟದ್ದನ್ನಾಗಿ ಮಾಡ್ಕೊಳ್ಬೋದು. ಅದು ನಿನಗೆ ಕ್ರಮೇಣ ಗೊತ್ತಾಗ್ತಾ ಇರುತ್ತೆ. ತುಮ್ ಸ್ವಯಂ ಜಗನ ಪಡೆಗ. ನಿನಗೆ ಗೊತ್ತಾಗ್ತಾ ಇರುತ್ತೆ, ನೀನು ಎಚ್ಚರ ಆಗಬೇಕು. ಸ್ವಯಂ ಜಗನ ಅಂದ್ರೆ ಎಚ್ಚರ, ಸ್ವಯಂ ಅಂದ್ರೆ ಸ್ವತಃ ಎಚ್ಚರ ಆಗಬೇಕು. ನಿನ್ನ ತಪ್ಪು, ನಿನ್ನ ದುರ್ಬುದ್ಧಿ ಇಂದ ಮನಸ್ಸು ಪಾಪದ ಕೆಲಸಗಳನ್ನ ಮಾಡ್ತಾ ಇದೆ, ದಾವಾಗ್ನಿಯಿಂದ ಬೇಯ್ತಾ ಇದೆ. ಎಲ್ಲರಿಗೂ ಅದು ಅನ್ವಯಿಸುತ್ತೆ. ಯಾರ್ಯಾರು ಇದು ವಿಕಾರಗಳಿಂದ ಬೇಯ್ತಾ ಇದ್ದವ್ರ ಮನಸ್ಸು ಎಲ್ಲರಿಗೂ ಅನ್ವಯಿಸುತ್ತೆ. ಜ್ಞಾನಿಯಾಗಿರ್ಬೋದು, ಅಜ್ಞಾನಿಯಾಗಿರ್ಬೋದು, ಶಿಕ್ಷಕನಾಗಿರ್ಬೋದು, ಅಶಿಕ್ಷಕನಾಗಿರ್ಬೋದು, ಎಲ್ರಿಗೂ ಹೇಳ್ತಾ ಇದ್ದಾರೆ, ಎಲ್ರಿಗೂ ಹೇಳ್ತಾ ಇದ್ದಾರೆ. सारा संसार अपनी बनाई हुई आग में जल रहा है. ನೋಡಿ,
ಇಡೀ ಪ್ರಪಂಚ ಅಂದ್ಬಿಟ್ರು, ಎಲ್ಲರೂ ಸೇರ್ಕೊಂಡ್ರು. ತಾವೇ ಮಾಡಿಕೊಂಡಂತ, ತಾವೇ ಸೃಷ್ಟಿ ಮಾಡಿಕೊಂಡಂತ ಬೆಂಕಿನಲ್ಲಿ ಬೇಯ್ತಾ ಇದ್ದಾರೆ, ಬೆಂಕಿನಲ್ಲಿ ಬೇಯ್ತಾ ಇದ್ದಾರೆ. ಮತ್ತು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತಾನೋ ಮನುಷ್ಯ, ಆತನೇ ಜವಾಬ್ದಾರ, ಬೇರೆ ಯಾರು ಜವಾಬ್ದಾರಿ ಯಾಕೆ ಸಾಧ್ಯ ಇಲ್ಲ. ವಾಲ್ಮೀಕಿ ಕತೆ ಕೇಳಿದ್ದೀವಿ, ಅವನು ತಪ್ಪುಗಳು ಮಾಡಿ ಹತ್ಯೆ ಮಾಡಿ ಸಾಕ್ತಾ ಇದ್ದ. ಅವಳನ್ನೋ ಕೇಳಿದಕ್ಕೆ, ನಾನು ಯಾಕ್ರಿ ಅವ್ನಿಗೆ ಪಾಪದ ಫಲ ತಗೊಳ್ಳಿ, ನೀವೇ ಜವಾಬ್ದಾರರು, ಅದಕ್ಕೆ ನೀವೇ ಜವಾಬ್ದಾರರು, ಅದಕ್ಕೆ ನಾವೇ ಜವಾಬ್ದಾರರು. ಆದ್ದರಿಂದ ನಾವು ಎಚ್ಚರದಿಂದ ಇರಬೇಕು, ಮನಸ್ಸನ್ನ ಯಾವಾಗಲೂ ಗಮನಿಸ್ತಾ ಇರಬೇಕು, ಗುರುಸ್ಮರಣೆ ಮಾಡ್ತಾ ಇರಬೇಕು, ಗುರುವಿನ ಮಂತ್ರವನ್ನ ಜಪ ಮಾಡ್ತಾ ಇರಬೇಕು. 1-2 ದಿನಕ್ಕೆ ವಿದ್ಯೆ ಬರೋದಿಲ್ಲ. ನಾವೊಂದು ಡಿಗ್ರಿ ಪಡಿಬೇಕಾದ್ರೆ 15-20 ವರ್ಷ ನಾವು ವ್ಯಾಸಂಗ ಮಾಡ್ತೀವಿ. ಅದೇ ರೀತಿ ಇದಕ್ಕೂ ಸಹ ಸಮಯ ತೆಗೆದುಕೊಳ್ಳುತ್ತೆ. ಬಿಡದೆ ದೃಢ ಸಂಕಲ್ಪದಿಂದ ಮನಸ್ಸನ್ನ ಶುದ್ಧ ಮಾಡ್ಕೊಳ್ಳೋಣ, ನಮ್ಮ ಸ್ವರೂಪವನ್ನು ತಿಳಿನ, ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆಯಾಗೋಣ ಅಂತ ಹೇಳ್ತಾ ಈ ದಿನದ ಸತ್ಸಂಗವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. बोलिए श्री सत्यनामादि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಇನ್ನು ಇದೆ, ಮುಂದಿನ ವಾರ ಹೇಳೋಣ ಸ್ವಾಮಿ. ದಯವಿಟ್ಟು ನೀವು ದಯವಿಟ್ಟು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ಅಷ್ಟೇ ಸಾಕು, ನಮಗೆ ಕೇಳಿಸ್ತಾ ಇದೆ, ಚೆನ್ನಾಗಿದೆ. ಚೆನ್ನಾಗಿದ್ದೀರಾ?